ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಅದ್ರ ಬಗ್ಗೆ ತಗೊಂಡಿದ್ದೇನೆ ಅಂದರೆ ನಾನು ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಕನ್ನಡದಲ್ಲಿ ಮಾಡ್ತೇನೆ. ನೀವು ಯಾರು IBPS ಎಕ್ಸಾಮ್ RRB ಎಕ್ಸಾಮ್ ಪ್ರಿಪೇರ್ ಆಗ್ತೀವಿ, ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಲಾಸ್ ಪ್ರಾಬ್ಲಮ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡ್ಬಂದ್ರೆ ನಿಮಗೆ ಇದು ತುಂಬಾ ಈಸಿ ಅನಿಸುತ್ತೆ. ಈಗ ನಾನು ಸರಳ ಬಡ್ಡಿ ಬಗ್ಗೆ ಮಾತಾಡ್ತೇನೆ ಸ್ನೇಹಿತರೆ. ಸರಳ ಬಡ್ಡಿ ಯಾವುದ್ರ ಬಗ್ಗೆ ಬೇಸ್ ಆಗಿರುತ್ತೆ ಅಂತಂದರೆ ಪ್ರಾಫಿಟ್ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ನೀವು ಕೊಳ್ಳುವ ಬೆಲೆ ಮತ್ತೆ ಯಾವತ್ತು ನೀವು ಮಾರೋ ಬೆಲೆ ಜಾಸ್ತಿ ಇದ್ರೆ, ಕೊಳ್ಳುವ ಬೆಲೆಗಿಂತ ಮಾರೋ ಬೆಲೆ ಜಾಸ್ತಿ ಇದ್ರೆ ಅದನ್ನ ಪ್ರಾಫಿಟ್. ಫಾರ್ ಎಕ್ಸಾಂಪಲ್, ನಾನೊಂದು ಕಾರ್ನ ಕಾಸ್ಟ್ ಪ್ರೈಸ್ ಅಂತ ಕೊಳ್ಳುವ ಬೆಲೆ, ಒಂದು ಕಾರ್ನ ನಾನು 1 ಲಕ್ಷ ತಗೋತೀನಿ ಸ್ನೇಹಿತರೆ, 1 ಲಕ್ಷಕ್ಕೆ ತಗೋತೀನಿ. ಏನಾಗುತ್ತೆ ಅಂದ್ರೆ, ಈಗ ನಾನು ಮಾರೋದು ಎಷ್ಟು ಮಾಡ್ತೀನಿ ಅಂತಂದ್ರೆ ನಾನು 1,20,000 ಮಾಡ್ತೀನಿ ಸ್ನೇಹಿತರೆ. 1,20,000 ಮಾಡ್ತೀನಿ. ನಾನು ಹ್ಯಾಂಡ್ ರೈಟಿಂಗ್ ಇಲ್ಲಿ ನಾನು ಮೌಸ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ, ಸ್ವಲ್ಪ ಹ್ಯಾಂಡ್ ರೈಟಿಂಗ್ ನಂದು ಸರಿಯಾಗಿ ಬರಲ್ಲ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನನಗೆ ಲಾಭ ಬಂದಿದೆ ಎಷ್ಟು ಸ್ನೇಹಿತರೆ. ನಾನು ಯಾವತ್ತು ಈಗ ಪ್ರಾಫಿಟ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಗ್ರೇಟರ್ ದೆನ್ ಇರಬೇಕು. ಅರ್ಥ ಆಯ್ತಾ? ಈ ಒಂದು ಲಾಜಿಕ್ ನೆನ್ಪಿಟ್ಕೊಂಡ್ರೆ ನೀವು ಪ್ರಾಫಿಟ್ ಅಂಡ್ ಲಾಸ್ ಪ್ರಾಬ್ಲಮ್ ಕೂಡ ಮಾಡ್ಬೋದು. ಇಲ್ಲಿ ನಮಗೆ 20,000 ಲಾಭ ಬಂತು. ಅರ್ಥ ಆಯ್ತಾ? ಇಲ್ಲಿ ಫಾರ್ ಎಕ್ಸಾಂಪಲ್, ಈಗ ಈ ಒಂದು ಸೆಲ್ಲಿಂಗ್ ಪ್ರೈಸ್ ಅಂತಂದ್ರೆ, ಈಗ ನಾನು ಪ್ರಾಫಿಟ್ ಅಂಡ್ ಲಾಸ್ ಇಂದ ಇಲ್ಲಿ ಬರ್ತೀನಿ, ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್, ಈಗ ನಾನು ನಿಮ್ಮ ಹತ್ರ 100 ರೂಪಾಯಿ ಸಾಲ ಇಸ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮ್ಮ ಹತ್ರ 100 ರೂಪಾಯಿ ಸಾಲ ಇಟ್ಕೊಂಡಿದ್ದಾನೆ ಅಂತಂದ್ರೆ 10% ಬಡ್ಡಿಯನ್ನು ಕೊಟ್ಟಿದ್ದೀರಾ ನನಗೆ ಒಂದು ದಿವಸಕ್ಕೆ. 10% ಬಡ್ಡಿ ಅಂದ್ರೆ 100ಕ್ಕೆ 10% ಅಂದ್ರೆ 10 ರೂಪಾಯಿ ಆಗುತ್ತೆ. ಕರೆಕ್ಟ್ ಅಲ್ಲ? ಟೋಟಲ್ ಅಮೌಂಟ್ ನಾನು ಹಿಂಗೆ ಪೇ ಮಾಡ್ಬೇಕಾದ್ರೆ 110 ರೂಪಾಯಿ. ಅರ್ಥ ಆಯ್ತಾ? 110 ರೂಪಾಯಿ. ಇಲ್ಲಿ ಪ್ರಾಫಿಟ್ ಅನ್ನೋದು ಇಂಟ್ರೆಸ್ಟ್ ಅಂತ ಅರ್ಥ ಸ್ನೇಹಿತರೆ. ಪ್ರಾಫಿಟ್ ಅನ್ನೋದು ಇಂಟ್ರೆಸ್ಟ್, 10 ರೂಪಾಯಿ ಅನ್ನೋದು ಇಂಟ್ರೆಸ್ಟ್ ಆ 100 ರೂಪಾಯಿಗೆ. ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ನನಗೆ ಪ್ರಾಫಿಟ್ ಆಗಿ 20,000 ಇಲ್ಲಿ ಕಾರ್ ತಗೊಂಡಿದ್ದೆ, ಅದು ನಿಮಗೆ ಲಾಭ ಇದ್ದ ಹಾಗೆ ಇಂಟ್ರೆಸ್ಟ್, ಅದನ್ನ ಪ್ರಾಫಿಟ್ಗೆ ನಾನು ಕೋರಿಲೇಟೆಡ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಪ್ರಿನ್ಸಿಪಲ್ ಅಂದ್ರೆ ನಾನು ತಗೊಂಡಿರೋ ಬೆಲೆ, ಇನಿಷಿಯಲ್ ಕಾಸ್ಟ್ ನಾನು ತಗೊಂಡಿರೋ ಬೆಲೆನ ಕಾಸ್ಟ್ ಪ್ರೈಸ್ನ ನಾವೇನಂತ ಪ್ರಿನ್ಸಿಪಲ್ ಅಂತೀವಿ. ಇಲ್ಲಿ ನಾವು ಇಂಟ್ರೆಸ್ಟ್ ಇದು ಮಾಡ್ಬೇಕಾದ್ರೆ ಅಮೌಂಟ್ ಅಂದ್ರೆ ಟೋಟಲ್ ಆಗಿ ನನಗೆ ಸಿಕ್ಕಿರೋ ಅಮೌಂಟ್, ಕೊನೆಯದಾಗಿ ನೀವು ಕೊಟ್ಟಿರೋ 100 ರೂಪಾಯಿ ನಿಮಗೆ ಎಷ್ಟು ಲಾಭ ಮತ್ತು 10 ರೂಪಾಯಿ ಲಾಭ ಮತ್ತು ಇದು 1 ಡೇಗೆ. ಅದೇ ರೀತಿ 1 ಇಯರ್ಗಾದ್ರೆ ಎಷ್ಟಾಗುತ್ತೆ ಅಂದರೆ 1 ಇಯರ್ಗೆ 365 ಡೇಸು. 365 ಡೇಸು 1 ಇಯರ್ಗೆ. ಹಾಗಾದರೆ ಇಲ್ಲಿ ನನಗೆ 10 ರೂಪಾಯಿ ಬಡ್ಡಿ ಬರ್ತಿದೆ ಡೈಲಿ, ಒಂದು ದಿವಸಕ್ಕೆ 10 ರೂಪಾಯಿ ಬಡ್ಡಿ ಬರುತ್ತೆ 100 ರೂಪಾಯಿಗೆ. ಹಾಗಾದರೆ ಇದು ನನಗೆ ವರ್ಷದಲ್ಲಿ ಎಷ್ಟು ಬರುತ್ತೆ? ವರ್ಷದಲ್ಲಿ ನನಗೆ 3,650. ಬರೀ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೆ ನೀವು ತಗೋತಾರ ಬೇರೆ ನನ್ನಿಂದ 3,450 ರೂಪಾಯಿ. ಹಾಗಾದರೆ ಟೋಟಲ್ ಅಮೌಂಟ್ ನಿಮಗೆ ಸಿಗ್ತಾ ಇರೋದು, ಟೋಟಲ್ ಅಮೌಂಟ್ ಬಂದಂತಂದರೆ, ಈಗ ನಾನು P+I ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಜೊತೆಗೆ ನೀವು ನನಗೆ ಕೊಟ್ಟಿರೋದು 100 ರೂಪಾಯಿ 1 ಇಯರಲ್ಲಿ. ಅದೇ ರೀತಿ ನಾನು ಬಡ್ಡಿ ಕಟ್ಟದ 3,400 ರೂಪಾಯಿ. ನೋಡಿ, ಬಡ್ಡಿ ವ್ಯವಹಾರ ಹೀಗೆ ಮಾಡೋದು. ಇದರಲ್ಲಿ ಏನಾದ್ರು ಚಕ್ರ ಬಡ್ಡಿ ಏನಾರು ಹಾಕ್ಬಿಟ್ರೆ ಮುಗ್ದೋಯ್ತು ಕತೆ, ಅದನ್ನು ಮುಂದಕ್ಕೆ ಹೇಳ್ತೀನಿ. ಟೋಟಲ್ ಆಗಿ ನಾನು ಹೆಂಗೆ ಪೇ ಮಾಡ್ತೇನೆ 3,750 ರೂಪಾಯಿ. ಇದನ್ನು ನಾನು ಫಾರ್ಮುಲಾದಲ್ಲಿ ಐಡೆಂಟಿಫೈ ಮಾಡ್ತೀನಿ. I ಅಂತಂದರೆ ಸಿಂಪಲ್, I PTR/run. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಈಗ ನಾರ್ಮಲ್ ಅದೇ ಮೆಥಡ್ ತಗೋತೀನಿ ನಾನು. ಪ್ರಿನ್ಸಿಪಲ್ I ಅಂದರೆ ಬಡ್ಡಿ, ಅದು. ಈಗ ನಾನು I ಅಂತಂದ್ರೆ 100 ರೂಪಾಯಿ ನಾನು ನಿಮ್ಮ ಹತ್ರ ಇಸ್ಕೊಂಡಿರೋದು ಎಷ್ಟು 1 ಇಯರ್ಗೆ 365 ಡೇಸ್ಗೆ ತಗೊಂಡಿದ್ದೀನಿ ನಾನು. ಎಷ್ಟು ಪರ್ಸೆಂಟಲ್ಲಿ? 10% ತಗೊಂಡಿದ್ದೀನಿ, /100. ನೀವು 100 ಡಿವೈಡೆಡ್ ಮಾಡಲಿಲ್ಲ ಅಂತ ಅದನ್ನು 1/10 ಅಂತ ಬೇಕಾದ್ರೆ ಬರ್ಕೋಬಹುದು. ಅದನ್ನು ನೀವು ಪರ್ಸೆಂಟೇಜ್ ಲಾಸಲ್ಲಿ ನಿಮಗೆ 20 ತನಕ ಟೇಬಲ್ ಕಲ್ತೀರ ಅಂತ ಹೇಳಿದೆ. ಓಕೆ, ಅದನ್ನು ಹೇಳ್ತೀನಿ ಮುಂದೆ. ಇಲ್ಲಿ ಹೊಡೆದುಕೊಂಡೆ ಉಳಿದಿರೋದೆಷ್ಟು 3,650. ಇದು ಬಡ್ಡಿ ಬಂತು. ನಾನು ಆಲ್ರೆಡಿ ಹೇಳಿದಾಗೆ ನಾವು ಬಾಯಲ್ಲಿ ಬೇಕಾದ್ರೆ ಹೇಳ್ಬೋದು. ಇದನ್ನು ಫಾರ್ಮುಲಾ ಆಗಿ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಈ ಫಾರ್ಮುಲಾ ಫಾರ್ಮ್ಯಾಟ್ ಮಾಡಿದ್ದೀವಿ. ನೆಕ್ಸ್ಟು ಅಮೌಂಟ್ ಅಂದರೆ ಟೋಟಲ್ ಅಮೌಂಟು ಪ್ರಿನ್ಸಿಪಲ್ ಪ್ಲಸ್ ಇದು ಇಂಟ್ರೆಸ್ಟು. ದೇರ್ಫೋರ್ 100 ಪ್ಲಸ್ 3650. ಸೇಮ್ ಎಕ್ಸಾಂಪಲ್ ನಾನು ನಿಮಗೆ ನಿಮ್ಗೆ ಅರ್ಥ ಆಗಲಿ ಅಂತ ತೋರಿಸ್ತಾ ಈ ಒಂದು ಲಾಜಿಕ್ ನಿಮ್ಗೆ ಅರ್ಥ ಆದರೆ ಯಾವುದೇ ಒಂದು ಬಡ್ಡಿ ಪ್ರಾಬ್ಲಮ್ ನೀವೇ ಕೂಡ ಸಾಲ್ವ್ ಮಾಡ್ತೀರಾ. ಇದು ಮೈನ್ ಆಗಿ ಸ್ನೇಹಿತರೆ. ಈಗ ನನ್ನ ಹತ್ರ ಟೋಟಲ್ ಅಮೌಂಟ್ ಕೊಟ್ಟಿರುತ್ತೆ. ಒಂದು ಪ್ರಾಬ್ಲಮ್ ಟೋಟಲ್ ಅಮೌಂಟ್ ಕೊಡಿ. ಸಮ್ ಅಂದರೆ ಟೋಟಲ್ ನಿಮಗೆ ಸಿಕ್ಕಿರೋದು, ಅವನಿಂದ ಸಿಕ್ಕಿರೋದು ಟೋಟಲ್ ಅಮೌಂಟ್ ಬಡ್ಡಿ ಸಮೇತ ಸಿಕ್ಕಿರೋದು ನಿಮಗೆ ಸಮ್ ಅಂತ ಕರಿತೀವಿ ಅಥವಾ ಅಮೌಂಟ್ ಅಂತ ಕರಿತೀವಿ. ಆ ಒಂದು ಫಾರ್ಮುಲಾ P. ಕೆಲವೊಂದು ಪ್ರಾಬ್ಲಮ್ ನಿಮಗೆ ಕೊಟ್ಟ ನನ್ನಿಂದ ಪಡೆದಿರೋ ಅಮೌಂಟು 110 ರೂಪಾಯಿ ಅಂತ ಕೊಟ್ಟಿರುತ್ತೆ. ಹಾಗಾದರೆ ನೀವು ಕೊಟ್ಟಿರೋ ಅಮೌಂಟ್ ಎಷ್ಟು ಅಂತ ಕಂಡಿರಿ ಅಂತ ಹೇಳಿದ್ರೆ, ಆಗ ಈ ಫಾರ್ಮುಲಾ ಅಪ್ಲೈ ಮಾಡಿ. P = 100 days 100 + 40 ಅಂತ ಈ ಫಾರ್ಮುಲಾ. ಇದು ಈ ರೀತಿ ನಾವು ಈಸಿಯಾಗಿ, ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನೀವು ಯಾವುದೇ ಡೌಟ್ ಇದ್ರೆ ಹೇಳ್ಬೋದು. ಈ ಒಂದು ಲಾಜಿಕ್ ನಿಮಗೆ ಅರ್ಥ ಆದರೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಈಸಿಯಾಗಿ ಮಾಡ್ಬೋದು. ಇದು ಇದನ್ನ ಯಾಕೆ ಬೇಸ್ ಇಷ್ಟೊಂದು ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆ ಅರ್ಥ ಆಗಲಿ ಅಂತ. ನೀವು ಬೇಸ್ ಇರ್ತಾ ಇದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೆಕ್ಸ್ಟ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ಯಾವುದೋ ಒಂದು, ಈಗ ನಾನು ಇಲ್ಲಿ ಯಾವುದೋ ಒಂದು ಅಮೌಂಟ್, ಈಗ ನನ್ನ ಹತ್ರ 100 ರೂಪಾಯಿ ಇರೋದನ್ನ 3 ಸತಿ ಡಿವೈಡ್ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳಿದಾಗ, ಇಂಟ್ರೆಸ್ಟ್ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇದ್ದಾಗ, ಒಂದೇ ಬಡ್ಡಿ ಸಮೇತ 10%, 10%, 30%, ಆ ರೀತಿ ಬಡ್ಡಿ ಕೊಡ್ತೇನೆ. ಸೇಮ್ ರೇಟ್ ಇದ್ದಾಗ 10% ರೇಟ್ 3 ಸತಿ ಡಿವೈಡ್ ಮಾಡಿ ನಿಮಗೆ ಕೊಡ್ತಿದ್ದೆ. ನನಗೆ ಇಲ್ಲಿ ಏನಂತಂದ್ರೆ ಈ ಒಂದು ಫಾರ್ಮುಲಾ ಸ್ನೇಹಿತರೆ, ಸೇಮ್ ರೇಟಲ್ಲಿದ್ದರೆ
ಈ ಫಾರ್ಮುಲಾ ಅಪ್ಲೈ ಒಂದು ಅಮೌಂಟ್ ಡಿವೈಡ್ ಮಾಡ್ತಿದ್ದೆ ಅಂದರೆ ಈ ಫಾರ್ಮುಲಾ ಸೇಮ್ ರೇಟ್ ಆಫ್ ಕಾನ್ಸ್ಟೆಂಟ್ ಅಂದರೆ ರೇಟ್ ಕಾನ್ಸ್ಟೆಂಟ್ ಈ ಒಂದು ಫಾರ್ಮುಲಾ. ಅದೇ ರೀತಿ ಇಲ್ಲಿ ನಿಮಗೆ ರೇಟ್ ಕಾನ್ಸ್ಟೆಂಟ್ ಇಲ್ಲ ಅಂತಾರೆ 3%, 5%, 6% ರೇಟ್ ಫ್ಲಕ್ಚುಯೇಷನ್ ಆಗ್ತಾರೆ, ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಇಂಟ್ರೆಸ್ಟ್ ಅಲ್ಲಿ. ಏನು ಆನ್ಯುವಲ್ ಪೇಮೆಂಟು ಇದು ಇನ್ಸ್ಟಾಲ್ಮೆಂಟ್ ಸರ್ ನೀವು ಪ್ರಾಬ್ಲಮ್ ಮಾಡಬೇಕಾದ್ರೆ ಅರ್ಥ ಆಗುತ್ತೆ. ಈ ಒಂದು ಫಾರ್ಮುಲಾಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಫಾರ್ಮುಲಾ ಇಲ್ದೇ ಕೂಡ ನಾನು ಹೇಳ್ಕೊಡ್ತೀನಿ, ಯಾಕಂದ್ರೆ ಈ ಒಂದು ಬೇಸಿಕ್ ನೀವು ಅರ್ಥ ಮಾಡ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದೇ ರೀತಿ ಸ್ನೇಹಿತರೆ ಇಲ್ಲಿ ನಾನೊಂದು ಹೇಳ್ತೀನಿ, ಈ ಒಂದು ಫ್ರಾಕ್ಷನ್ ಅದು ಇದು ಆಲ್ರೆಡಿ ನಾನು ಪರ್ಸೆಂಟೇಜು ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ಒಂದು 20 ತನಕ ನೀವು ಟೇಬಲ್ ಕಲ್ತ್ಕೊಂಡ್ರೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ 1ಕ್ಕೆ 100% ಅಂತ ಕರಿತೀವಿ, ಹಾಗಾದ್ರೆ 1/2ಗೆ 50% ಅಂತ. ಅಂದ್ರೆ ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಫ್ರಾಕ್ಷನ್ ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತೀವಿ, ಡಿವೈಡ್ ಬೈ 2, therefore ಎಷ್ಟು 50%. ಅದೇ ರೀತಿ ಒಂದು ಟೇಬಲ್ ಅಪ್ ಟು 20 ತನಕ ನೀವು ಕಲ್ತ್ಕೊಂಡು ಸ್ನೇಹಿತರೆ ಯಾವುದೊಂದು ಪ್ರಾಬ್ಲಮ್ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ದಯವಿಟ್ಟು ಇದೊಂದು ಟೇಬಲ್ನ ನೆನ್ಪಿಟ್ಕೊಳ್ಳಿ. ಯಾವುದೊಂದು ಎಕ್ಸಾಮ್ ಪ್ರಿಪೇರ್ ಆಗಿದೆ ಪ್ರತಿಯೊಂದು ಪ್ರಾಬ್ಲಮ್ ಈಗ ಫಾರ್ ಎಕ್ಸಾಂಪಲ್ 16/2/3 ಅಂತ ಕೊಟ್ಟಿರುತ್ತೆ, ಅದನ್ನು 16.6 ಅದು ಈ ರೀತಿ ಬರ್ಕೋಬಹುದು. ಈ ರೀತಿ ನೋಟ್ ಡೌನ್ ಮಾಡ್ಕೊಂಡು ಯಾವುದೇ ಒಂದು ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು. ಈಗ ನಾನು ಮೈನ್ ಟಾಪಿಕ್ ಬರ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಪ್ರಾಬ್ಲಮ್ ತಗೊಳ್ಳೋಣ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಈ ಪ್ರಾಬ್ಲಮ್ ಮಾಡ್ಕೊಟ್ಟು ಪ್ರತಿಯೊಂದು ಅಡ್ವಾನ್ಸ್ ಪ್ರಾಬ್ಲಮ್ ಇಂದ ಹೋಗ್ತೀನಿ. ಈಗ ನೋಡಿ ಸ್ನೇಹಿತರೆ, ಫಸ್ಟ್ ಪ್ರಾಬ್ಲಮ್, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆಫ್ 400 ಫಾರ್ 5 years. ಇಲ್ಲಿ ನಾನು ಫಸ್ಟ್ ಶಾರ್ಟ್ ಕಟ್ ಹೇಳ್ಬಿಡ್ತೀನಿ ನಾನು ನಿಮಗೆ, ಬಟ್ ಫಾರ್ಮುಲಾ ಇಲ್ದಂಗೆ ಮಾಡ್ತಾ ಇದ್ದೀನಿ. 400 ಫಾರ್ 5 years. ಇಲ್ಲಿ ಸಿಂಪಲ್ ಬಡ್ಡಿ ಕಂಡುಹಿಡಿಬೇಕಂತ ನಾನು. ಬಡ್ಡಿ ಎಷ್ಟು 5 years 6% ಅಂತ. ಈಗ 400 ರೂಪಾಯಿ ನೀವು ನನಗೆ ಕೊಟ್ಟಿದ್ದೀರಾ ಅಂದ್ರೆ ನೀವು ನನಗೆ ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. 400 ರೂಪಾಯಿ ಕೊಟ್ಟಿದ್ದೀರಾ ಅಂತಂದ್ರೆ ಅದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ 1% ಬಡ್ಡಿಗೆ, ಈಗ ನಾನು 6% ಇದೆ ಅಲ್ವಾ, ಇದನ್ನ 1% ಬಡ್ಡಿಗೆ ಎಷ್ಟಾಗುತ್ತೆ 4 ರೂಪಾಯಿ ಆಗುತ್ತೆ. 1% ಬಡ್ಡಿಗೆ ಎಷ್ಟಾಗುತ್ತೆ 4 ರೂಪಾಯಿ ಆಗುತ್ತೆ. ಹಾಗಾದ್ರೆ 6% ಬಡ್ಡಿಗೆ ಎಷ್ಟಾಗುತ್ತೆ ಸ್ನೇಹಿತರೆ, 1% ಬಡ್ಡಿಗೆ 6 ರೂಪಾಯಿ ಇದ್ರೆ 6% ಬಡ್ಡಿಗೆ 24, 6 24 ರೂಪಾಯಿ ಆಗುತ್ತೆ. 24 ರೂಪಾಯಿ ಇಲ್ಲಿ ಏನ್ ಕೊಟ್ಟಿರೋದು 5 ಇಯರ್ ಕೊಟ್ಟಿದ್ದಾನೆ. 24 × 5 5 4 20, 2 5 7 20, 120 ರೂಪಾಯಿ ಆನ್ಸರ್ ಇದಕ್ಕೆ ಸ್ನೇಹಿತರೆ. ಟೋಟಲ್ ಆಗಿ ನಾನು ಬಡ್ಡಿ ಎಷ್ಟು ಕೊಡ್ಬೇಕು 120 ರೂಪಾಯಿ. ಇದು ಸಿಂಪಲ್. ಇದು ಇಲ್ಲಿ ನಾನು ಹೇಳ್ತಿರೋದಷ್ಟೇ. ಈಗ 1%ಗೆ ನಾನು 1%ಗೆ 4 ರೂಪಾಯಿ, ಅದನ್ನು ನಾವು ಆಲ್ರೆಡಿ ಹೇಳಿ 10% 40, 4% 1%ಗೆ 4 ರೂಪಾಯಿ. ಹಾಗಾದ್ರೆ 6%ಗೆ ಎಷ್ಟಾಗುತ್ತೆ ನೀವು ಆಲ್ರೆಡಿ ಯೂನಿಟರಿ ಮೆಥಡ್ ಕೊಟ್ಟು 4 ಯಾವುದೇ ಒಂದು ವ್ಯಾಲ್ಯೂ ಇರೋದು ವ್ಯಾಲ್ಯೂ ಬರ್ಕೊಳ್ಳಿ. ನನಗೆ ಜಾಸ್ತಿ 1%ಗೆ 4 ಆಗುತ್ತೆ, 6% ಜಾಸ್ತಿ ಅಲ್ವಾ, ನ್ಯೂಮರೇಟರ್ ಡಿನಾಮಿನೇಟರ್ ಮೆಥಡು. ಈ ಒಂದು ಲಾಜಿಕ್ ನೀವು ನೆನ್ಪಿಟ್ಕೊಳ್ಳಿ. ನಮಗೆ ಜಾಸ್ತಿ ಬೇಕು, ಅದಕ್ಕೆ ನ್ಯೂಮರೇಟರ್ ಜಾಸ್ತಿ ವ್ಯಾಲ್ಯೂ 1 6 4 25. ನಿಮ್ಗೆ 24 ಮತ್ತೊಂದು ಸತಿ ಹೆಂಗೆ ಬಂತ 24. therefore 1 yearಗೆ 24 rupees. ಅದು ಇಲ್ಲಿ ಕೊಟ್ಟಿರೋದೇನು 5 yearsಗೆ 24 × 5 120 rupees. ಇದು ನಾರ್ಮಲ್ ಆಗಿ ವೇಲಿ ನಾನು ಫಾರ್ಮುಲಾ ಇಲ್ದಂಗೆ, ನಾನು ಆಲ್ರೆಡಿ ಹೇಳ್ದಾಗೆ ಫಾರ್ಮುಲಾ ಏನಕ್ಕೆ ಐಡೆಂಟಿಫೈ ಅಂದರೆ ನಾವು ಫಾರ್ಮುಲಾ ಮರ್ತೋದು ಅಕಸ್ಮಾತ್ ಈ ರೀತಿ ಮೆಥಡ್ ಫಾರ್ಮುಲಾಗಳನ್ನ ಕನ್ಕ್ಲೂಡ್ ಮಾಡ್ಬಿಟ್ಟು ನಾವು ಆನ್ಸರ್ ಮಾಡ್ತೀವಿ. ಈಗ ಫಾರ್ಮುಲಾ ಮೆಥಡು ಪ್ರತಿಯೊಂದು ಇದಕ್ಕೂ ಈ ಮೆಥಡ್ ನಿಮ್ಗೆ ಅರ್ಥ ಆಗಿದ್ರೆ ಯಾವ ಮೆಥಡ್ ಮಾಡ್ಬೋದು. ಒಂದು ಪ್ರಾಬ್ಲಮ್ನ ಮೆನಿ ವೇಸ್ ಆಗಿ ಮಾಡೋದು, ಇದು ಮೆಥಡ್ 1. ಓಕೆ, ಮೆಥಡ್ 2 ಪ್ರಾಬ್ಲಮ್ ಈಗ ನೋಡಿ. ಈಗ I = PT or over/100. ಈಗ ನನಗೆ ಆಲ್ರೆಡಿ ಹೇಳ್ದಾಗೆ ಎಷ್ಟು 400 ರೂಪಾಯಿ ನೀವು ನನಗೆ ಕೊಟ್ಟಿದ್ದೀರಾ. ಓಕೆ, ಫೈಂಡ್ ದ ಸಿಂಪಲೆಸ್ಟ್. ನೀವು ಇಂಟ್ರೆಸ್ಟ್ ಎಷ್ಟು ಅಂತ ಕಂಡುಹಿಡಬೇಕಲ್ಲಿ. 400 ರೂಪಾಯಿ ನನಗೆ ಕೊಟ್ಟಿದ್ದೀರಾ. ಎಷ್ಟು 5 years, 5 year. ಟಿ ಅನ್ನೋದು ಟೈಮ್ ಕೊಟ್ಟಿದೆ 6 years, 5 years ಕೊಟ್ಟಿದೆ 5 ವರ್ಷ. ES 6% ಅಲ್ಲಿ ಬಡ್ಡಿ ಕೊಟ್ಟಿದ್ದಾನೆ. therefore ಡಿವೈಡ್ ಬೈ 100. ಸಿರಿದ್ರೆ ಕ್ಯಾನ್ಸಲ್, 2 0 ಮೇಲ್ಗಡೆ ಕೆಳಗಡೆ ಕ್ಯಾನ್ಸಲ್ ಆಗುತ್ತೆ. 5 6 30, 34 120 ಇಂಟ್ರೆಸ್ಟ್. ಹಾಗಾದ್ರೆ ನಾನು ಟೋಟಲ್ ಸೇರಿಸಿ ಇದು ಕ್ವಶನ್ ಓನ್ಲಿ ಫಾರ್ ಇಂಟ್ರೆಸ್ಟ್ ಅಂತ ಕೇಳೋದಕ್ಕೆ ಆನ್ಸರ್ ಈ ಕ್ವಶನ್ ಏನಾದ್ರು ಅಮೌಂಟ್ ಬಗ್ಗೆ ಕೇಳಿದ್ರೆ P+I ಗೊತ್ತು. A = P+Y. ಅಮೌಂಟ್ ಅನ್ನೋದು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ಗೆ ಇದಾಗಿರುತ್ತೆ. therefore ಅಮೌಂಟ್ ಪ್ರಿನ್ಸಿಪಲ್ ಎಷ್ಟು ಸ್ನೇಹಿತರೆ, ಪ್ರಿನ್ಸಿಪಲ್ 400 ರೂಪಾಯಿ. therefore ಬಡ್ಡಿ ಎಷ್ಟು 120 ರೂಪಾಯಿ. ಟೋಟಲ್ ನಾನು ನಿಮಗೆ ಕೊಡಬೇಕಾಗಿರೋದು 620 ರೂಪಾಯಿ. ಓಕೆ, ಈ ರೀತಿ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋ. ಟೋಟಲ್ ನಾನು ನಿಮಗೆ ಎಲ್ಲ ಸೇರಿಸಿ ನಮ್ಗೆ 5 ವರ್ಷದಲ್ಲಿ ಇಷ್ಟು ದುಡ್ಡು ಕಟ್ಟಿದ್ದೀನಿ ಅಂತ ಅರ್ಥ ಸ್ನೇಹಿತರೆ. ಈ ರೀತಿ ಯಾವುದೇ ಒಂದು ಪ್ರಾಬ್ಲಮ್ ಈಸಿಯಾಗಿ ಅನಲೈಸ್ ಮಾಡ್ಕೊಂಡು ಮಾಡ್ಬೋದು. ಈಗ ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ಳೋಣ, ವಿತ್ ಡೇಟಲ್ಲಿ ತಗೊಳ್ಳೋಣ. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಈಗ ನಾನು ಡೇಟಲ್ಲಿ ತಗೋತಾ ಇದ್ದೀನಿ. ಈ ಡೇಟಲ್ಲಿ ತಗೊಂಡ ಫೈಂಡ್ ದ ಸಿಂಪಲ್ ಈ ಒಂದು ಪ್ರಾಬ್ಲಮ್ ಅಲ್ಲಿ ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ 306.25. ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟಾಗ ಇಲ್ಲಿ ನೋಡಿ ಈ ಒಂದು ಡೆಸಿಮಲ್ ಫಾರ್ಮ್ನ ನೀವು 306 ಅಂತ ಇದೆಯಲ್ಲ, ಅದನ್ನ ಏನ್ ಮಾಡ್ತೀರಾ ಅಂದ್ರೆ ನಾನು ಡೆಸಿಮಲ್ ಫಾರ್ಮ್ ಅಲ್ಲಿ ಇರೋದನ್ನ ನಾನ್ ಡೆಸಿಮಲ್ ಫಾರ್ಮ್ ಕನ್ವರ್ಟ್ ಮಾಡ್ತೀನಿ. 306.25 / 100. ಇದನ್ನ ನಾನ್ ಡೆಸಿಮಲ್ ಫಾರ್ಮ್ ಕನ್ವರ್ಟ್ ಮಾಡ್ಕೊಳ್ಳಿ. ಇದು ನಿಮಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ತುಂಬಾನೇ ಈಸಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ಕೊಟ್ಟಿರೋದೇನು, ಮಾರ್ಚ್ 3 ಇಂದ ಮಾರ್ಚ್
3ನೇ ತಾರೀಕಿಂದ ಟೈಮಿಂಗ್ಸು ಎಲ್ಲಿಂದ ಜುಲೈ 27 ತನಕ ನಾವು ಡೇಟ್ ಕಂಡಿಡಬೇಕು. ಇಲ್ಲಿ ಮಾರ್ಚ್ 27 ಅಂದರೆ 31 ದಿವಸ ಇರುತ್ತೆ. 31 ದಿವಸದಲ್ಲಿ 3 ದಿವಸಗಳು 28. ದೇರ್ಫೋರ್ ನೆಕ್ಸ್ಟು ಮಾರ್ಚ್ 31 ಅಂದರೆ ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ ಎಲ್ಲಿ ತನಕ 22 ತನಕ. ಟೋಟಲ್ ಎಷ್ಟತ್ತೆ 20 ಪ್ಲಸ್ ಯೂನಿಟ್. ಈಗ ಹೆಂಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ 20, 30, 50, 50, 30, 110, 110, 50, 80, 110, 130, 20, 130, 130 ಪ್ಲಸ್ ಯೂನಿಟ್ ಡಿಜಿಟ್ ತಗೊಳ್ಳಿ. 8, 7, 5, 15, 1, 16, 130 ಪ್ಲಸ್ 16, 146 ಬರುತ್ತೆ ಸ್ನೇಹಿತರೆ. 146 ಬರುತ್ತೆ. ಟೈಮಿಂಗ್ಸ್ 146 ದಿವಸಗಳು ಬರುತ್ತೆ. ದೇರ್ಫೋರ್ ಇದನ್ನ ಏನು ಮಾಡ್ತೀನಿ ಅಂದರೆ ಇದನ್ನು ಫ್ರಾಕ್ಷನ್ ಕೊಟ್ಟಿದ್ದೀನಿ 3 4 12, 3 4 12 ಮತ್ತು 12 ಪ್ಲಸ್ 3 15. 15/6 ಏನು ಕೊಟ್ಟಿದ್ದಾನೆ ಅಂತಂದರೆ 15/4 ಕೊಟ್ಟಿದ್ದಾನೆ. ದೇರ್ಫೋರ್ ನಮಗೆಲ್ಲ ಇದು ಗೊತ್ತಾಯ್ತು. ಈಗ ಅಂದರೆ ಇಂಟ್ರೆಸ್ಟ್ ಕಂಡುಹಿಡಬೇಕು. ಪಿ ಅನ್ನೋದು ಏನು ಕೊಟ್ಟಿದ್ದಾನೆ ಅಂತಂದರೆ ನಮಗೆ ಫಾರ್ಮುಲಾ ಬಂದ್ಬಿಡುತ್ತೆ PTR/100. ಓಕೆ. ದೇರ್ಫೋರ್ ಪ್ರಿನ್ಸಿಪಲ್ ಏನಾಗುತ್ತೆ 30625 ಡಿವೈಡ್ ಅದನ್ನ ಡೆಸಿಮಲ್ ಇರೋದನ್ನ ನಾನ್ ಡೆಸಿಮಲ್ ತೊಗೊಂಡಿದ್ದೀನಿ 100 ಮಾಡಿಕೊಂಡೆ. ಅದೇ ರೀತಿ ಟೈಮಿಂಗ್ಸ್ ಎಷ್ಟಿದೆ 146. ಇದು ವರ್ಷಕ್ಕೆ ಎಷ್ಟು ದಿವಸಗಳನ್ನು 365 ಕನ್ವರ್ಟ್ ಮಾಡಿಕೊಂಡೆ. ಅದೇ ರೀತಿ ಇಲ್ಲಿ 15/4 ಮಿಕ್ಕಿದ 100 1/100 ಅಂತ ಬರ್ಕೋತೀನಿ. ಇದು ನಿನಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಸ್ನೇಹಿತರೆ 100, ಯಾಕಂದರೆ ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ, ನೀವು ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಇದು ಟೈಮ್ ನಾನು ಎಲ್ಲ ಪ್ರಾಬ್ಲಮ್ ಕೂಡ ಪ್ರತಿಯೊಂದು ಯಾವ ಕ್ವಶನ್ಗೆ IBPS ಎಲ್ಲದೂ ಕವರ್ ಮಾಡ್ತಾ ಇದ್ದೀನಿ. ನಿಮಗೆ 4.59 ಬರುತ್ತೆ ಸ್ನೇಹಿತರೆ. 4.59 ಆನ್ಸರ್ ಇದಕ್ಕೆ. ಈ ಒಂದು ಆನ್ಸರ್ ಯಾವತ್ತು ಕ್ಯಾಲ್ಕುಲೇಷನ್ ಆಂಬಿಗ್ಯೂಟಿ ಮಾಡ್ಕೊಳ್ಬೇಕು, ತುಂಬಾ ಈಸಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಮಾಡಿ ಅಂತ ಹೇಳಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ, ಈಗ ನಾನು ಈ ರೀತಿ ಪ್ರಾಬ್ಲಮ್ ಕೊಟ್ಟಾಗ ನೀವು ಇಂಡಿವಿಜುವಲ್ ಆಗಿ ಡೇಟ್ ಕಂಡು ಹಿಡ್ಕೊಂಡು ಮಾಡ್ಕೋಬೇಕು. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್, ಮುಂದೆ ವಾಟ್ ಸಮ್ ಆಫ್ ಮನಿ ವಿಲ್ ಪ್ರೊಡ್ಯೂಸ್ ₹145 ಅಂತ. ಇಲ್ಲಿ ನಮಗೆ ಈ ಪ್ರಾಬ್ಲಮ್ ಇಂಟ್ರೆಸ್ಟ್ ಕೂಡ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ. ಇಲ್ಲಿ ಏನಂತಂದ್ರೆ ನಾವು ಪ್ರಿನ್ಸಿಪಲ್ ಕಂಡುಹಿಡಬೇಕಾಗುತ್ತೆ ಈ ಪ್ರಾಬ್ಲಮ್ ಅಲ್ಲಿ. ಫಾರ್ ಎಕ್ಸಾಂಪಲ್ I is equal to 143 ಕೊಟ್ಟಿದ್ದಾನೆ. ಅಟ್ ದ ರೇಟ್ ಆಫ್ 3.25 ಅಂತ ಕೊಡಿ. ಇದನ್ನು ನಾನು ನಾನು ಆಲ್ರೆಡಿ ಡೆಸಿಮಲ್ ಇರೋದನ್ನ ನಾನ್ ಡೆಸಿಮಲ್ ಫಾರ್ಮ್ ಬರ್ಕೊಳ್ಳಿ, ಅದು ಫ್ರಾಕ್ಷನ್ ಫಾರ್ಮ್ ಬರ್ಕೊಳ್ಳಿ. 0.25 ನಾನು 1/4 ಅಂತ ಬರ್ಕೋಬೋದು. 1/4 ಅಂತಂದ್ರೆ ಎಷ್ಟಾಗುತ್ತೆ ಸ್ನೇಹಿತರೆ? 1/4 ಅನ್ನೋದು T ಇದು ಯಾರು ಅದನ್ನ 3 4 12 30/4. ಯಾಕಂದ್ರೆ ನಿಮಗೆ ಕ್ಯಾಲ್ಕುಲೇಷನ್ ತುಂಬಾ ಈಸಿ ಆಗುತ್ತೆ. 2.5 ಇರೋದನ್ನ ರೇಟ್ ಎಷ್ಟಿದೆ 2.5 ಅಂದ್ರೆ 2 1/2 ಅಂತ ಬರ್ಕೋಬಹುದು. ಹಾಫ್ನ 1/2 ಅಂತ ಬರ್ಕೋಬಹುದು. ದೇರ್ಫೋರ್ 2 to the 4 4 5/2. ಓಕೆ. ಈ ರೀತಿ ಬರ್ಕೊಂಡು ನಿಮಗೆ ಕ್ಯಾಲ್ಕುಲೇಷನ್ ತುಂಬಾನೇ ಈಸಿ ಆಗುತ್ತೆ. ದೇರ್ಫೋರ್ ನಮಗೆ I is equal to PTR/100. ಇಲ್ಲಿ ನನಗೆ ಬಂದಿರೋದು ನನ್ನ PTR/100. ಈಗ P ಏನ್ ಮಾಡ್ತೀನಿ ಅಂದ್ರೆ ಆ ಕಡೆ ತಗೋತೀನಿ. I into 100 divided by TR. ನಾನು ಏನು ಮಾಡ್ತೀನಿ ಅಂತಂದರೆ 100 into 143. ಇದನ್ನು ಮೇಲ್ಗಡೆ ಡೈರೆಕ್ಟಾಗಿ ಬರ್ಕೋತೀನಿ. 13/4 ಇರೋದನ್ನ ಮೇಲ್ಗಡೆ 4 ಹೋಗುತ್ತೆ, ಮೇಲ್ಗಡೆ 2 ಹೋಗುತ್ತೆ. ಉಳ್ಕೊಳ್ಳೋದು ಎಷ್ಟು ಉಳ್ಕೊಳ್ಳುತ್ತೆ? 13 ಮತ್ತು 2 ಉಳ್ಕೊಳ್ಳುತ್ತೆ. ಈಗ 5 ಬರುತ್ತೆ. 5 ಬರುತ್ತೆ. 5 20. ಓಕೆ. ನೆಕ್ಸ್ಟು 13 1 13 11 ಎಷ್ಟು ಬರುತ್ತೆ? 20 into 4 8 ಇಂಟು 160 into 11. ಶಾರ್ಟ್ಕಟ್ ಮಲ್ಟಿಪ್ಲಿಕೇಶನ್ ಆಲ್ರೆಡಿ ನಿಮಗೆ ವಿಡಿಯೋ ಕೂಡ ಮಾಡಿದೆ 11 ಮಲ್ಟಿಪಲ್ಸ್ನ. ಈಗ ಲಾಸ್ಟ್ ಡಿಜಿಟ್ ಫಸ್ಟ್ ಸೇಮ್ ಆಗಿ ತಗೊಳ್ಳಿ. ಮಿಕ್ಕಿದು 6 + 0 6, 6 + 1 7. ಆನ್ಸರು ಎಷ್ಟು ಬಡ್ಡಿ ಇದೆ? ₹1460. ಈ ಬಡ್ಡಿ ಎಷ್ಟು ರೂಪಾಯಿಗೆ? ₹140 ಇಂಟ್ರೆಸ್ಟ್ ಕೊಟ್ಟಿದ್ದಾನೆ. ಇನಿಷಿಯಲ್ ಅಮೌಂಟು ಎಷ್ಟಿದೆ? ನಾನು ತಗೊಂಡಿರೋದು ಅಮೌಂಟು ₹1760 ತಗೊಂಡೆ. ಅದಕ್ಕೆ ಇಂಟ್ರೆಸ್ಟು ಇಷ್ಟು ಕಟ್ಟಿದ್ದೀನಿ ಸ್ನೇಹಿತರೆ. ಎಷ್ಟು ಇಂಟ್ರೆಸ್ಟ್ ಅವನೇ ಕೂಡ ₹140 ಇಂಟ್ರೆಸ್ಟ್ ಕೊಟ್ಟಿದ್ದೀನಿ. ಇದಕ್ಕೆ ನಾನು ಇನಿಷಿಯಲ್ ಅವನ ಹತ್ರ ತಗೊಂಡಿರೋ ಅಮೌಂಟ್ ಎಷ್ಟು ಅಂತಂತಂದರೆ ₹1760. ಈ ರೀತಿ ಪ್ರಾಬ್ಲಮ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಕೂಡ ಈಸಿಯಾಗಿ ಮಾಡ್ಬೋದು. ಇಲ್ಲಿ ಹೆಂಗೆ ಕೇಳಿದ್ದಾನೆ, ನಾನು ಅವನ ಹತ್ರ ತಗೊಂಡಿರೋ ಅಮೌಂಟ್ ಕೇಳಿದ್ದಾನೆ, ಇಂಟ್ರೆಸ್ಟ್ ಅವನೇ ಕೊಟ್ಬಿಟ್ಟಿದ್ದಾನೆ. ಈಸಿಯಾಗಿ ಈ ರೀತಿ ಪ್ರಾಬ್ಲಮ್ಗಳನ್ನ ಈಸಿಯಾಗಿ ಕೊಡ್ಬೋದು. ಈ ರೀತಿ ರೇಟು ಟೈಮ್ ಎಲ್ಲ ಕೊಟ್ಟಿದ್ದಾನೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಸ್ನೇಹಿತರೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್, ಎ ಸಮ್ ಆಫ್ ರುಪೀಸ್ ಈಸ್ ಇದು 468 ಸ್ನೇಹಿತರೆ. 468.75. A simple interest and the end of the year is. ಇಲ್ಲಿ ನಮಗೆ
ಎ ಸಮ್ ಆಫ್ ಅಂತ ಕೊಟ್ಟೆ. ಇಲ್ಲಿ ನಿಮಗೆ ಪ್ರಿನ್ಸಿಪಲ್ ನಾನು ತಗೊಂಡಿರೋ ಅಮೌಂಟ್ ಕೊಟ್ಟೆ 4 ಇಲ್ಲಿ ಆಲ್ರೆಡಿ ಹೇಳಿದಾಗೆ ಇದು 468.75 ವ್ಯಾಸ್ ಲೆಂಟ್ ಟು ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಅಟ್ ದ ಎಂಡ್ ಆಫ್ 1 ಇಯರ್. ಈ ಒಂದು ಅಮೌಂಟ್ಗೆ 1 ಇಯರ್ 8 ಮಂತ್ಸ್ ಅಂತ ಕೊಟ್ಟಿದ್ದೆ. ಇದನ್ನು ನಾನು 1 ಇಯರ್ಗೆ 12 ಮಂತ್ಗಳು, 8 ಮಂತ್ಸ್ ಕೂಡಿದಾಗ 20 ಮಂತು ಬರುತ್ತೆ. 20 ಮಂತ್ ಮತ್ತೆ 1 ಇಯರ್ ಕನ್ವರ್ಟ್ ಮಾಡಿದಾಗ ಎಷ್ಟಾಗುತ್ತೆ 5/3 ಬರುತ್ತೆ. ವಿತ್ ರೆಸ್ಪೆಕ್ಟ್ ಇಯರ್ಗೆ 5/4 ಓಕೆ 5/3 ಬರುತ್ತೆ. ಯಾವುದರಿಂದ ಹೋಗಿದ್ರೆ 4 5 20 4 3 12. ಈಗ ನಾನು ಇಂಟ್ರೆಸ್ಟ್ ಕೂಡ ಕೊಟ್ಟಿದ್ದೆ ನಿಮಗೆ. ನಾನು ಅಮೌಂಟು ಟೋಟಲ್ ಆಗಿ ಅಮೌಂಟ್ ಇರೋದು 500 ರೂಪಾಯಿ. ಯಾಕಂದರೆ ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗ ಈ ಒಂದು 472.75 ನಾನು ತಗೊಂಡಿರೋದು ಇಂಟ್ರೆಸ್ಟ್ ಇಲ್ಲಿ ನನಗೆ 500 ರೂಪಾಯಿ ಟೋಟಲ್ ಆಗಿ ಅವನಿಗೆ ಕಟ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಇಂಟ್ರೆಸ್ಟ್ ಎಷ್ಟು ಕಟ್ಟಿದ್ದೇನೆ ಅಂದರೆ ನಾನು ಆಲ್ರೆಡಿ ಹೇಳಿದಾಗ P = ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್. ಪಿ ಎಷ್ಟು ಸ್ನೇಹಿತರೆ 468.75. ನನಗೆ ಅಮೌಂಟ್ ಕೂಡ ಇಲ್ಲಿ ನಾನು ಅಮೌಂಟ್ ಫಾರ್ಮುಲಾ ಏನಂದ್ರೆ ಸ್ನೇಹಿತರೆ A = P + I. A ಅಮೌಂಟ್ ಅಂದರೆ P + I ಸ್ನೇಹಿತರೆ. ಇಲ್ಲಿ ನಾನು ತಪ್ಪಾರದೆ. ಅಮೌಂಟ್ ಎಷ್ಟಿದೆ ಸ್ನೇಹಿತರೆ 500 ರೂಪಾಯಿ ನಾನು ಟೋಟಲ್ ಆಗಿ ಅವ್ನು ಈ ಪ್ರಾಬ್ಲಮ್ ಅಲ್ಲಿ ಅವ್ನು ಕಟ್ಟಿರೋದು 500 ರೂಪಾಯಿ. ಅಲ್ಲ ಅವನ ಹತ್ರ ಇಸ್ಕೊಂಡಿರುತ್ತೆ 480.75. ಟೋಟಲ್ ಇದನ್ನು ಲೆಸ್ ಮಾಡಿದಾಗ ಇನ್ನು ಯಾವುದೇ ರೀತಿ ಈ ರೀತಿ ಟೇಬಲ್ ಕ್ರಿಯೇಟ್ ಮಾಡ್ಕೊಂಡು ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಇವೆರಡು ಕಲ್ದಾಗ ಎಷ್ಟು ಬರುತ್ತೆ ಅಂದರೆ ನಿಮಗೆ 31.25 ಬರುತ್ತೆ. 31.25 ನಾವು ಆಲ್ರೆಡಿ ಈಗ ಇಂಟ್ರೆಸ್ಟ್ ಕೂಡ ಗೊತ್ತಾಯಿತು, ಇಯರ್ ಕೂಡ ಗೊತ್ತಾಯಿತು. ನಾನೇನು ಮಾಡಬೇಕಂದ್ರೆ ರೇಟ್ ಆಫ್ ಆರ್ ಕಂಡುಹಿಡಬೇಕು. ಇಲ್ಲಿ ಪ್ರಾಬ್ಲಮ್ ಕೇಳಿರೋದು ಯಾವುದು ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ದಾನೆ ಸ್ನೇಹಿತರೆ. ಇಲ್ಲಿ ನನಗೆ ಆಲ್ರೆಡಿ ಎಲ್ಲ ಗೊತ್ತಾಗಿದೆ. I = PTR/100. ಓಕೆ, ಈಗ ನಾನು ಈಗ ನಾನು ಆರ್ನ ಈ ಕಡೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. R = ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಮಾಡ್ಕೊಳ್ಳಿ. ನಾನು ನಿಮಗೆ ಈಸಿ ಮೆಥಡಲ್ಲಿ ಹೇಳ್ತಾ ಇರೋದು. R = I × 100 / P × T. therefore ಇಲ್ಲಿ ನಾನು 100 × ಅದನ್ನು ನಾನೇನು ಮಾಡ್ತಿದ್ದೀನಿ ಅಂತ ಸ್ನೇಹಿತರೆ 2 ಪಾಯಿಂಟ್ಗಳು ಸೇಮ್ ಇರೋದ್ರಿಂದ ನಾನು ಈ 2 ಪಾಯಿಂಟ್ ಸೇಮ್ ಇದೆ, ನಾನು ಅದರ ಡೆಸಿಮಲ್ ರೆಗ್ಯುಲೇಟ್ ಮಾಡ್ತೀನಿ. ಡೈರೆಕ್ಟಾಗಿ 3125 × 3 ಅಂತ ತಗೋತೀನಿ. ಎಷ್ಟು 3 ಆಸ್ ವೆಲ್ ಆಸ್ ಇಲ್ಲಿ ನನಗೆ ಬಂದಿರೋದು. ಯಾಕಂದರೆ 3 ಏನಕ್ಕೆ ತೊಗೊಂಡ್ರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಈ ಕೆಳಗಡೆ ಇರೋದು ಮೇಲ್ಗಡೆ ಬಂದ ಮೇಲ್ಗಡೆ ಏನಾಗುತ್ತೆ ಇಲ್ಲಿ ಇರೋ ಕೆಳಗಡೆ ಬಂದಾಗ ಮೇಲ್ಗಡೆ ಹೋದಾಗ ಮೇಲ್ಗಡೆ 3 ಬರುತ್ತೆ. therefore 46875 × 5. ಈಗ 5/3 ಬಂದಾಗ ನಾನು ಅದನ್ನು ಡೈರೆಕ್ಟಾಗಿ ಮೇಲ್ಗಡೆ ಬರ್ತಿದ್ದೀನಿ ಅಷ್ಟೇ ಸ್ನೇಹಿತರೆ, ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ನೀವು ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ R = 4%. ನೀವು ಕ್ಯಾಲ್ಕುಲೇಟ್ ಮಾಡಿ, ಯಾಕಂದರೆ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 30-40 ಪ್ರಾಬ್ಲಮ್ಗಳಿದೆ, ಟೈಮ್ ಆಗುತ್ತೆ. ನಾನು ಆಲ್ರೆಡಿ ನಿಮಗೆ ಈಕ್ವೇಷನ್ ರೀತಿ ತೋರಿಸಿದ್ದೀನಿ, ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನಿಮ್ಮ ಕಡೆಯಿಂದ 4%. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. A lent ₹600 to B for 2 years. ಓಕೆ, ಇನಿಷಿಯಲ್ ಅವನು ಲೆಂಟ್ ತಗೊಂಡು ಸಾಲ ತಗೊಂಡಿದ್ದಾನೆ 600. ಪ್ರಿನ್ಸಿಪಲ್ ಎಷ್ಟಿದೆ ಸ್ನೇಹಿತರೆ ಇಲ್ಲಿ P1 ಅನ್ನೋದು 600 ಇದೆ ಸ್ನೇಹಿತರೆ. P1 ಅನ್ನೋದು 600 ಇದೆ. ಎಷ್ಟು ಪರ್ಸೆಂಟ್ ಫಾರ್ ದ 2 years? T1 = 2 years. ಅದೇ ರೀತಿ and 150 to C for 4 years. C ಅನ್ನು 150 ರೂಪಾಯಿ ತಗೋತಾನೆ ಸಾಲನ. ಎಷ್ಟು 150 ರೂಪಾಯಿ ತಗೋತಾನೆ, 150. ಅದನ್ನು P2 ಅಂತ ತಗೋತೀನಿ ಸ್ನೇಹಿತರೆ. ಇದು ಪ್ರಿನ್ಸಿಪಲ್ ತಗೊಳ್ಳೋ ಅಮೌಂಟ್ ಎಷ್ಟು ಇಯರ್ ಅಲ್ಲಿ ಅಂತ ತಗೋತಾನೆ. ಈಗ ನಾವು ಬಡ್ಡಿ ಯಾವ್ದಾದ್ರು ಒಂದು ಬಡ್ಡಿ ತಗೊಂಡ್ರೆ ಎಷ್ಟು, ಈಗ 2 ವರ್ಷ ತೀರಿಸ್ತೀನಿ ಅಂತ ಅದೇ ರೀತಿ ಅವ್ನು ತಗೋತಾ ಇರೋದು. ಈಗ ನಾನು T2 ಅನ್ನೋದು 4 years. ಇಲ್ಲಿ ಏನು ಕೊಟ್ಟಿದ್ದಾನೆ ಆಲ್ ಟುಗೆದರ್ the years and received all together ₹90 from both as interest. ಇಬ್ಬರಿಂದ ಇಸ್ಕೊಂಡಾಗ ಅವನಿಗೆ 90 ರೂಪಾಯಿ ಬರುತ್ತಂತೆ. I1 + I2 = 90 ಬರುತ್ತೆ. therefore ಇಲ್ಲಿ 90 ಬರುತ್ತೆ ಅಂತಂದ್ರೆ ನಾವು ಎಲ್ಲ ಕೊಟ್ಟಿದ್ದಾನೆ. ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನಾವು ರೇಟ್ ಆಫ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಸ್ನೇಹಿತರೆ. ರೇಟ್ ಆಫ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಏನು ಮಾಡ್ತೀವಿ 600 ಇಂಟು ಆಲ್ರೆಡಿ 600 ಇಲ್ಲಿ ಪ್ರಿನ್ಸಿಪಲ್ PT ಅವರು ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ ಸ್ನೇಹಿತರೆ. ಇನ್ನೆಲ್ಲ
2ನ ಟೈಮು ಇಂಟು ಆರ್ ಅಲ್ಲೇ ಇದೆ, ನಾನು ಅದನ್ನೇ ಕಂಡುಹಿಡಬೇಕಾದ್ರೆ 100 ಪ್ಲಸ್ 150 ಇಂಟು 4 ಇಂಟು 6 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 90. ಓಕೆ, ಈಗ ನಾನೇನು ಮಾಡ್ತೀನಿ ಅಂದರೆ 425 ಅದೇ ರೀತಿ ಇಲ್ಲೇನು ಮಾಡ್ತೀನಿ ಅಂತಂದರೆ 20 ಕ್ಯಾನ್ಸಲ್ ಹೊಡಿತೀನಿ, 25 25 6 ದೇರ್ಫೋರ್ 12 6 ಪ್ಲಸ್ ಉಳ್ಕೊಳ್ಳೋದು 6 6 ಈಸ್ ಈಕ್ವಲ್ ಟು 90, ದೇರ್ಫೋರ್ 8 6 ಈಸ್ ಈಕ್ವಲ್ ಟು 90. ಓಕೆ, ಎಷ್ಟಿಂದ ಹೋಗುತ್ತೆ 18 12 ಪ್ಲಸ್ 6 18 6 18 ಎಷ್ಟಿಂದ 5ರಿಂದ ಹೋಗುತ್ತೆ, ದೇರ್ಫೋರ್ ಆರ್ ಈಸ್ ಈಕ್ವಲ್ ಟು 90/18 ಈಸ್ ಈಕ್ವಲ್ ಟು 5% ಬಡ್ಡಿ, 5% ಬಡ್ಡಿಗೆ ಕೊಟ್ಟಿದ್ದೇನೆ ಸ್ನೇಹಿತರೆ. ಇಲ್ಲಿ 5% ಬಡ್ಡಿಲಿ ಅಷ್ಟು ಅಮೌಂಟು ಇದಾಗಿದೆ. ಟೋಟಲ್ ಅಮೌಂಟ್ ರಿಸೀವ್ ಮಾಡಿರೋದು ಇಬ್ಬರಿಂದ ಬಡ್ಡಿ ಎಷ್ಟು 90, 5% ಬಡ್ಡಿ. ಹಾಗೆ ಅವನಿಬ್ರು ಕೂಡ ಸಾಲ ಒಬ್ಬನಿಗೆ 600 ರೂಪಾಯಿ, LDRಗೆ 150 ರೂಪಾಯಿ, 4ಕ್ಕೆ ಟೋಟಲ್ ಆಗಿ ಅವನಿಗೆ 2 ಬಡ್ಡಿಗಳು ಸೇರಿಸಿ 90 ರೂಪಾಯಿ ಬಂದಿದೆ. ಈ ರೀತಿ ನಾವು ಪ್ರಾಬ್ಲಮ್ಗಳು ಅರ್ಥ ಮಾಡ್ಕೊಂಡು ಮಾಡಿದ್ರೆ ನಾವು ಈಸಿಯಾಗಿ ಯಾವುದೇ ಆಂಬಿಗ್ಯೂಟಿ ಇಲ್ಲದೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ಳೋಣ ಸ್ನೇಹಿತರೆ. ಓಕೆ, ಇನ್ ವಾಟ್ ಟೈಮ್ ವಿಲ್ 8500 ಅಮೌಂಟ್ ಟು 1500. ಓಕೆ, ಇದು ಕೂಡ ತುಂಬಾ ಈಸಿ ಪ್ರಾಬ್ಲಮ್. ಆಲ್ರೆಡಿ ನಾನು ಹೇಳಿದಾಗೆ ಅಮೌಂಟ್ ಅಂದ್ರೆ ಎಷ್ಟು, ಅಮೌಂಟ್ ಅಂತಂದ್ರೆ ಟೋಟಲ್ ಆಗಿ ನಾನು ತಗೊಂಡಿರೋ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಅಂತ. ಇಲ್ಲೊಂದು ಟೇಬಲ್ ನಾನು ಆಲ್ರೆಡಿ ಟೇಬಲ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. 8500 ಇದ್ದಿದ್ದು ನಾನು ತಗೊಂಡಿರೋ ಬೆಲೆ ಕೊನೆಗೆ ಏನಾಗುತ್ತಂದ್ರೆ ಅಮೌಂಟು 15,767.5. ಇಲ್ಲಿ ನಾನು ಆಲ್ರೆಡಿ ಇದು ಪ್ರಿನ್ಸಿಪಲ್ ಅಮೌಂಟು, ಇದು ಎ ಅಮೌಂಟ್, ಇದು ಮೈನಸ್ ಮಾಡಿದ್ರೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಸೇಮ್ ಅದೇ ರೀತಿ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಸ್ನೇಹಿತರೆ, 15,760.5ರಿಂದ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 7,267.50 ಬರುತ್ತೆ. ಇದು ಇಂಟ್ರೆಸ್ಟ್ ಬರುತ್ತೆ ಕಳೆದಾಗ. ದೇರ್ಫೋರ್ ಐ ಈಸ್ ಈಕ್ವಲ್ ನಮಗೆ ಫಾರ್ಮುಲಾ ಗೊತ್ತು, PTR/100. ನಾವು ರೇಟ್ ಕಂಡುಹಿಡಬೇಕಾಗಿರೋದು ಇಲ್ಲಿ. ಐ ಅಂತಂದ್ರೆ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ ಇರೋದನ್ನ ನಾನು ಆಲ್ರೆಡಿ ಹೇಳಿದಾಗ ನೀವು ಡೆಸಿಮಲ್ ಫಾರ್ಮೇಷನ್ ಮಾಡ್ಕೋಬೇಡಿ, ಯಾವತ್ತು ನಾನ್ ಡೆಸಿಮಲ್ ಫಾರ್ಮ್ /100 ಅಂತ ಮಾಡ್ಕೊಂಡೆ. ಯಾಕಂದ್ರೆ ಇಲ್ಲಿ ಪಾಯಿಂಟ್ ಓವರ್ಸೆ ಕೆಳಗಡೆ /100. ನೀವು ಎಷ್ಟು ಪಾಯಿಂಟ್ಗಳನ್ನ ನಾವು ಇದು ಮಾಡ್ತೀವಿ ಮೇಲ್ಗಡೆ ಕಳಿಬೇಕಂದ್ರೆ ಕೆಳಗಡೆ ಅಷ್ಟೇ ಡಿವೈಡ್ನ 0ನ ಹಾಕೋತೀರಾ, ಅಷ್ಟೇ ಲಾಜಿಕ್ಕು. ದೇರ್ಫೋರ್ ಪ್ರಿನ್ಸಿಪಲ್ ಎಷ್ಟು 8500 ಇಂಟು ದೇರ್ಫೋರ್ 9/2 ನಾನು ಡೈರೆಕ್ಟಾಗಿ ಇಲ್ಲೇ ಬರುತ್ತೀನಿ ಇಂಟು ಎಷ್ಟು, ಓಕೆ 4.5%. ಓಕೆ, ಇಲ್ಲಿ 4.5% ನಾನು 9/2 ಹೇಗಂತ ಮಾಡ್ಕೊಂಡಂತ ಡೈರೆಕ್ಟಾಗಿ ಇಲ್ಲಿ ನಾನೇನು ಮಾಡಿದೆ ಅಂದರೆ 4.5 ಇಲ್ಲಿ ನಾನು ಟೀಮ್ ಕಂಡಿಡ್ಬೇಕು ಹೌ ಮಚ್ ಟೈಮ್ ಅಂತ ಟೈಮ್ ಕೇಳೋದು. ಅದರಿಂದ ನಾನು ಟೀನ ಕಂಡಿಡ್ತಾ ಇದ್ದೀನಿ. 4.5% ಅಂದರೆ 4 1/2 ಅಂತ ಏನು ಮಾಡ್ತೀನಿ ಅಂದರೆ 4 to the 8 + 1 9/2. ಅದನ್ನು ನಾನು ಈ ರೀತಿ 9/2 ಡೈರೆಕ್ಟ್ ಬರ್ದೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿ ನಾವು ಟೀ ಕಂಡಿಡ್ತಾ ಆರಲ್ಲ ಸ್ನೇಹಿತರೆ. ಇಲ್ಲಿ ಇನ್ ವಾಟ್ ಟೈಮ್ ವಿಲ್ ಬಿ ಅಂತ ಕೇಳಿದ್ರೆ ಈ ಒಂದು 8,500 ರೂಪಾಯಿ 15,760 ರೂಪಾಯಿ ಆಗುತ್ತೆ. ಎಷ್ಟು ಟೈಮ್ ತಗೊಳುತ್ತೆ ಇಲ್ಲಿ ಪರ್ಸೆಂಟೇಜ್ ಕೂಡ 4.5% ಅಲ್ಲ. ಹಾಗಾದ್ರೆ ಎಷ್ಟು ಟೈಮ್ ತಗೊಳುತ್ತೆ ಆ ಒಂದು 8,500 ರೂಪಾಯಿ ಇಷ್ಟು ಅಮೌಂಟ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕ್ವಶನ್. ಜಸ್ಟ್ ಇದನ್ನು ಸಾಲ್ವ್ ಮಾಡಿದಾಗ ನಿಮ್ಮಿಂದ ಸಾಲ್ವ್ ಮಾಡಿ. ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ ಸ್ನೇಹಿತರೆ ಟಿ ಅನ್ನೋದು ನಿಮಗೆ 19 ಇಯರ್ ಬರುತ್ತೆ, 19 ವರ್ಷ ಬರುತ್ತೆ. ಸಾಲ್ವ್ ಮಾಡಿ, ಇದು ನಿಮಗೆ ಕೊಡ್ತಾ ಇರೋ ವರ್ಕ್ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಹೆಂಗೆ ಮಾಡ್ತೀರಾ ಅಂತಷ್ಟೇ, ಇನ್ನೇನು ಕಲ್ಲ. ಓಕೆ, ಇದು ಒಂದು ಆನ್ಸರ್. ನಾನು ಟೈಮ್ ಕನ್ಸ್ಟೆನ್ಸಿಂದ ನಿಮಗೆ ಈ ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ. 19 ಇಯರ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಈ ರೀತಿ ಪ್ರತಿಯೊಂದು ಪ್ರಾಬ್ಲಮ್ ಯಾವ್ಯಾವ ಟೈಪ್ ಇರುತ್ತೆ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಈಗ ನಾನು ದ ಸಿಂಪಲ್ ಇಂಟ್ರೆಸ್ಟ್ ಅನ್ನು ಸಮ್ ಆಫ್ ಮನಿ ಇಸ್ 1/9 ಆಫ್ ದ ಪ್ರಿನ್ಸಿಪಲ್ ಅಂತ ಕೊಟ್ಟಿದ್ದಾನೆ. ಓಕೆ, ಒಂದು ಸಿಂಪಲ್ ಇಂಟ್ರೆಸ್ಟ್ ಅಂತಂದ್ರೆ ಐ ಈಸ್ ಈಕ್ವಲ್ ಟು 1/9 ಆಫ್ ಪ್ರಿನ್ಸಿಪಲ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಈ ಒಂದು ಸಿಂಪಲ್ ಇಂಟ್ರೆಸ್ಟ್ ಇರೋದು ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ 1/9 ಆಫ್ ಪಿಗೆ ಈಕ್ವಲ್ ಆಗಿರುತ್ತಂತೆ. ಅಂಡ್ ದ ನಂಬರ್ ಆಫ್ ಇಯರ್ ಈಸ್ ಈಕ್ವಲ್ ಟು ದ ರೇಟ್ ಆಫ್ % ಆಫ್ ಆನಮ್. ಓಕೆ, ಈ ರೀತಿ ಪ್ರಾಬ್ಲಮ್ ತುಂಬಾನೇ ಕೇಳಿದೆ. ಈಗ ಟಿ ಮತ್ತೆ ಆರ್ ಈಕ್ವಲ್ ಆಗಿರುತ್ತಂತೆ. ಇಲ್ಲಿ ಕ್ವಶನ್ಗೆ ಫೈಂಡ್ ದ ರೇಟ್ ಆಫ್ ಪರ್ಸೆಂಟೇಜ್. ಇಲ್ಲಿ ಆರ್ ವ್ಯಾಲ್ಯೂ ಕಂಡುಹಿಡಬೇಕು ನಾವು ಸ್ನೇಹಿತರೆ. ಈಗ ವಿತ್ ಟಿ ಬಂದ್ರೆ ಆರ್ ಕನ್ವರ್ಟ್ ಮಾಡ್ಕೊಳ್ಳಿ. ಐ ಈಸ್ ಈಕ್ವಲ್ ಟು ನನಗೆ ಆಲ್ರೆಡಿ ಫಾರ್ಮುಲಾ ಇತ್ತು PTR/100. ಓಕೆ, ಐ ಅಂತಂದರೆ P/9 ಅಂತ ಆಲ್ರೆಡಿ ಇಲ್ಲಿ ಗೊತ್ತಾಗಿದೆ. 1 × P ಅಂದ್ರೆ P/9 ಅಂತಂದ್ರೆ ಅರ್ಥ. ದೇರ್ಫೋರ್ P ಅಂದ್ರೆ P, ಇಲ್ಲಿ ಟಿ ಅಂದ್ರೆ ಇದನ್ನ ಟಿನ ನಾನೇನು ಮಾಡ್ತೀನಿ ಅಂತಂದ್ರೆ ಇದು ಟಿ ಸ್ನೇಹಿತರೆ. ಟಿನ R × R ಇಂದ R² ಆಗುತ್ತೆ /100. ಓಕೆ, P ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಆರ್ ಈಸ್ ಈಕ್ವಲ್ ಟು ಆ ಕಡೆ ಹೋದಾಗ ಏನಾಗುತ್ತೆ √100/100
9 ಆಗುತ್ತೆ. ದೇರ್ಫೋರ್ 10/100 ಸ್ಕ್ವೇರ್ ರೂಟ್ ಯಾವುದು 3. ಈ ವಿಡಿಯೋಗಳು ಕೂಡ ನಾವು ಶಾರ್ಟ್ಕಟ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ವಿಡಿಯೋಗಳನ್ನ ನೋಡಿ, ಡಿಸ್ಕ್ರಿಪ್ಷನ್ ಸೆಕ್ಷನ್ ಕೂಡ ಹಾಕಿರ್ತೀನಿ, ಅದರಲ್ಲಿ ಐ ಸೆಕ್ಷನ್ ಕೂಡ ಹಾಕಿರ್ತೀನಿ. ದೇರ್ಫೋರ್ 10/3 ಇದ್ರೆ 3.33%. ಈ ರೀತಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಈ ರೀತಿ ಪ್ರಾಬ್ಲಮ್ ಕೇಳಿದಾಗ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. At what annual payment will discharge a debit of 770 due in? ಓಕೆ, ಇಲ್ಲಿ ಏನು ಕ್ವಶನ್ ಅಂದ್ರೆ ನಾನು ಆಲ್ರೆಡಿ ಆನ್ಯುವಲ್ ಪೇಮೆಂಟ್ ಬಗ್ಗೆ ಹೇಳ್ತೀನಿ ಅಂತ ಆಲ್ರೆಡಿ ಹೇಳಿದ್ದೆ. ಈ ಒಂದು ಪ್ರಾಬ್ಲಮ್ ಅಲ್ಲಿ ಈಗ ನಾನು ವರ್ಷಕ್ಕೆ ಎಷ್ಟು ಕಟ್ಟಬೇಕಾಗುತ್ತೆ, 5 ವರ್ಷದಲ್ಲಿ ಒಂದು ಇನ್ಸ್ಟಾಲ್ಮೆಂಟ್ ಕಟ್ತಾ ಇದ್ದೀನಿ, 750 ರೂಪಾಯಿ ಇನ್ನೂ ಉಳ್ಕೊಂಡಿದೆ ಅಂತಂತ. ಆ ಉಳ್ಕೊಂಡ್ರೆ 750 ರೂಪಾಯಿ 5 ವರ್ಷದಲ್ಲಿ ನಾನು ಕಟ್ಬೇಕಾದ್ರೆ ವರ್ಷದಲ್ಲಿ ಎಷ್ಟು ಕಟ್ಟಬೇಕಾಗುತ್ತೆ ಅಂತ ಅರ್ಥ ಸ್ನೇಹಿತರೆ. 5% ಬಡ್ಡಿ ಅಂತ ಕೊಟ್ಟಿದ್ದೇನೆ. ಈ ರೀತಿ ಪ್ರಾಬ್ಲಮ್ ಆನ್ಯುವಲ್ ಪೇಮೆಂಟ್ ಅಂತ ಕೊಟ್ಟ ಒಂದು ಫಾರ್ಮುಲಾನ ಆಲ್ರೆಡಿ ಇನಿಷಿಯಲ್ ನೋಟ್ ಮಾಡ್ಕೊಂಡ್ರೆ AP ಅಂದರೆ ಆನ್ಯುವಲ್ ಪೇಮೆಂಟ್ ಈಸ್ ಈಕ್ವಲ್ ಟು 200 ಡಿಸ್ಚಾರ್ಜ್ ಡೆಬಿಟ್ ಅಂತ, DB ಅಂದರೆ ಡಿಸ್ಚಾರ್ಜ್ ಡೆಬಿಟ್ ಈಸ್ ಈಕ್ವಲ್ ಟು 200 T ಪ್ಲಸ್ RT ಇಂಟು T-1 ಅಂತ ಫಾರ್ಮುಲಾ ಸ್ನೇಹಿತರೆ. ಈ ರೀತಿ ಈ ಫಾರ್ಮುಲಾ ನೀವು ನೆನ್ಪಿಟ್ಕೊಂಡು ಏನಕ್ಕೆ 750 ರೂಪಾಯಿ ಅಂತ ನಾನು ಹೇಳ್ತೀನಿ, ಅದನ್ನು ಕನ್ವೆ ಕೂಡ ಮಾಡ್ತೀನಿ ನಾನು ನಿಮಗೆ. ಈಗ ನಾನು 770 ರೂಪಾಯಿ ನಾನು ತೀರಿಸಬೇಕಾದ್ರೆ 5 ವರ್ಷದಲ್ಲಿ ಎಷ್ಟು ವರ್ಷ ಕಟ್ಟಬೇಕಾಗುತ್ತೆ ಅಂತಂತ ಈ ಒಂದು ಫಾರ್ಮುಲಾ ಯೂಸ್ ಮಾಡಿದ್ರೆ ನಾವು ಈಸಿಯಾಗಿ ಕಲೆಕ್ಟ್ ಮಾಡೋಣ. ಆನ್ಯುವಲ್ ಪೇಮೆಂಟ್ 200 DB ಅಂದರೆ ಎಷ್ಟು ಸ್ನೇಹಿತರೆ, 770 ಕೊಟ್ಟಿರೋದು. ಅಂದರೆ 200 ಇಂಟು T ಅಂದರೆ ಡೈರೆಕ್ಟ್ ಆಗಿ 200 ಇಂಟು 5 ಅಂತಂದ್ರೆ ನಾನು ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ 1000. RT ಅಂತಂದ್ರೆ 5 ಇಂಟು 5 25 T ಅಂತಂದ್ರೆ 5 ಕೊಟ್ಟಿದ್ದಾನೆ, 25 5 - 1 4 ಡೈರೆಕ್ಟ್ 100 ಅಂತ ಇಲ್ಲಿ ಡೈರೆಕ್ಟ್ ಬರೆದು ಬಿಡ್ತೀನಿ. therefore 2200 ಇಂಟು 770 is equal to 1100. ಈಗ ನಾನೇನ್ ಮಾಡ್ತೀನಿ ಅಂದ್ರೆ 2 ಕಳೀತಾ ಇದ್ದೀನಿ, 2 ಕ್ಯಾನ್ಸಲ್, 11 11 7, therefore 7 to the 14, therefore 140 ಅವನು ವರ್ಷಕ್ಕೆ ಕಟ್ತಾ ಇರೋದು ಸ್ನೇಹಿತರೆ. ಅದು 170 ಹೆಂಗೋ ಆಗುತ್ತೆ ಅಂತ ನೋಡಿ. ಆಕ್ಚುಲಿ ಏನಂತಂದ್ರೆ ಫಸ್ಟ್ ಇಯರ್ ಅರೌಂಡ್ 140 ರೂಪಾಯಿ ಕಟ್ತಾನೆ ಸ್ನೇಹಿತರೆ. ಅರ್ಥ ಆಯ್ತು ನನಗೆ ಆಲ್ರೆಡಿ ವರ್ಷಕ್ಕೆ 140 ರೂಪಾಯಿ ಕಟ್ತಾನೆ. ಸೆಕೆಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಅಂತಂದ್ರೆ ಈಗ 140 ರೂಪಾಯಿಗೆ 5% ಬಡ್ಡಿ ಇದೆ, 10%ಗೆ 14 ಆಯಿತು, 5%ಗೆ ಎಷ್ಟಾಯಿತು 7 ಆಯಿತು. ಈಗ 140 ಪ್ಲಸ್ 7 ಎಷ್ಟಾಗುತ್ತೆ, ಇಲ್ಲಿ ಕಡೆ 140 ಫಸ್ಟ್ ಇಯರ್ದು, ಸೆಕೆಂಡ್ ಇಯರ್ದು 147 ಆಯಿತು. ಈಗ 147 ಪ್ಲಸ್ 7 ಮೂರನೇ ಇಯರ್ ಎಷ್ಟಾಗುತ್ತೆ 154 ಆಯಿತು. ನೆಕ್ಸ್ಟ್ 154 ಪ್ಲಸ್ 7 ಎಷ್ಟಾಗುತ್ತೆ, ನಾಲ್ಕನೇ ಇಯರ್ದು 161. ಅದ್ರ ಐದನೇ ಇಯರ್ದಷ್ಟು 161 ಪ್ಲಸ್ 7 ಎಷ್ಟಾಗುತ್ತೆ 168. ಇವಿಷ್ಟು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ 770 ಬರುತ್ತೆ ಸ್ನೇಹಿತರೆ. ಕ್ಯಾಲ್ಕುಲೇಟ್ ಮಾಡಿ. ಇದು ಈ ರೀತಿ ನಾವು ಆನ್ಸರ್ನ ಆನ್ಯುವಲ್ ಪೇಮೆಂಟ್ ನಿಮಗೆ ಹೇಳ್ತಾರೆ. ನಾನು ನಿಮಗೆ ಹೇಗೆ ಅದು 140 ರೂಪಾಯಿ ಕಟ್ತೀವಿ ಅಂತಂದ್ರೆ 140 ರೂಪಾಯಿ ಕಟ್ಟಿದ್ದೀವಿ, 5% ಅಂತಂದ್ರೆ 10%ಗೆ 14, ಅದನ್ನು ಡಿವೈಡೆಡ್ ಬೈ ಇಲ್ಲಿ 5% ಅಂದ್ರೆ 5, ಅದು ಆಫ್ ಇದೆ 14, ಆಫ್ ಅಂದ್ರೆ 7, ಆ 7ನ ಕೂಡ್ಕೋತಾ ಬರ್ತೀವಿ ಪ್ರತಿಯೊಂದು ಅಮೌಂಟ್ಗೆ, ಅದೆಷ್ಟಾಗುತ್ತೆ. ಈ ರೀತಿ ನಾವು 140 ರೂಪಾಯಿನ ಆನ್ಯುವಲ್ ಆಗಿ ನಾವು ಕರ್ಕೊಂಡು ಹೋದ್ರೆ 5% ಅಲ್ಲಿ ಈ ಒಂದು 770 ಅಮೌಂಟ್ ರಿಕವರ್ ಆಗುತ್ತೆ. ಅಮೌಂಟ್ ಡೆಬಿಟ್ ಅನ್ನೋದ್ರೆ ಸಾಲ ಅಂತ ಅಷ್ಟೇ ಸ್ನೇಹಿತರೆ, ಯಾವುದೊಂದು ಪ್ರಾಬ್ಲಮ್ ಕೊಟ್ಟಾಗ. ಓಕೆ, ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತಿ. ಇದು ಮೋಸ್ಟ್ ಪ್ರಾಬ್ಲಮ್ ನಿಮ್ಗೆ ಕೇಳ್ತಾನೆ ಇರ್ತಾನೆ. ಓಕೆ, ಈ ರೀತಿ ಒಂದು 2-3 ಪ್ರಾಬ್ಲಮ್ ಮಾಡೋಣ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಆನ್ಯುವಲ್ ಪೇಮೆಂಟ್ ಡಿಸ್ಚಾರ್ಜ್ ಡೆಬಿಟ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಡಿಸ್ಚಾರ್ಜ್ ಡೆಬಿಟ್ ಕೊಟ್ಟಿದ್ದಾನೆ, ಇದು 848 ಸ್ನೇಹಿತರೆ. ಕನ್ಫ್ಯೂಸ್ ಮಾಡ್ಕೊಡಿ, 8.48 ಅಲ್ಲ, ತಪ್ಪಾಗಿದೆ. 100 ಇಂಟು 848 ಸಾರಿ 200 ಫಾರ್ಮುಲಾ, 200 ಡೈರೆಕ್ಟ್ ಆಗಿ ಬರೀತಾ ಇದ್ದೇನೆ. 200 ಫಾರ್ಮುಲಾ, 200 ಇಂಟು ಟಿ, 200 ಇಂಟು ಟಿ ಅಂತಂದ್ರೆ ನಾನು 4 ಪ್ಲಸ್ TR, ಇಲ್ಲಿ ಇಯರ್ ಮತ್ತೆ 4 ಇಯರ್ 4% 16 ಇಂಟು 4 ಮೈನಸ್ ಟಿ ಅಂತಂದ್ರೆ 4 T - 1 3 ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. ಯಾಕಂದ್ರೆ ಫಾರ್ಮುಲಾ ನೋಟ್ ಡೌನ್ ಮಾಡ್ಕೊಂಡಿದ್ರೆ ಅದಕ್ಕೋಸ್ಕರ ನಾನು ಈ ರೀತಿ ಬರೀತಾ ಇದ್ದೀನಿ ಅಷ್ಟೇ. therefore 200 ಇಂಟು 848 6 4 the 4 to the 8 16 to the 48, therefore 840 ಇಲ್ಲೂ ಕೂಡ ಬಂತು. ಟೋಟಲ್ 840 ಕ್ಯಾನ್ಸಲ್ ಆದಾಗ 200 ಬರುತ್ತೆ. therefore 200 ರೂಪಾಯಿ ತಿಂಗಳು ಕಟ್ತಾನೆ ಅವನು. ಈ ಒಂದು 848 ಅಂತ ಇದೆ, 884 ಅಲ್ಲ, ಅಕಸ್ಮಾತ್ 84.8 ಆಗಿದೆ, ಅದು 20 ರೂಪೀಸ್ ಆಗ್ತಿದೆ ಈ ಇಯರ್ಗೆ. 848
ಯಾಕಂದರೆ 200 ರೂಪಾಯಿ ಪ್ರಾಬ್ಲಮ್ ತಪ್ಪಾಗಿದೆ ಅಷ್ಟೇ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ರೀತಿ ನಾವು 200 ರೂಪಾಯಿನ ನಾವು 4 ವರ್ಷ ಈ ರೀತಿ ಕಟ್ತಿದ್ರೆ ಈಸಿಯಾಗಿ ನಾವು ಆ ಸಾಲ ಇರೋದನ್ನ ಡಿಸ್ಚಾರ್ಜ್ ಡೆಬಿಟ್ ಉಳ್ಕೊಂಡಿರೋದನ್ನ ಕಟ್ಬೋದು. 200 ರೂಪಾಯಿನ 4 ವರ್ಷದಂಗೆ ಕಟ್ತಾ ಹಾಗೆ ಆ ಅಮೌಂಟ್ಗೆ. ನಾನು ಕ್ರಾಸ್ ಹಿಂದಿನ ಪ್ರಾಬ್ಲಮ್ ಕೂಡ ಹೇಳಿದೆ, ಆ ರೀತಿ ಮಾಡ್ಬೋದು. ಓಕೆ, ಇನ್ನೊಂದು ಪ್ರಾಬ್ಲಮ್ ತಗೋತೀನಿ. ಅಲ್ಲಿಗೆ ಈ ಒಂದು ಡಿಸ್ಚಾರ್ಜ್ ಡೆಬಿಟ್ನ ಆ್ಯನ್ಯಲ್ ಪೇಮೆಂಟ್ನ ನಾನು ಕವರ್ ಮಾಡ್ತೀನಿ. ಈ ಒಂದು ಇನ್ನೊಂದು ಫಾರ್ಮ್ ಆ್ಯನ್ಯಲ್ ಡೆಬಿಟೇ ಕೊಟ್ಟಾಗ ಹೇಗೆ ಪ್ರಾಬ್ಲಮ್ನ ಕೇಳ್ತಾರೆ ಅಂತಂದ್ರೆ, ಆ್ಯನ್ಯಲ್ ಡೆಬಿಟೇ ಕೊಟ್ಟಾಗ ಯಾವ ರೀತಿ ಪ್ರಾಬ್ಲಮ್ಸ್ ಆಗೋದು. ದ ಆ್ಯನ್ಯಲ್ ಪೇಮೆಂಟ್ ಆಫ್ ₹80 in 5 years. ಇಲ್ಲಿ ಆ್ಯನ್ಯಲ್ ಪೇಮೆಂಟೇ ಕೊಟ್ಟಿದ್ದಾನೆ, ಬರ್ಕೊಬಿಡೋಣ ಡಾಟಾನ. ಎಷ್ಟು? 80 rupees. ಅದೇ ರೀತಿ ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಇನ್ 5 years 5% ಅಂತ ಕೊಟ್ಟಿದ್ದಾನೆ, 5%. ಅದೇ ರೀತಿ ಇಯರ್ ಕೂಡ ಕೊಟ್ಟಿದ್ದಾನೆ, 5 year. ಡೈರೆಕ್ಟಾಗಿ ನನ್ನ ಫಾರ್ಮುಲಾ 80 ಅಂದರೆ AP = 200. ಇಲ್ಲಿ DBನೇ ಕಂಡಿಡ್ಬೇಕು, ಡಿಸ್ಚಾರ್ಜ್ ಡೆಬಿಟೇ ಕಂಡಿಡಬೇಕಾಗಿರೋದು. ಎಷ್ಟು ನಾವು ಟೋಟಲ್ ಆಗಿ ಕಟ್ತೀವಿ ಅಂತ ಕಂಡಿಡಬೇಕಾಗಿರೋದು. ಡಿವೈಡೆಡ್ ಬೈ 200 × 5. 200 × 5 ಅಂದರೆ 10,000. ಸಾರಿ, ಓಕೆ, 200 × 5 ಅಂದರೆ 1,000 ಪ್ಲಸ್ 24 100. ಓಕೆ, ಇದನ್ನು ನಾವು ಸಾಲ್ವ್ ಮಾಡಿ ನಿಮ್ಮ ಕಡೆಯಿಂದ ಸಾಲ್ವ್ ಮಾಡಿ ಸ್ನೇಹಿತರೆ. DB ನಿಮ್ಗೆ ಕೊಡ್ತಾ ಇರೋದು 440 ಬರುತ್ತೆ ಆನ್ಸರು. ಆನ್ಸರ್ 440. ಇಲ್ಲಿ ಡೈರೆಕ್ಟಾಗಿ 200 ಬರುತ್ತೆ, 1200 ಬರುತ್ತೆ. ಇಲ್ಲಿ ಯಾಕಂದರೆ 200 ಆ ಕಡೆ ಇದೆ, 880 × 2 DB ಬರುತ್ತೆ, 420. ಈಸಿ ನಾವು ಈ ನೋಡ್ತಾನೆ ಹೇಳ್ಬೋದು ಅಲ್ವ, ಇಲ್ಲಿ ಅಷ್ಟೇ. ಆನ್ಸರು 440 ಇದೆ. ಬಾಯಲ್ಲೇ ಕೂಡ ಹೇಳಿದೆ, ಯಾಕಂದ್ರೆ ನಿಮ್ಮ ಕಡೆ ನೀವು ಮಾಡಿದ್ರೆ ಸೊಲ್ಯೂಷನ್ ಈ ರೀತಿ ಮಾಡ್ತಿದ್ದೆ ನೀವು ತುಂಬಾ ಸ್ಪೀಡ್ ಅಪ್ ಆಗ್ತೀರಾ ಅಂತ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. ಈಗ ದ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ದ ಫಸ್ಟ್ 2 years is 3%. ಓಕೆ, ಮೊದಲನೇ ಇಯರ್ ಫಸ್ಟ್ 2 years 3% ಅಂತಂತೆ. 3%. ಫಾರ್ ದ ನೆಕ್ಸ್ಟ್ ಇಯರ್ ಏನಂತಂದ್ರೆ ಅವನು ರೇಟ್ ಆಫ್ ಇಂಟ್ರೆಸ್ಟ್ 3 ಇಯರಲ್ಲಿ 8% ಕಟ್ತಾನೆ. ಫಸ್ಟ್ 2 ಇಯರಲ್ಲಿ 3%, ನೆಕ್ಸ್ಟ್ 3 ಇಯರಲ್ಲಿ, ಹಂಗಾರೆ 5 year ಆಯಿತು. ಇನ್ನು ನೆಕ್ಸ್ಟ್ 3 8% ಆಯಿತು. ಫಾರ್ ದ ಪೀರಿಯಡ್ ಆಫ್ ಬಿಯೈಂಡ್ 5 years 10% per annum. ಓಕೆ, ಅದಾದ ನಂತರ ಅವನು 10% ಹಂಗೆ ಅವನು 5 ವರ್ಷ ಆದಮೇಲೆ 10%. ಹಂಗಂದ್ರೆ ಇನ್ನು ಒಂದೇ ಇಯರಲ್ಲಿ ಅವನು ಎಷ್ಟು ಇಯರ್ ನೋಡ್ಕೊಳ್ಳೋಣ, ಬಿಹೈಂಡ್ ಅಂತ ಕೇಳಿದ್ದಾನೆ. 10% ಮಿಕ್ಕಿದ ಇಯರ್ಗಳ 10% ಹಂಗೆ ಇದು ಮಾಡ್ತಾನೆ ಪರ್ ಆನಮ್. ದ ಮ್ಯಾನ್ ಗೆಟ್ಸ್ ₹1. ಓಕೆ, ಅಂದ್ಕೋ ಫೈನಲ್ ಆಗಿ ಅವನಿಗೆ ಈಗ ಇಂಟ್ರೆಸ್ಟ್ ಅನ್ನೋದೇ ಫೈನಲ್ ಆಗಿ ಅವನು ಸಿಂಪಲ್ ಇಂಟ್ರೆಸ್ಟ್ ಅಂತಂದರೆ ಯಾರು ದುಡ್ಡು ಕೊಟ್ಟಿರ್ತಾನೆ ಅವರಿಂದ ಇಂಟ್ರೆಸ್ಟ್ ತೊಗೊಳೋದನ್ನು ₹1,520 ಇಂಟ್ರೆಸ್ಟ್ ಆಗಿ ತೊಗೋತಾನೆ ಇನ್ 6 yearsಲ್ಲಿ. 6 yearsಲ್ಲಿ ಮಿಕ್ಕಿದ್ರು. ಓಕೆ, ಸೇಮ್ ಫಾರ್ಮುಲಾ ಸ್ನೇಹಿತರೆ, ಯೋಚನೆ ಮಾಡೋದು ಬೇಡ. ನಮ್ಮ ನಾರ್ಮಲ್ ಫಾರ್ಮುಲಾ ಗೊತ್ತಾ, I = PTR/100. ಇಲ್ಲಿ ನಮಗೆ ರೇಟು ಮತ್ತು ಇದು ಫ್ಲಕ್ಚುಯೇಷನ್ ಆಗ್ತಿದೆ. ಅದಕ್ಕೆ ಏನು ಮಾಡ್ತೇವೆ, ಈ ರೀತಿ ಪ್ರಾಬ್ಲಮ್ ಬಂದಾಗ ಸೇಮ್ ಒಂದೇ ಲಾಜಿಕ್. P ಅನ್ನೋದು ಕಾಮನ್ ಆಗಿರುತ್ತೆ ಯಾವಾಗಲೂ. ಇಲ್ಲಿ T ಮತ್ತು R ಚೇಂಜ್ ಆಗಿ T1 R1 T2 R2 ಪ್ಲಸ್ ಅಪ್ ಟು ಇನ್ಫಿನಿಟಿ ಎಷ್ಟು ಪ್ರಾಬ್ಲಮ್ ಕೊಡ್ತೋ ಅಷ್ಟನ್ನ /100. ಇಲ್ಲಿ ಏನಂತಂದರೆ ಇನಿಷಿಯಲ್ ನಿಮಗೆ ಪರ್ಸೆಂಟೇಜ್ ಕೊಟ್ಬಿಟ್ಟಿದ್ದಾನೆ, ನಿಮಗೆ ಬಡ್ಡಿ ಕೊಟ್ಟಿದ್ದಾನೆ, 1,520 ಕೊಟ್ಟಿದ್ದಾನೆ. = P ಕಂಡುಹಿಡಬೇಕು. ಈಗ 2 × 3 T × R 6 ಡೈರೆಕ್ಟಾಗಿ ಬರೀತಾನೆ. 824. ಮಿಕ್ಕಿದ 1 year, ಇಲ್ಲಿ 6 year ಕೊಟ್ಟಿದ್ದಾನೆ ಅಂದರೆ ಇಲ್ಲಿ 5 year ಆಲ್ರೆಡಿ ಮುಗಿದೋಗಿದೆ, ಇನ್ನು 1 year ಮಾತ್ರ ಉಳ್ಕೊಂಡಿದೆ. 1 × 10 ಅಂತ ಅರ್ಥ. therefore 100. therefore 1520 = P × 40. 24 × 6 ಇದು 4, ಇದು 9 ಅಲ್ಲ. ಯಾಕಂದ್ರೆ ನಮ್ಮ ಮೌಸಲ್ಲಿ ಆಪ್ರೇಟ್ ಮಾಡೋದು ತುಂಬಾ ಕಷ್ಟ, ರಿಸ್ಟ್ ಮೂವ್ಮೆಂಟ್ ಕೂಡ ಕಷ್ಟ ಆಗುತ್ತೆ. ಬಟ್ ಈಗ ನಾನು ಆಲ್ರೆಡಿ ಇದೆ, ಇನಿಷಿಯಲ್ ಮೂವ್ಮೆಂಟ್ ಇಲ್ದಿರೋದ್ರಿಂದ ನಾನು ಈ ರೀತಿ ಮಾಡ್ತಾ ಇದ್ದೀನಿ. 40 / 100. ಓಕೆ, ಇಲ್ಲೇನಾಗುತ್ತೆ 0. ಸಾರಿ, ಒಂದು ಇಲ್ಲಿಂದ ನಾನು ಡೈರೆಕ್ಟಾಗಿ 0 ಹೊಡೆಯಲ್ಲ, ಇದು ಹಿಂಗೆ ಇರಲಿ. ಕ್ಯಾಲ್ಕುಲೇಟ್ ಯಾವತ್ತೂ ಈಸಿ ಮಾಡ್ಕೋಬೇಕು. 40ಇಂದ ನಮ್ಗೆ ಎಷ್ಟಿಂದ ಹೋಗುತ್ತೆ, 38ರಿಂದ ಹೋಗುತ್ತೆ. ನೆಕ್ಸ್ಟ್ ಉಳ್ಕೊಂಡು ಎಲ್ಲಿಗೆ ಹೋದಾಗ 3,800 ಬರುತ್ತೆ. ನಿಮಗೆ ಹೇಗೆ ಕ್ಯಾಲ್ಕುಲೇಷನ್ ಇದೆ ಆ ವೇಲ್ ಮಾಡಿ ಸ್ನೇಹಿತರೆ. ಒಂದೊಂದ್ಸಲ ಆಂಬಿಗ್ಯೂಟಿ ಯಾವತ್ತು ಮಾಡ್ಕೊಳ್ಳೋ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಇಲ್ಲಿ ಹೇಗಂದ್ರೆ ಲಾಸ್ಟ್ 2 digits 4ಇಂದ ಹೋಗುತ್ತೆ, ಅದಕ್ಕೋಸ್ಕರ ನಾನು ಈಸಿ ಮಾಡೋದು. ಅದನ್ನು ನಾನು ಪ್ರೈಮ್ ಮೆಥಡಲ್ಲಿ ಮತ್ತು ಡಿವಿಸಿಬಿಲಿಟಿ ಹೇಗಂತಂದು ಹೇಳ್ಕೊಟ್ಟಿದ್ದೀನಿ. ಪ್ರತಿಯೊಂದು ನಂಬರ್ಗೂ ಯಾವ ರೀತಿ ಬಂದಾಗ ಯಾವ ರೀತಿ ಡಿವೈಡ್ ಅಂತ ಅದನ್ನು ನೋಡ್ಕೊಳ್ಳಿ, ನಿಮಗೆ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ಳೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್, ಎ ಸಮ್ ಆಫ್ ಮನಿ ಡಬಲ್ ಇಟ್ ಸೆಲ್ಫ್ ಇನ್ 10 years. ಓಕೆ, ಇಲ್ಲಿ ನಾನು ಫಾರ್ಮುಲಾ ಮೆಥಡ್ ಕೂಡ ಮಾಡ್ತೀನಿ, ಲಾಜಿಕಲ್ ಮೆಥಡ್ ಕೂಡ ಹೇಳ್ತೀನಿ. ನಿಮಗೆ ಫಸ್ಟ್ ಲಾಜಿಕಲ್ ಹೇಳ್ಬಿಡ್ತೀನಿ ಸ್ನೇಹಿತರೆ, ಆಮೇಲೆ ನಿಮಗೆ ಫಾರ್ಮುಲಾ ಮೆಥಡ್ ಹೇಳ್ತೀನಿ. ಈ ರೀತಿ ಪ್ರಾಬ್ಲಮ್ ಕೇಳ್ತಾನೆ ಇರ್ತಾರೆ ಪ್ರತಿಯೊಂದು ಎಕ್ಸಾಮ್ಗಳು. ಈಗ ನೋಡಿ, ಎ ಸಮ್ ಆಫ್ ಮನಿ ಡಬಲ್ಸ್ ನಮ್ಗೆ ಆಲ್ರೆಡಿ ಗೊತ್ತು. A = ಸಮ್ಮು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಇಲ್ಲಿ ಎ ಸಮ್ ಆಫ್ ಮನಿ ಡಬಲ್ಸ್ ಅಂತ ಇಲ್ಲಿ ಎರಡು ಒಂದು ನಮ್ಮ ಅವನಿಗೆ
ತಗೊಳ್ಳೋ ಅಮೌಂಟು ಎರಡು ಡಬಲ್ಸ್ ಆಗಿರುತ್ತಂತೆ. ಡಬಲ್ ಆಗಿದ್ರೆ ಇಲ್ಲಿ ಇಂಟ್ರೆಸ್ಟ್ ಅವನು ಒಂದು ಕಟ್ಟಿರ್ತಾನೆ, ಪ್ರಿನ್ಸಿಪಲ್ ಅವ್ನು ತಗೊಂಡಿರೋ ಅಮೌಂಟು ₹1 ತಗೊಂಡಿದ್ರೆ ಇಂಟ್ರೆಸ್ಟ್ ಕೂಡ ₹1 ಬಿದ್ದಿರುತ್ತೆ ಅವನಿಗೆ. ಕರೆಕ್ಟ್ ಅಲ್ಲ ತಾನೆ? ಕರೆಕ್ಟ್ ತಾನೆ? ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಆಲ್ರೆಡಿ ನಮಗೆ ಗೊತ್ತಾಯ್ತು I = PTR ಓವರ್ ಫಾರ್ಮುಲಾ ಅಪ್ಲೈ ಮಾಡಿ ಸ್ನೇಹಿತರೆ. ಇಲ್ಲಿ ಇಂಟ್ರೆಸ್ಟ್ ಇಟ್ಟು ₹1, ಇಲ್ಲಿ ಇಂಟ್ರೆಸ್ಟ್ ₹1, ಪ್ರಿನ್ಸಿಪಲ್ ಎಷ್ಟು ₹1. ಇಲ್ಲಿ ಕೇಳಿರೋ ಕ್ವಶನ್ ಏನು, ವಾಟ್ ಇಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ದೇರ್ಫೋರ್ ಎಷ್ಟು ಇಯರಲ್ಲಿ ಟೈಮ್ ಕೊಟ್ಟು 10 ಇಯರಲ್ಲಿ ಡಬಲ್ ಆಗುತ್ತಂಥದ್ದು. ಅದಕ್ಕೋಸ್ಕರ ಇಲ್ಲಿ ಅಮೌಂಟ್ 2 ಆಗಿದೆ. ಈ ನೀವು ಬೇಕಾದ್ರೆ 100 ವಿತ್ ಅಸ್ಯೂಮ್ ಮಾಡ್ಕೊಂಡೆ ನಾನು ಇಲ್ಲಿ ₹1 ಅಂದರೆ ನನಗೆ ಈ ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಳ್ಳೋ ಆ ರೀತಿ ಮಾಡ್ಕೊಂಡಿದ್ದೀನಿ. 10 ಇದಕ್ಕೂ R/100. ಫಾರ್ 10 ಕ್ಯಾನ್ಸಲ್. ಇದು ಆ ಕಡೆ ಹೋದಾಗ R = 10%. ಈ ರೀತಿ ನೀವು ಈ ರೀತಿ ಯಾವುದೇ ಪ್ರಾಬ್ಲಮ್ ಕೊಟ್ಟಾಗ ಡಬಲ್ಸು ಟ್ರಿಬಲ್ಸು 4 ಫೋಲ್ಡ್ ಅಂತ ಕೊಟ್ಟಾಗ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಡಬಲ್ಸ್ ಅಮೌಂಟು ಟೋಟಲ್ ಆಗಿ ಅಮೌಂಟ್ ಆಲ್ರೆಡಿ ನಮ್ಮ ಫಾರ್ಮುಲಾ ಆಗುತ್ತೆ. ಅಮೌಂಟ್ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಅಂತ ಇಲ್ಲಿ ಯಾವತ್ತು ನಾನು ಇದನ್ನೇನು ಮಾಡಿದೆ, ಪ್ರಿನ್ಸಿಪಲ್ ಒನ್ನಾಗಿ ತಗೋತೀನಿ, ಮಿಕ್ಕಿದ್ದು ಅದು ಇಂಟ್ರೆಸ್ಟ್ ಆಗಿರುತ್ತೆ. ಈ ರೀತಿ ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ಕೊ. ಇದು ಒಂದು ಮೆಥಡು. ಇನ್ನೊಂದು ಮೆಥಡ್ ನಾನು ಇನಿಷಿಯಲಿ ಫಾರ್ಮುಲಾ ಸೆಕ್ಷನಲ್ಲಿ ಹೇಳಿದೆ ನಾನು ನಿಮಗೆ. ಈ ಒಂದು ಫಾರ್ಮುಲಾ TR = 100 ಮಲ್ಟಿಪಲ್ ಟೈಮ್ಸ್ ಆಫ್ ಪ್ರಿನ್ಸಿಪಲ್ ಅಂತ -1 ಅಂತ. ಆಲ್ರೆಡಿ ಇಲ್ಲಿ ಏನು ಕೊಟ್ಟಿದ್ದಾನೆ, ಟೈಮ್ ಕೊಟ್ಟಿದ್ದಾನೆ ನಮಗೆ 10 ಇಯರ್ಸ್. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ R, ಇಲ್ಲಿ 100, ಇಲ್ಲೇನಂದ್ರೆ ಮಲ್ಟಿಪಲ್ ಟೈಮ್ಸ್ ಕೊಟ್ಟಿದ್ದಾನೆ. ಮಲ್ಟಿಪಲ್ ಟೈಮ್ಸ್ ಡಬಲ್ ಅಂತ ಕೊಟ್ಟಿದ್ದಾನೆ 2. ಅದೆಷ್ಟು ಕೊಟ್ಟಿದ್ದಾನೋ ಅಲ್ಲಿ ಬರ್ಕೊಳ್ಳಿ ಇಂಟು 2. ಫಾರ್ 10 R = 2 - 1 is 1 ಅಂತಾನೆ ಅರ್ಥ. ದೇರ್ಫೋರ್ 100 ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬಂತು, R = 10%. ಆನ್ಸರ್ ಈ ಕ್ವಶನ್. ಈ ಮೆಥಡ್ ಬೇಕಾದ್ರೆ ಚೂಸ್ ಮಾಡ್ಕೊಳ್ಳಿ. ಯಾವ ಮೆಥಡ್ ನಿಮಗೆ ಚೂಸ್ ಅನ್ಸುತ್ತೆ ಆ ಮೆಥಡ್ನ ಚೂಸ್ ಮಾಡಿ ಸ್ನೇಹಿತರೆ. ಈ ರೀತಿ ನಾವು ಆನ್ಸರ್ನ ತಗೋಬಹುದು. ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಎ ಸಮ್ ಆಫ್ ಮನಿ ಟ್ರಿಬಲ್ ಇಟ್ ಸೆಲ್ಫ್. ಓಕೆ, ನಾನು 2 ಮೆಥಡ್ ಕೂಡ ಮಾಡ್ತೀನಿ. ನೆಕ್ಸ್ಟ್ ಮೆಥಡ್ ನಾನು ಮಾಡೋಕೆ ಹೋಗಲ್ಲ, ನಿಮ್ಮ ಕಡೆಯಿಂದನೇ ಬಿಡ್ತೀನಿ. ಒಂದು ಮೆಥಡ್ ನಾವು ಸುಮ್ಮನೆ ಹಾಕ್ತೀನಿ, ಅದನ್ನೇ ಒಂದು ಕಡೆ ಮೆಥಡ್. ಓಕೆ, ಇದರಲ್ಲಿ ಕೂಡ 2 ಮೆಥಡ್ ತೋರಿಸ್ತೀನಿ. A = P+I. ಇದು ಟ್ರಿಬಲ್ಸ್ ಅಂತ ಕೊಟ್ಟಿದ್ದಂತೆ. ಟ್ರಿಬಲ್ಸ್ ಅಂದರೆ ಇದು 3 ಆದರೆ ಇಲ್ಲಿನ ಪ್ರಿನ್ಸಿಪಲ್ 1 ಮಿಕ್ಕಿದ್ದು ಇಂಟ್ರೆಸ್ಟ್ ಆಗಿರುತ್ತೆ 2. ಓಕೆ, ಇನ್ 20 ಇಯರ್ಸ್ ಅಂತ ಕೇಳಿದ್ದಾನೆ. ಫಾರ್ಮುಲಾ ಅಪ್ಲೈ ಮಾಡಿ I = PTR/100. I ಅಂತಂದ್ರೆ ಎಷ್ಟು ಸ್ನೇಹಿತರೆ, I ಇಲ್ಲಿ ಬಂದಿರೋದು 2 ಬಂದಿದೆ. 2 = ಪ್ರಿನ್ಸಿಪಲ್ 1 ಇಂಟು T ಎಷ್ಟು ಕೊಟ್ಟಿದ್ದಾನೆ, 20 ಇಯರಲ್ಲಿ ಕೊಟ್ಟಿದ್ದಾನೆ. ಯಾಕಂದ್ರೆ ಆ 20 ಇಯರಲ್ಲಿ ಟ್ರಿಬಲ್ ಆಗ್ಬೇಕಂತಂದ್ರೆ ಯಾವ ಇಂಟ್ರೆಸ್ಟ್ ಅಲ್ಲಿ ಇರ್ಬೇಕಂತ ಕ್ವಶನ್. 20 × 6/100. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ 2 1 2 10 ಇಲ್ಲೊಂದು ಕ್ಯಾನ್ಸಲ್. R = ಇದು ಕೂಡ 10% ಬಂತು. ಇದು ನಾರ್ಮಲ್ ಆಗಿ ಲಾಜಿಕಲ್ ಮೆಥಡ್. ನಾನು ಹೇಳ್ತಾನೆ ನೋಡ್ತಾನೆ ಹೇಳ್ಬೋದು. ಇದನ್ನ ನಾನು ಫಾರ್ಮುಲಾ ಮೆಥಡ್ ಇಲ್ಲೇ ಮಾಡ್ತೀನಿ. TR = ಮೆಥಡ್ 1, ಇದು ಮೆಥಡ್ 2. 100 × MP -1. ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ, ಇಯರ್ 20 ಕೊಟ್ಟಿದ್ದಾನೆ. R ಕಂಡುಹಿಡಬೇಕು. ಫಾರ್ 100 = ಎಷ್ಟು, ಟ್ರಿಬಲ್ ಅಂತ ಕೊಟ್ಟಿದ್ದಾನೆ 3 - 1 20. R = 100 × 3 - 2 2 200. ಫಾರ್ 20 R = 200. ದೇರ್ಫೋರ್ ಎಷ್ಟಿಂದ ಹೋಗುತ್ತೆ, 10ರಿಂದ ಹೋಗುತ್ತೆ. R = 10%. ಇದು ಈ ರೀತಿ ಪ್ರಾಬ್ಲಮ್ಗಳನ್ನ ಮಾಡ್ಬೋದು. ನೆಕ್ಸ್ಟ್ ನಾನು ಒಂದೇ ಮೆಥಡ್ ಮಾಡ್ತೆ, ಅದು ಕೂಡ ಸೇಮ್ ಸಿಮಿಲರ್ ಪ್ರಾಬ್ಲಮ್ ಸ್ನೇಹಿತರೆ. ಅದನ್ನ ನೋಡಿ. ಇನ್ನೊಂದು ಮೆಥಡ್ ನೀವೇ ಮಾಡ್ಕೊಳ್ಳಿ. ಇನ್ ವಾಟ್ ದ ಸಮ್ ಆಫ್ ದ ಮನಿ ಬಿಕಮ್ 4 ಟೈಮ್ಸ್ ಅಂತ ಕೊಟ್ಟಿದ್ದಾನೆ. A = P+I. ಒಂದೇ ಮೆಥಡ್ ಮಾಡೋದು. ನೀವು ಮಿಕ್ಕಿದ ಫಾರ್ಮುಲಾ ಮೆಥಡ್ ನೀವೇ ಮಾಡ್ಕೊಳ್ಳಿ. 4 ಟೈಮ್ಸ್ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಪ್ರಿನ್ಸಿಪಲ್ 1 ಅಂತ ನಾನು ಅಸ್ಯೂಮ್ ಮಾಡ್ಕೋತೀನಿ. ಇಲ್ಲಿ ಮಿಕ್ಕಿದು 3 ಅಂತ ಇದಾಗಿರುತ್ತೆ. ದೇರ್ಫೋರ್ ಎಷ್ಟು ಇಯರ್ ಕೊಟ್ಟಿದ್ದಾನೆ ಸ್ನೇಹಿತರೆ, ಇಲ್ಲಿ ಏನು ಕಂಡುಹಿಡಬೇಕು, ನಾವು ಟೈಮ್ ಕಂಡುಹಿಡಬೇಕು. ಎಲ್ಲ ಕ್ವಶನ್ಗಳು ಕೂಡ ಅಲ್ಲಿ ರೇಟ್ ಕಂಡುಹಿಡಬೇಕಾಯ್ತು, ಇಲ್ಲಿ ಟೈಮ್ ಕಂಡುಹಿಡಬೇಕು. ಅಂಡ್ ವಾಟ್ ಟೈಮ್ ಸಮ್ ಆಫ್ ದ ಮನಿ ಬಿಕಮ್ 4 ಟೈಮ್ಸ್. ಓಕೆ, ಆ ಒಂದು ಮನಿ 4 ಟೈಮ್ಸ್ ಆದಾಗ ಪ್ರಿನ್ಸಿಪಲ್ 4 ಟೈಮ್ಸ್ ಎಷ್ಟು ಇಯರ್ ಬೇಕಾಗುತ್ತೆ ಅಂತ. ಓಕೆ, ಸೇಮ್ ಫಾರ್ಮುಲಾ. I = PTR/100. ದೇರ್ಫೋರ್ I ಅಂದ್ರೆ ಎಷ್ಟು ಸ್ನೇಹಿತರೆ, 3. ಪ್ರಿನ್ಸಿಪಲ್ ಎಷ್ಟು, 1 ಇಂಟು ನಾನು T ನೇ ಕಂಡುಹಿಡಬೇಕಾಗಿರೋದು. R ಎಷ್ಟು ಕೊಟ್ಟಿದ್ದಾನೆ, 5% ಅಂತ ಕೊಟ್ಟಿದ್ದಾನೆ, /100. ಓಕೆ, ದೇರ್ಫೋರ್ 300 ಆ ಕಡೆ ಹೋದಾಗ T5 5 6 30. ದೇರ್ಫೋರ್ 60 ಇಯರ್ಸ್, 60 ಇಯರ್ ಬೇಕಾಗುತ್ತೆ. ಇದನ್ನ ನೀವು ಬೇಕಾದ್ರೆ ಆ ಮೆಥಡ್ ಮಾಡ್ತೀನಿ. TR ಅಂತಂದ್ರೆ T ನನಗೆ ಕಂಡುಹಿಡಬೇಕು. T × R ಕೊಟ್ಟಿದ್ದಾನೆ ಅಂತಂದ್ರೆ ಆ ಮೆಥಡ್ ಕೂಡ ಇಲ್ಲೇ ಮಾಡ್ತಿದ್ದೇನೆ ನಿಮಗೋಸ್ಕರ. 5 100 100 MP -5 ಅಲ್ಲಿ ಎಷ್ಟು 4 ಫೋಲ್ಡ್ ಅಂದರೆ ಇಂಟು 3 300 ಬರುತ್ತೆ. ದೇರ್ಫೋರ್ T5 = 300.
therefore here it is 60 ಸೇಮ್ ನೋಡಿ ಸೇಮ್ ಮೆಥಡು ಆನ್ಸರ್ ಕೂಡ ಸೇಮ್ ಆಗಿರುತ್ತೆ ಯಾವಾಗ ಕೂಡ ಮಾಡಿದಾಗ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಮು. ಈಗ ಅಮೌಂಟ್ ನಾನು ಆಲ್ರೆಡಿ ಡಿವೈಡ್ ಮಾಡಿದಾಗ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಈಗ ಫಸ್ಟ್ ಪ್ರಾಬ್ಲಮ್ ಅದ್ರಲ್ಲಿ ತಗೊಬಿಡೋಣ. ಇದು ಓಕೆ, ಒಂದು ಅಮೌಂಟ್ ಇದೆ 2317 ಇಂಟು 3 ಪಾರ್ಟ್ಸ್ ಆಗಿ ಡಿವೈಡ್ ಆಗ್ತಿದೆ. 3 ಪಾರ್ಟ್ಸ್ ಆಗಿ ಡಿವೈಡ್ ಆಗ್ತಿದೆ. 1 2 ಈ ರೀತಿ 3 ನಿಮ್ಗೆ ತೋರಿಸ್ತಾ ಇರೋದು. ಎಷ್ಟು ಇಯರ್ಗೆ ಒಂದು ಪಾರ್ಟು 2 ಇಯರು, ಇನ್ನೊಂದು ಪಾರ್ಟು 3 ಇಯರಲ್ಲಿ, ಇನ್ನೊಂದು ಪಾರ್ಟು 4 ಇಯರಲ್ಲಿ ಡಿವೈಡ್ ಆಗ್ತಿದೆ. ಇಲ್ಲಿ ಏನಾಗ್ತಿದೆ, ಇಲ್ಲಿ ಕೊಟ್ಟಿದೆ ರೇಟ್ ಆಫ್ ಇಂಟ್ರೆಸ್ಟ್ ಬಿಂಗ್ 5% ಎಲ್ಲ ಅವನು ಕೊಡ್ತಾ ಇದ್ದಾನೆ. ರೇಟ್ ಆಫ್ 5% ಎಲ್ಲ ಎಲ್ಲರಿಗೂ ಕೂಡ 3 ಭಾಗದಲ್ಲಿ, ಒಬ್ಬನಿಗೆ 2 ವರ್ಷ ಕೊಟ್ಟರೆ ಇನ್ನೊಬ್ಬಗೆ 3 ವರ್ಷ ಅವನು ಡಿವೈಡ್ ಮಾಡಿ ಕೊಡ್ತಾ ಇದ್ದಾನೆ. ಅದು ಎಷ್ಟು ಅಮೌಂಟ್ ಕೊಟ್ಟಿದೆ ಅದನ್ನು ಮಾತ್ರ ಕಂಡುಹಿಡಬೇಕಂತ ಕ್ವಶನ್. ಇಲ್ಲ 5%, ಇದು ಕೂಡ 5% ಆಲ್ರೆಡಿ ಹೇಳಿದಾಗ ಇನಿಷಿಯಲ್ ಫಾರ್ಮುಲಾ. ನೀವೇನಾದ್ರು ಸೇಮ್ ರೇಟ್ ಆಗಿದ್ರೆ ಸ್ನೇಹಿತರೆ ಏನು ಮಾಡ್ತೀನಿ ಅಂತಂದರೆ 100 ಪ್ಲಸ್ T1 R1 ಇಷ್ಟು 1/100 ಪ್ಲಸ್ T2 R ಅಪ್ ಟು ಇನ್ಫಿನಿಟಿ. ಪ್ರಾಬ್ಲಮ್ 3 ಸತಿ 4 ಸತಿ ಅದು ಇನ್ಫಿನಿಟಿ ಆಗ್ತಾ ಹೋಗ್ತದೆ. ಈ ರೀತಿ ಪ್ರಾಬ್ಲಮ್ ಮಾಡ್ಕೋತೀರಾ. ಅದೇ ರೀತಿ ಇದು ರೇಟ್ ಕಾನ್ಸ್ಟೆಂಟ್ ಇದ್ದಾಗ, ರೇಟು ಡಿಫ್ರೆಂಟ್ ಇದ್ದಾಗ ಕ್ವಶನ್ನು 1/T1 R1 ಇಷ್ಟು 1/T2 R2 ಈ ರೀತಿ ಅಪ್ ಟು ಇಲ್ಲಿ ಕೇಳಿದ್ರೆ ನಾನು 3 ಪಾರ್ಟ್ ತಗೋತೀನಿ. ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ ಸ್ನೇಹಿತರೆ. 1/100 ಪ್ಲಸ್ 10 110 ಆಗುತ್ತೆ. ಓಕೆ, 100 ಪ್ಲಸ್ 15 ಅಂದರೆ 115 ಆಗುತ್ತೆ. ಇಲ್ಲೇನಾಗುತ್ತೆ ಅಂತಂದರೆ 100 ಪ್ಲಸ್ ಅಂತಂದರೆ 120 ಆಗುತ್ತೆ. ಈ ಮೂರಕ್ಕೂ ಎಲ್ ಸಿ ಎಮ್ ಬಂದಾಗ LCM ಕಂಡು ಹಿಡ್ಕೊಳ್ಳಿ ಸ್ನೇಹಿತರೆ. LCM ಬಂದಾಗ LCM ಇದು ಎಕ್ಸ್ ಅಂತ ಅರ್ಥ. 100 ನಾನು ಆಲ್ರೆಡಿ ಇದನ್ನ ಈ ರೀತಿ ಪ್ರಾಬ್ಲಮ್ ತುಂಬಾ ಸಾಲ್ವ್ ಮಾಡಿದ್ದೀನಿ ಪರ್ಸೆಂಟೇಜ್ ಲಾಸಲ್ಲಿ. LCM ತಗೊಳ್ಳಿ. LCM ಬಂದಾಗ 5ರಿಂದ ಎಷ್ಟು ಹೋಗುತ್ತೆ? 5 20 23 24 ಮತ್ತೆ ಇದು 23 ಯಾವ್ದಂದಾಗ 2ರಿಂದ ಹೋಗುತ್ತೆ. 22 ಮತ್ತು 24 12 11 23 12. ದೇರ್ಫೋರ್ ಮಿಕ್ಕಿದ ಎಷ್ಟು ಉಳ್ಕೊಳ್ಳುತ್ತಿಲ್ಲಿ? ಈಗ ಮಿಕ್ಕಿದ ಇದು ಹೋಯ್ತಂದ್ರೆ 23 ಇಂಟು 12 ಎಷ್ಟು ಬರುತ್ತೆ? 276 ಬರುತ್ತೆ. ಯಾಕಂದ್ರೆ ಇಲ್ಲಿ ಆಡ 5 ಇಂಟು 2 ಡಿವೈಡ್ ಬೈ, ಯಾಕಂದ್ರೆ LCM ಇಲ್ಲಿ ಏನ್ ಮಾಡ್ತಿದೆ ಅಂತಂದ್ರೆ LCM ಎಷ್ಟು ಬರುತ್ತೆ? ಇಷ್ಟು ಬರುತ್ತೆ ಸ್ನೇಹಿತರೆ. ಈ ರೀತಿ ಇದನ್ನ ಇಷ್ಟಕ್ಕೆ ಮಾತ್ರ ಹೋದಾಗ ಉಳ್ಕೊಳ್ಳೋದು ಯಾವುದು? 5 7 10 10 110 ಹೋದಾಗ ಮಿಕ್ಕಿದ ಉಳ್ಕೋದು 23 ಇಂಟು 12 ಇಂಟು ಮತ್ತೆ ಅದನ್ನು ಮಾಡಿದಾಗ ಅದೇ ರೀತಿ 3ದಲ್ಲೂ ಕೂಡ ಅದೇ ರೀತಿ 115 ಮಿಕ್ಕಿದಾಗ ಅದು ಮಿಕ್ಕಿದ ಹೇಳ್ಕೊಳ್ಳುತ್ತೆ ಅಂತ ಬರ್ಕೊಳ್ಳಿ. 276x 264x ಇಷ್ಟು 253 ಈ ರೀತಿ ಬಂದಾಗ ಇಷ್ಟು ಬರುತ್ತೆ. ಟೋಟಲ್ ಆಗಿ ಎಷ್ಟು ಬರ್ತೀವಿ? ಇಷ್ಟು ಕೂಡಿದಾಗ ನನಗೆ 493x ಬರುತ್ತೆ. ಟೋಟಲ್ ಅಮೌಂಟ್ ಎಷ್ಟಿರೋದು ಸ್ನೇಹಿತರೆ? 2379. ಈಗ ಟೋಟಲ್ ಅಮೌಂಟ್ 3 ಭಾಗ ಡಿವೈಡ್ ಮಾಡಬೇಕು. ಎಕ್ಸ್ ಅನ್ನೋದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಇಷ್ಟು ನಾನು ಕ್ಯಾಲ್ಕುಲೇಟ್ ಮಾಡಿದಾಗ LCM ಕ್ಯಾಲ್ಕುಲೇಟ್ ಇದು ಕಾಮನ್ ಆಗಿರೋ ನಂಬರ್ ಇಷ್ಟು ಬರುತ್ತೆ ಸ್ನೇಹಿತರೆ. ಆ ಕಾಮನ್ ಆಗಿರೋದು ಒಂದಕ್ಕೊಂದು ಡಿವೈಡ್ ಮಾಡಿದಾಗ 276 273 ಈ ರೀತಿ ಬಂತು. ಇದು 3 ಎಕ್ಸ್ ಅನ್ನೋದು ಏನು ಬರುತ್ತೆ? 23779 ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? 3 ಬರುತ್ತೆ. ಆ 3 ಬರೋದನ್ನ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಷ್ಟು ಬರುತ್ತೆ? 276 ಇಂಟು 3 ಎಷ್ಟು? 276 ಇಂಟು 3 276 ಇಂಟು 3 828 ಬರುತ್ತೆ. 264 264 ಇಂಟು 3 797 ಬರುತ್ತೆ. ಅದೇ ರೀತಿ 253 ಇದು 53 ಸ್ನೇಹಿತರೆ. 53 ಇಂಟು 3 ಎಷ್ಟು ಬರುತ್ತೆ? 759 ಬರುತ್ತೆ. ಈ 3 ಇಂಟು ಮಾಡಿದ್ರೆ ನಿಮ್ಗೆ ಯಾವ ಆಪ್ಷನ್ಸ್ ಇದೆ? ಓಕೆ, ಫಸ್ಟ್ ಆಪ್ಷನ್ಸ್ ಇದೆ. ಆನ್ಸರ್ ಫಸ್ಟ್ ಆಗಿದೆ. ಈ ರೀತಿ ಪ್ರಾಬ್ಲಮ್ ಕೊಟ್ಟರೆ ಈಸಿ ಫ್ರೆಂಡ್ಸ್, ಯಾಕಂದರೆ ಈಸಿ ಸ್ನೇಹಿತರೆ. ಇಲ್ಲಿ ಸೇಮ್ ರೇಟ್ ಬಂದಾಗ ಈ ಫಾರ್ಮುಲಾ ಅಪ್ಲೈ ಮಾಡಿ, ಡಿಫ್ರೆಂಟ್ ರೇಟ್ ಇದ್ದಾಗ ಈ ಫಾರ್ಮುಲಾ ಅಪ್ಲೈ ಮಾಡಿ, ಬಂದಿದ್ದ ಆನ್ಸರ್ನ LCM ಈ ರೀತಿ ಫ್ರಾಕ್ಷನ್ಸ್ ಬಂದಾಗ LCM ತಗೊಂಡು ಕಾಮನ್ ಆಗಿ ಬಂದಿರೋದನ್ನ ಎರಡು ಕೂಡ್ಬಿಟ್ಟು ಅದರಿಂದ ಡಿವೈಡೆಡ್ ಮಾಡಿ ಬಂದಿರೋ ಅಮೌಂಟ್ನ, ಆ ಬಂದಿರೋ ಆನ್ಸರ್ ಮತ್ತೆ ಡಿವೈಡ್ ಮಾಡಿ ಇವಿಷ್ಟು ಕೂಡಿದಾಗ ನಿಮಗೆ ಈ ಆನ್ಸರ್ ಬಂದೇ ಬರುತ್ತೆ. ಇಷ್ಟು ಕೂಡಿದಾಗ ಇಷ್ಟು ಆನ್ಸರ್ ಬರುತ್ತೆ, ನೀವು ಆನ್ಸರ್ ಆಗುತ್ತೆ. ಈಗ 828 792 759 ಕೂಡಿದಾಗ 2379 ಬಂದೇ ಬರುತ್ತೆ. ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, 16 ಪ್ರಾಬ್ಲಮ್ ಮಿಸ್ ಮಾಡಿದೆ. ಓಕೆ, ಎ ಸರ್ಟೈನ್ ಸಮ್ ಆಫ್ ಮನಿ ಈಸ್ ಅಮೌಂಟ್ ಟು 756 in 2 years. ಓಕೆ, ನನಗೆ ಒಂದು ಮನಿ ಕೊಟ್ಟು ತಗೊಂಡಿದ್ದೀನಿ, ಅದು ಎಷ್ಟಂತ ಗೊತ್ತಿಲ್ಲ. ಕೊನೆಯದಾಗಿ ಎಷ್ಟು ಇಯರಲ್ಲಿ? ನಾನು ಆಲ್ರೆಡಿ ಹೇಳಿದಾಗ T 2 ಇಯರಲ್ಲಿ ಅದು ಎಷ್ಟಾಗುತ್ತೆ ಅಂದರೆ 756 ಆಗುತ್ತೆ.
ಆ್ಯಂಡ್ ₹873. ಓಕೆ, ಇನ್ನೊಂದು ಅಮೌಂಟು 873 ಆಗುತ್ತಂತೆ, 873 ಆಗುತ್ತಂತೆ. ಎಷ್ಟು ಇಯರಲ್ಲಿ? 3.5 ಇಯರಲ್ಲಿ ಆಗುತ್ತಂತೆ ಸ್ನೇಹಿತರೆ. ದೇರ್ಫೋರ್ ಇದನ್ನು ನಾನೇನು ಮಾಡ್ತೀನಿ ಅಂದರೆ ವಾಟ್ ಈಸ್ ದ ಫೈಂಡ್ ದ ಸಮ್ ಅಂಡ್ ಓಕೆ, ಇದನ್ನ ಸಮ್ ನಾನು ಎಷ್ಟು ತಗೊಂಡಿರೋದಂತ ಕಂಡುಹಿಡಿಬೇಕು. ತುಂಬಾ ಈಸಿ, ಇದು ಕೂಡ ಈಸಿ. ಈ ರೀತಿ ಬಂದಾಗ ಪ್ರಾಬ್ಲಮ್ಗಳು ಏನು ಮಾಡಿ ಅಂತಂತಂದರೆ, ಈಗ ನಾನು 3.5 ಇಯರ್ಸ್ಗೆ ಎಷ್ಟಾಯಿತು? 873 ಆಯಿತು. ಅದೇ ರೀತಿ 2 ಇಯರ್ಸ್ಗೆ ಎಷ್ಟಾಯಿತು? 756 ಆಯಿತು. ದೇರ್ಫೋರ್ ಇದು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 1.5 ಇಯರ್ಸ್ ಇದು 5 ಇಯರ್ಗೆ ಕಳೆದಾಗ ಎಷ್ಟು ಬರುತ್ತೆ? 117 ಇಂಟ್ರೆಸ್ಟ್ ಬರುತ್ತೆ. 117 ಇಂಟ್ರೆಸ್ಟ್ ಬರುತ್ತೆ ಸ್ನೇಹಿತರೆ. ಹಾಗಾದರೆ ಟೋಟಲ್ ಆಗಿ ನಾನು ಕನ್ವರ್ಟ್ 2 ಇಯರ್ಗೆ ಎಷ್ಟಾಗುತ್ತೆ? 2 ಇಯರ್ಗೆ ಎಷ್ಟಾಗುತ್ತೆ? ಜಾಸ್ತಿನೇ ಇಂಟ್ರೆಸ್ಟ್ ಬರುತ್ತೆ. 117 ಡಿನಾಮಿನೇಟರ್ ನ್ಯೂಮರೇಟರ್ ಮೆಥಡ್ ಆಲ್ರೆಡಿ ಯೂನಿಟರಿ ಮೆಥಡ್ ಹೇಳ್ಕೊಟ್ಟೆ. 2 ಜಾಸ್ತಿ ಬರಬೇಕಂದ್ರೆ ನ್ಯೂಮರೇಟರ್ ಜಾಸ್ತಿ ಬೇಕು, ಕೆಳಗಡೆ 1.5. ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ 156 ಬರುತ್ತೆ. ಈ 156 ಈಗ ಇಂಟ್ರೆಸ್ಟ್ ಗೊತ್ತಾಯಿತು 2 ಇಯರಲ್ಲಿ. ಹಾಗಾದರೆ ಪ್ರಿನ್ಸಿಪಲ್ ಎಷ್ಟು ಅಂತ ಕಂಡ್ರೆ ಇದು ಇಂಟ್ರೆಸ್ಟ್ ಗೊತ್ತಾಯಿತು, 156 ಇಂಟ್ರೆಸ್ಟ್ ಬರುತ್ತೆ 2 ಇಯರ್ಸಲ್ಲಿ. ಹಾಗಾದರೆ ಈಗ ನನಗೆ ಆಲ್ರೆಡಿ ಇಂಟ್ರೆಸ್ಟ್ ಗೊತ್ತಾಗಿದೆ, ಸಮ್ಮು ಗೊತ್ತಾಗಿದೆ. ಎ ಇಸ್ ಈಕ್ವಲ್ ನನಗೆ ಆಲ್ರೆಡಿ ಗೊತ್ತು, ಎ ಇಸ್ ಈಕ್ವಲ್ ಟು P+I. ಇಲ್ಲಿ ಎ ಎಷ್ಟು ಬಂದಿದೆ ಸ್ನೇಹಿತರೆ? ಎ ನನಗೆ 756 ಅಂತ ಗೊತ್ತಾಗಿದೆ. ಅದೇ ರೀತಿ ಪ್ರಿನ್ಸಿಪಲ್ ನನಗೆ ಗೊತ್ತಿಲ್ಲ, ಐ ನನಗೆ ಗೊತ್ತಾಗಿದೆ 156. ಎರಡು ಕಳೆದಾಗ ನಾನು 756 ಪಿ ಬಂದೋಯ್ತು. ಇಲ್ಲಿ ಕೂಡ ಪಿ ಬಂದೋಯ್ತು. ನಮಗೆ ₹600 ನನಗೆ ತಗೊಂಡಿರೋ ಅಮೌಂಟ್ ಅವನಿಂದ 2 ಇಯರ್ಸಲ್ಲಿ. ಈಗ ನಾನು ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಬೇಕು. ರೇಟ್ ಆಫ್ ಆಲ್ರೆಡಿ ಎಲ್ಲ ಗೊತ್ತಾಗಿದೆ. ಇಲ್ಲಿ ನನಗೆ ಎಷ್ಟು? ಐ ಇಸ್ ಈಕ್ವಲ್ ಟು PTR/100 ಫಾರ್ಮುಲಾ ಗೊತ್ತು. ಇಲ್ಲಿ ನನಗೆ ಏನು ಮಾಡಿದೆ? ಐ ಅನ್ನೋದು ಎಷ್ಟು? 156 ಡಿವೈಡೆಡ್ ಬೈ, ಇನ್ನು ನನಗೆ ಬಂದಿರೋ ಪ್ರಿನ್ಸಿಪಲ್ಲು 600 ಇಂಟು 2 ಇಂಟು 6 ಡಿವೈಡ್ ಬೈ 100. ದೇರ್ಫೋರ್ ಕ್ಯಾನ್ಸಲ್ 6 to the 6 ಇದು ಎಷ್ಟೊಂದು ಹೋಗುತ್ತೆ? 156. 6 ಎಳ್ಳಿ 3 ಕ್ಯಾರಿ 6 ಅಲ್ಲಿ. ದೇರ್ಫೋರ್ 2 ಎಷ್ಟೊಂದು ಹೋಗುತ್ತೆ? 26. 13ರಿಂದ ದೇರ್ಫೋರ್ R is equal to 13%. ಎಷ್ಟು ಈಸಿ ಇಲ್ಲ ಸ್ನೇಹಿತರೆ. ಈ ರೀತಿ ನಾವು ಇದನ್ನ ನೀವು ಫಾರ್ಮುಲಾ ಮೆಥಡ್ ತುಂಬಾ ಇದಾಗುತ್ತೆ. ಯಾಕಂದ್ರೆ ನಾನು ಎರಡರಲ್ಲೂ ಕೂಡ ಡಿಫ್ರೆನ್ಸ್ ತಗೊಂಡು ನಾನು 2 ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ನಮಗೆ ಸಮ್ ಸಿಕ್ತು. ಅಲ್ಲಿ ನನಗೆ ಇಂಟ್ರೆಸ್ಟ್ ಸಿಕ್ಕಿದ್ನ ನಾನು ಆಲ್ರೆಡಿ ಸಮ್ ಕೂಡ ನಮಗೆ ಬಂದಿದೆ 2 ಇಯರ್ಸ್ ಎಷ್ಟು ಸಮ್ ಇದೆ ಅಂತ. ಅದರಿಂದ ನಾನು ಪ್ರಿನ್ಸಿಪಲ್ನ ಕಂಡುಹಿಡಿದು ನಾನು ತಗೊಂಡಿರೋ ಅಮೌಂಟ್ ಕಂಡುಹಿಡ್ಕೊಂಡೆ. ನಾನು ರೇಟ್ನ ಕೂಡ ಎಲ್ಲದೂ ಸಿಕ್ಕಿದೆ, ರೇಟ್ನ ಕಂಡುಹಿಡ್ಕೊಂಡು. ಈ ರೀತಿ ನಾವು ಪ್ರಾಬ್ಲಮ್ನ ಹೇಗೆ ಈಸಿಯಾಗಿ ಸಾಲ್ವ್ ಮಾಡೋದು ಅಂತಂದ ನಮ್ಮ ಮೈಂಡಲ್ಲಿ ಇಟ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. A sum was put at SI simple interest certain rate of 2 years mean ಫಿಕ್ಸ್ 3% more. 2 ಇಯರಲ್ಲಿ 3% ಜಾಸ್ತಿ ಆಗುತ್ತೆ ಅಂತಂದ್ರೆ ಇದನ್ನ ಎರಡು ಮೆಥಡ್ ಕೂಡ ತುಂಬಾ ಒಂದೇ ಸತಿ ಆನ್ಸರ್ಗೆ ನಾನು ಹೇಳ್ಬಿಡ್ತೀನಿ. ಹಾಗಾದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಫೆಚ್ 300 ಫೈಂಡ್ ದ ಸಮ್. ಹಾಗಾದ್ರೆ ನಾನು ಇಸ್ಕೊಂಡಿರೋ ಅಮೌಂಟು ಎಷ್ಟು? ಈಗ 3% ಆದಾಗ ಅವನಿಗೆ ₹300 ಜಾಸ್ತಿ ಬರುತ್ತೆ. ಅವನಿಗೆ ಬಡ್ಡಿ ₹300 ಜಾಸ್ತಿ ಬರುತ್ತೆ. 3% ಬಡ್ಡಿ ಜಾಸ್ತಿ ಆದಾಗ ಇದನ್ನು ನಾನು ಸಿಂಪಲ್ ಮೆಥಡ್ ನಾನು ನಿಮಗೆ ಶಾರ್ಟ್ಕಟ್ ಹೇಳ್ಬಿಡ್ತೀನಿ. ಆಲ್ರೆಡಿ ನಮ್ಮ ಫಾರ್ಮುಲಾ ಗೊತ್ತು, ಐ ಇಸ್ ಈಕ್ವಲ್ ಟು PTR/100. ಇಲ್ಲಿ ಟಿ ಮತ್ತೆ ಯಾವತ್ತು ರಿಲೇಟ್ ಆಗಿರುತ್ತೆ. 2 3 × 6%. 6%ಗೆ ಇಲ್ಲಿ ₹300 ಒಂದು ಬರ್ತಾ ಇದೆ ಅಂತಂದ್ರೆ ಟೋಟಲ್ ನಾನು ಯಾವತ್ತು ಕಾಸ್ಟ್ ಪೇದಲ್ಲಿ ಕೂಡ ಈ ರೀತಿ ಪ್ರಾಬ್ಲಮ್ ಮಾಡಿದ್ದೀನಿ. 100%ಗೆ ಎಷ್ಟಾಗುತ್ತೆ? ಜಾಸ್ತಿ ಬಂದೇ ಬರುತ್ತೆ. ಬಂದಿರೋ ವ್ಯಾಲ್ಯೂ ಬರ್ಕೋ 300 ಈಸ್ ಇಂಟು 100 ಡಿವೈಡೆಡ್ ಬೈ ನ್ಯೂಮರೇಟರ್ ನಾವು ಬೇಕಾಗಿರೋದು ಜಾಸ್ತಿ ವ್ಯಾಲ್ಯೂ, ಅದಕ್ಕೆ 100 ಡಿವೈಡೆಡ್ ಬೈ 6 5. ದೇರ್ಫೋರ್ 5000. ಇದು ನಾರ್ಮಲ್ ಸ್ಪೀಡ್ ಮೆಥಡ್. ಇದು 5000 ಆನ್ಸರು. ಈಗ ನಾರ್ಮಲ್ ಆಗಿ ಈಗ ನಾನು ಇನ್ನೊಂದು ಮೆಥಡ್ ಮಾಡ್ತೀನಿ ಅಂತಂದ್ರೆ, ಈಗ ನಾರ್ಮಲ್ ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲಿ ನನಗೆ I2 - I1 ಅವನು ₹300 ಅವನಿಗೆ ಎಕ್ಸ್ಟ್ರಾ ಬಂದಿದೆ. ಬಡ್ಡಿ ಟೋಟಲ್ ಆಗಿ ಬಂದಿರೋದು 300. ಈಗ ಬಡ್ಡಿ ಎಷ್ಟು ಜಾಸ್ತಿ ಆಗಿದೆ? I2 ಅನ್ನೋದಲ್ಲಿ 2%. ಈಗ ಸೇಮ್ ಇಯರ್ ಇದೆ. ಪಿ ಅನ್ನೋದು ನನಗೆ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. ಪಿ ಅನ್ನೋದು ನನಗೆ ಗೊತ್ತಿಲ್ಲ. ಆಲ್ರೆಡಿ ಇಯರು ಸೇಮ್ ಇದೆ. ಇಲ್ಲಿ 3% ಬಡ್ಡಿ ಜಾಸ್ತಿ ಆಯ್ತಾ? R+ ನನಗೆ ಎಷ್ಟು ಪರ್ಸೆಂಟ್ ನಾನು ಕಂಡುಹಿಡಬೇಕಾಗಿರೋದು. ದೇರ್ಫೋರ್ 100 ಮೈನಸ್ ಪಿ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಸೇಮ್ ಇಯರು. ಇಲ್ಲಿ ಇನಿಷಿಯಲ್ ಎಷ್ಟಾಗುತ್ತೆ? 6% ಇರುತ್ತೆ, ಅದನ್ನು ಕಂಡುಹಿಡಬೇಕು. ಟೋಟಲ್ ಆಗಿ ಒಂದು ಬಡ್ಡಿ ₹300 ಎಕ್ಸ್ಟ್ರಾ ಬರುತ್ತೆ. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ P is equal to 5000 ಬರುತ್ತೆ ಸ್ನೇಹಿತರೆ. ಕ್ಯಾಲ್ಕುಲೇಟ್ ನಿಮ್ಮಿಂದ ಮಾಡಿ 5000 ಬರುತ್ತೆ. ಯಾಕಂದ್ರೆ ಇಲ್ಲೂ ಕೂಡ ಸೇಮ್ ಇಲ್ಲಿ ಪಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಪಿ ಆರ್ ಇಲ್ಲಿ ಬಂದ್ರೆ 2PR ಇಲ್ಲಿ ಕ್ಯಾನ್ಸಲ್ ಆಗುತ್ತೆ.
ಉಳ್ಕೊಂಡಿರೋದು ಇಲ್ಲಿ ನಿಮಗೆ ನೀವು 3000 ಉಳ್ಕೊಂತ ಆ ಕಡೆ ಹೋದಾಗ ನಿಮ್ಗೆ 5000 ಬರುತ್ತೆ. ಇದನ್ನ ನಾನು ಡೈರೆಕ್ಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಅಭ್ಯಾಸ ಈಗ ನಾನು ಮಾಡ್ಬಿಟ್ಟು ಇದಾಗುತ್ತೆ. ನೀವು ಕ್ಯಾಲ್ಕುಲೇಟ್ ಟ್ರೈ ಮಾಡಿ, ನಿಮ್ಗೆ ಆನ್ಸರ್ ಗೊತ್ತಲ್ಲೇ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ 2 PR ಇಲ್ಲೇ ಕ್ಯಾನ್ಸಲ್ ಆಯಿತು ಸ್ನೇಹಿತರೆ. ದೇರ್ಫೋ ಉಳ್ಕೊಳ್ಳೋದು ಎಷ್ಟು ಉಳ್ಕೊಳ್ಳೋದು 300 ಇದೆ, ಅಲ್ಲಿಗೆ ಹೋಗುತ್ತೆ. ಇಲ್ಲಿ 2 PR ಹೋಗುತ್ತೆ, ಅಲ್ಲಿದ್ದ ಕೂಡಿದಾಗ ಎಷ್ಟಾಗುತ್ತೆ? ಈಗ 6P ಆಗುತ್ತೆ. 3 2 6 ಆಗಿರುತ್ತೆ. 6 2 ಇಲ್ಲಿ ಆಲ್ರೆಡಿ 3000 ಆಗಿರುತ್ತೆ. ಆ 3000 ಡಿವೈಡ್ ಬೈ 6 ಆಗುತ್ತೆ. ಇಲ್ಲಿ 3 2 6, 3000 ಡಿವೈಡ್ ಬೈ 6 5000, ಸಾರಿ 30,000 ರೂಪಾಯಿ ಆಗಿರುತ್ತೆ. ಈಗ ಇಲ್ಲಿ 300 × 100 30,000 ಆಗಿರುತ್ತೆ. 30,000 ಡಿವೈಡ್ ಬೈ 6 ಎಷ್ಟಾಗುತ್ತೆ? 5,000 ಬರುತ್ತೆ ಆನ್ಸರು. ಈ ರೀತಿ ಪ್ರಾಬ್ಲಮ್ನ ಈಸಿಯಾಗಿ ಮಾಡ್ಬೋದು. ನೋಡ್ತಾನೆ ನಮ್ಗೆ ಪ್ರಾಬ್ಲಮ್ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. ಇದನ್ನ ನಾನು ಎ ಸಮ್ ಆಫ್ ಮನಿ, ಈಗ ಸೇಮ್ ನಾವು TR ಫಾರ್ಮುಲಾ, ಎ ಸಮ್ ಆಫ್ ಮನಿ ಡಬಲ್ ಇಟ್ ಸೆಲ್ಫ್ ಇನ್ 7 years. ಓಕೆ, ಒಂದು ಸಮ್ ಆಫ್ ಮನಿ ಎ ಇಸ್ ಈಕ್ವಲ್ ಟು ಪ್ಲಸ್ ಐ, ಡಬಲ್ ಅಂತ ಇದೆ. ಡಬಲ್ ಅಂದ್ರೆ ಇಲ್ಲಿ 2 ಇಂಟ್ರೆಸ್ಟ್ ಪ್ರಿನ್ಸಿಪಲ್ 1 ಆಗಿರುತ್ತೆ, ಮಿಕ್ಕಿದು 1. ಈ 7 years ಅಲ್ಲ ಅಂತಂತೆ, 7 years ಅಂತ 7 years. ದೇರ್ಫೋರ್ ಮಲ್ಟಿಪ್ಲೈ ಎಕ್ಸ್ಪ್ರೆಷನ್ ಎಷ್ಟಾಗುತ್ತೆ? 7, 1 7 7. ಓಕೆ, ಹೌ ಮೆನಿ ಇಯರ್ಸ್ ವಿಲ್ ಬಿ ಬಿಕಮ್ 4 5? ಹಾಗಾದ್ರೆ 2 ಇದ್ದು 4 ಆಗ್ಬೇಕಾದ್ರೆ ಎಷ್ಟು ಇಯರ್ ತಗೊಳುತ್ತೆ ಅಂತ ಅಮೌಂಟು ಕ್ವಶನು. ಇಲ್ಲಿ 1 ಇದೆ ಪ್ರಿನ್ಸಿಪಲ್, ಇಲ್ಲಿ ಮಿಕ್ಕಿದು 3 ಇದೆ. ಮತ್ತೆ ಇಲ್ಲಿ ಆಲ್ರೆಡಿ ನಮಗೆ 7 ಅಂತ ಬಂದಿದೆ. ಇಂಟು 7 ಮಾಡಿದಾಗ ನಮಗೆ 7 3 21 ಇಯರ್ ಬೇಕಾಗುತ್ತೆ. 9 7 7 20. ಇದು ಒಂದು ಮೆಥಡ್. ಡೈರೆಕ್ಟ್ ಆಗಿ ಈಸಿಯಾಗಿ ಹೇಳ್ಬೋದು. ಇಲ್ಲಿ ಈ ರೀತಿ ನಿಮಗೆ ಲಾಜಿಕಲಿ ಗೊತ್ತಿದ್ರೆ 7 years ಕೊಟ್ಟಿದ್ದೇನೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಯಾಕಂದ್ರೆ P ಇಂಟು ಹಾಗೆ. ದೇರ್ಫೋ ನೆಕ್ಸ್ಟ್ ಇನ್ನೊಂದು ಮೆಥಡ್ ಕೂಡ ನಿಮ್ಗೆ ತೋರಿಸ್ತೀನಿ. ಈಗ TR ಅಂತಂದ್ರೆ ಆಲ್ರೆಡಿ ಫಾರ್ಮುಲಾ ನಿಮಗೆ ಗೊತ್ತಿದೆ, 100 is equal to MP minus 1. ದೇರ್ಫೋರ್ ಇಲ್ಲೇನಾಗುತ್ತೆ? ಇನಿಷಿಯಲ್ ಇಯರ್ ಕೊಟ್ಟಿದ್ದೇನೆ ನಿಮಗೆ 7, R is equal to 100, ಡಬಲ್ 2 - 1 ಡೈರೆಕ್ಟ್ ಆಗಿ ಬರೀತೀನಿ. ಇದು 1 ಅಂತ ಡೈರೆಕ್ಟ್ ಆಗಿ ಬರುತ್ತೆ. R is equal to 100/7 ಆಯಿತು. 4 yearsಗೆ ಎಷ್ಟಾಗುತ್ತೆ? ಇಲ್ಲಿ ನನಗೆ ರೇಟ್ ಗೊತ್ತಾಯಿತು. ನನಗೆ ಇಲ್ಲಿ ಟೈಮ್ ಕಂಡುಹಿಡಬೇಕು ಎಷ್ಟು ಡಬಲ್ ಟಿ ಅಂದ್ರೆ ಇದಾಗುತ್ತೆ. ನಾನು ಆಲ್ರೆಡಿ ರೇಟ್ ಬಂದ 100/7 ಈಸ್ ಈಕ್ವಲ್ ಟು 100. 4 4 ಅಂದರೆ 4 - 1 3 ಫಾರ್ಮುಲಾ. ದೇರ್ಫೋರ್ 100 ಕ್ಯಾನ್ಸಲು. 4 3 7 3 21. ಟಿ ಈಸ್ ಈಕ್ವಲ್ ಟು 21. ಇದು ಸೆಕೆಂಡ್ ಮೆಥಡು. ನೀವು ಯಾವ ಮೆಥಡ್ ಬೇಕಾದ್ರೂ ಚೂಸ್ ಮಾಡ್ಬೋದು. 21 years ಎಷ್ಟು ಈಸಿ ಅಲ್ಲ? ಹಾಗಂದ್ರೆ ನೀವು ಪ್ರಾಬ್ಲಮ್ ಮಾಡ್ತಾ ನಿಮ್ಗೆ ಯಾವ ರೀತಿ ಅನಲೈಸ್ ಮಾಡಬೇಕು ಆ ರೀತಿ ಅನಲೈಸ್ ಮಾಡಿ ಸ್ನೇಹಿತರೆ. ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಈ 4,000 ಡಿವೈಡೆಡ್ ಇಂಟು 2 ಪಾರ್ಟ್. 4,000 ಅನ್ನೋದು 2 ಪಾರ್ಟ್ ಆಗಿ ಡಿವೈಡ್ ಆಗಿದೆ ಸ್ನೇಹಿತರೆ. 2 ಪಾರ್ಟ್ ಆಗಿ ಡಿವೈಡ್ ಆಗಿದೆ. ಆ 2 ಪಾರ್ಟಲ್ಲಿ ಏನಂತಂದ್ರೆ ಟಿ ಅನ್ನೋದು ನಾನು ಕೊಟ್ಟಿಲ್ಲ, ಅದನ್ನು ಒಂದೊಂದು ಪಾರ್ಟ್ ಅಂತ ಒಂದೊಂದು 1 yearಗೆ ಮಾತ್ರ ತಗೋತೀನಿ. ದೇರ್ಫೋರ್ ಇನ್ವೆಸ್ಟೆಡ್ ಇನ್ 3%, ದಟ್ ಇನ್ 1 part ಇನ್ವೆಸ್ಟ್ ಇನ್ 3. ಇಲ್ಲಿ ರೇಟ್ ಕೂಡ ಚೆನ್ನಾಗಿ ಆಲ್ರೆಡಿ ಹೇಳಿದಾಗ ರೇಟ್ ಡಿಫ್ರೆಂಟ್ ಇದ್ದಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? T1 R1 ಎಷ್ಟು ಕೊಟ್ಟಿರ್ತಾರೆ? T2 R2 ಅಪ್ ಟು ಇಲ್ಲಿ 2 ಪಾರ್ಟ್ ಕೊಟ್ಟಿರೋದು ಎಷ್ಟು? ಒಂದು 3%, ಇನ್ನೊಂದು 5%. ದೇರ್ಫೋರ್ ಡೈರೆಕ್ಟ್ ಆಗಿ ಇಲ್ಲಿ ಮಾಡ್ತೀನಿ ಸ್ನೇಹಿತರೆ. ದೆನ್ ಏನು ಕೊಟ್ಟಿದ್ದಾರೆ? ದ ಆನ್ಯುವಲ್ ಇಂಟ್ರೆಸ್ಟ್ ಫ್ರಮ್ ಬೋತ್ ಆಫ್ ದ ಇನ್ವೆಸ್ಟ್ಮೆಂಟ್ ಒನ್ ಫಾರ್. ಇಲ್ಲಿ I1 + I2 ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ 144 ಕೊಟ್ಟಿದ್ದಾನೆ. ಹಾಗಾದ್ರೆ ಇದು ಟೋಟಲ್ ಡಿವೈಡ್ ಮಾಡಿದ್ರೆ P1 + P2 ಇದು, ಯಾಕಂದ್ರೆ 2 ಸೇರ್ಸ್ ಅಮೌಂಟ್ 4,000 ಆಗುತ್ತೆ ಸ್ನೇಹಿತರೆ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ನಾನೇನು ಮಾಡ್ತೀನಿ ಅಂತಂದ್ರೆ ಡೈರೆಕ್ಟಾಗಿ ನಾನು ಇದೇ ಫಾರ್ಮುಲಾ ಅಪ್ಲೈ ಮಾಡ್ಬಿಡ್ತೀನಿ, ಯಾಕಂದ್ರೆ ಈಸಿ ಇದೆ. PTR / 100 ಅಂತ ಗೊತ್ತಾಗಿದೆ ನಮಗೆ. ಈಗೇನು ಮಾಡ್ತೀನಿ ಅಂತಂದ್ರೆ P × 1 × 3 3P / 100 ಪ್ಲಸ್ ಇಲ್ಲೇನಾಗುತ್ತೆ ಅಂದರೆ ಆಲ್ರೆಡಿ ಇಲ್ಲಿ ನಾನು ಇಲ್ಲಿ 4,000 ಆಗಿದೆ. ಇಲ್ಲೇನಾಗಿರುತ್ತೆ? P ಏನಾಗಿರುತ್ತೆ ಅಂತಂದರೆ 4,000 ಮೈನಸ್ P ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಮೈನಸ್ P1 ಆಗಿರುತ್ತೆ. PT ಯಾಕಂದರೆ P1 + P2 = 4,000 ಅಂದರೆ P2 ಏನಾಗಿರುತ್ತೆ? 4,000 ಮೈನಸ್ P1 ಆಗಿರುತ್ತೆ ಇಲ್ಲಿ ಇಂಟು 1 year ಇಂಟು 5/100. ಓಕೆ, ಈಸ್ ಈಕ್ವಲ್ ಟು 144. ದೇರ್ಫೋರ್ ಇದನ್ನ ಏನು ಮಾಡ್ತೀನಿ ಅಂದರೆ ಈಗ ನಾನೇನು ಮಾಡ್ತೀನಿ ಇದನ್ನಂತಂದರೆ ಇದನ್ನ ಅಲ್ಲಿ ಕನ್ವರ್ಟ್ ಮಾಡಿದಾಗ 1,4400 ಆಗುತ್ತೆ. ಇಲ್ಲೇನಾಗುತ್ತೆ ಅಂತಂದರೆ
3p ಇಲ್ಲಿ ಆಕ್ಚುಲಿ ಇಂಟು 1 ಇದು ಸ್ನೇಹಿತರೆ ಪಿ ಟಿ ಆರ್ 3 ಇಯರ್ಸ್ 3% ಟಿ ಆರ್ 1 ಇಯರ್ ಇಲ್ಲಿ 3p. ಓಕೆ, ನೆಕ್ಸ್ಟ್ 3p ಇದ್ದು ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಾರ್ಮಲ್ ಆಗಿ ಇದು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ, ಇಲ್ಲಿ ಡೈರೆಕ್ಟ್ ಆಗಿ 3p 2000 ಬರುತ್ತೆ. 20,000 400 into 5 20,000 5 for the 20,000 ಆಗುತ್ತೆ ಮೈನಸ್ 5p1. ಓಕೆ, therefore 2p1 is equal to 5,600 ಆಗುತ್ತೆ. 2,000 20,000 4,500 ಆದರೆ 5,600. therefore p1 is equal to ಎಷ್ಟು ಬರುತ್ತೆ, 2,800 ಬರುತ್ತೆ. ಈ 2,800 ಬಂತಂತಂದ್ರೆ ಇನ್ನು ಅಪ್ಲೈ ಇದು ಮಾಡಿ, ನಾನು ಆಲ್ರೆಡಿ ನಮಗೆ ಗೊತ್ತಿದೆ p1 plus p2 is equal to 4,000 ಇದೆ. ಹಾಗಾದ್ರೆ ಮಿಕ್ಕಿದ ಅಮೌಂಟ್ ಹೇಳಿದ್ರೆ 4,000 ಮೈನಸ್ 2,800 ತಗೊಂಡ್ರೆ ಕಳೆದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ, 1,200 ಬರುತ್ತೆ. ಆನ್ಸರು 2,800 1,200 ಆನ್ಸರು. ಈ 2,000 4,000 ಬಂದ್ರೆ ಅದೇ ಆನ್ಸರ್ ಕೂಡ ಆಗಿರುತ್ತೆ ಸ್ನೇಹಿತರೆ. ನಿಮ್ ಕನ್ಫ್ಯೂಷನ್ ಮಾಡಕ್ಕೆ ಇಲ್ಲಿ ನೆಗ್ಲೆಕ್ಟ್ ನೋಡಿ 2,000 2,000 4,000 ಇದು ಕೂಡ ಆಗಿರ್ಬೋದು, ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗ್ಬೋದು ಇಲ್ಲೂ ಕೂಡ. ಬಟ್ ಇಲ್ಲಿ ನೋಡಿ ಇಲ್ಲಿ 3,000 ಇದೊಂದು ಆಪ್ಷನ್ ಇಲ್ಲೇ ನೆಗ್ಲೆಕ್ಟ್ ಆಗ್ಬಿಡ್ತು. 2,500 ಮತ್ತೆ 3,000 ಕೂಡಿದಾಗ 3,500. ಇಲ್ಲಿ ಟೋಟಲ್ ಅಮೌಂಟ್ 4,000 ಇದು ಆಗಿರೋ ಚಾನ್ಸಸ್ ಇಲ್ಲ. ಈ ಮೂರಲ್ಲಿ ಯಾವ್ದಾದ್ರು ಒಂದು ಆಗಿರ್ಬೋದು, ಕ್ಯಾಲ್ಕುಲೇಟ್ ಮಾಡಿದಾಗ ಗೊತ್ತಾಗ. ಕೆಲವೊಂದ್ಸಲ 3 ಆಪ್ಷನ್ ಇದ್ದಾಗ ನಮ್ಮ ಆನ್ಸರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ತಪ್ಪಾಗಿದ್ದಾಗ. ಈ ರೀತಿ ಕೂಡ ನಾವು ಆನ್ಸರ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. At a certain rate of simple interest is 800. ಓಕೆ, ಒಂದು ಅಮೌಂಟ್ 800 ಇದೆ ಸ್ನೇಹಿತರೆ, 800 ಇದೆ. ಪ್ರಾಬ್ಲಮ್ ತುಂಬ ಟೈಮ್ ಕನ್ಸ್ಯೂಮ್ ಆಗ್ತಿದೆ. ನಾನು ಇದನ್ನ ಕ್ಯಾಲ್ಕುಲೇಷನ್ ವೈಸ್ನ ನಿಮಗೆ ಕೊಟ್ಟಿದ್ದೀನಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎಷ್ಟಾಗುತ್ತೆ, 925 800 ರೂಪಾಯಿ ತಗೊಂಡಿದ್ದೀರಾ, ಅದೇನಾಗುತ್ತೆ ಅಮೌಂಟ್ 920 ರೂಪಾಯಿ ಕಟ್ತೀರಾ. ಎಷ್ಟು ಇಯರಲ್ಲಿ, ಟಿ ಇಸ್ ಈಕ್ವಲ್ ಟು 3 ಇಯರಲ್ಲಿ. ಹಾಗಾಗಿ ಇಂಟ್ರೆಸ್ಟ್ ಎಷ್ಟಾಗುತ್ತೆ, ಆಲ್ರೆಡಿ ಹೇಳಿದಾಗೆ ಎ ಅನ್ನೋದು 920 800 ಕಲ್ದಾಗ ಎಷ್ಟ, ಐ ಅನ್ನೋದು 120 ಬರುತ್ತೆ. 120 ಬರುತ್ತೆ. therefore if the rate of interest is increased by 3%, ಓಕೆ 3% ಇನ್ಕ್ರೀಸ್ ಆದರೆ ಎಷ್ಟಾಗುತ್ತೆ ಅಂತಂತ. ಓಕೆ, ಈಗ ನೋಡಿ ಸ್ನೇಹಿತರೆ ನಾರ್ಮಲ್ ಆಗಿ ಇಲ್ಲಿ ಕಂಡುಹಿಡ್ಕೊಬಿಡೋಣ. ಈಗ 120 ಇಂಟ್ರೆಸ್ಟ್ ಬಂತು ಇಲ್ಲಿ 800 ಇಂಟು 3 ಇಂಟು 6 ಈಕ್ವಲ್ ಟು 100. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಆರ್ ಇಸ್ ಈಕ್ವಲ್ ಟು 5% ಬರುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ 3% ಜಾಸ್ತಿ ಆಗಿರುತ್ತಂತೆ. ಅಟ್ ದ ರೇಟ್ ಆಫ್ ಇನ್ಕ್ರೀಸ್ ಬೈ 3%, ವಾಟ್ ವಿಲ್ ಬಿ ದ ಅಮೌಂಟ್ ಅಂತ ಇನ್ 3 years ಅಂತ ಕೇಳಿದಾನೆ. ಇಲ್ಲಿ 800 ರೂಪಾಯಿ ಇಂಟ್ರೆಸ್ಟ್, ಇಲ್ಲಿ ಪ್ರಿನ್ಸಿಪಲ್ ಸೇಮ್ ಇರುತ್ತೆ. ಇಲ್ಲಿ ಇಂಟ್ರೆಸ್ಟ್ 3% ಜಾಸ್ತಿ ಆದಾಗ 5 + 3 8 ಆಗುತ್ತೆ. ಆರ್ ಇಸ್ ಈಕ್ವಲ್ ಟು 8%, 5 + 3 8 ಆಗುತ್ತೆ. ಇಯರ್ ಕೂಡ ಎಷ್ಟಾಗುತ್ತೆ, ಇಯರ್ 3 years, ಇಯರ್ ಕೂಡ ಸೇಮ್ ಇರುತ್ತೆ. ಟಿ ಇಸ್ ಈಕ್ವಲ್ ಟು 3 year ಇದೆ ಸ್ನೇಹಿತರೆ, ಕಂಪ್ಲೀಟ್ ಮಕ್ಕಳಲ್ಲಿ 3 year. therefore ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ನಾನು ಹಾಗಾದ್ರೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೇಳಿದ್ದೇನೆ. therefore ನಾನು ಆಲ್ರೆಡಿ ಹೇಳಿದಾಗೆ ಐ ಇಸ್ ಈಕ್ವಲ್ ಟು 800 ಇಂಟು 3 ಇಂಟು 800 ರೂಪಾಯಿ 100. ಓಕೆ, ನನಗೆ ರಬ್ ಆಗಿದೆ ಅದು, ಫೈನ್. ಈಗ ನಾನು ಲಾಸ್ಟ್ ಬಂದಿದೆ ಎಷ್ಟು ಸ್ನೇಹಿತರೆ, ನಿಮಗೆ ಆಲ್ರೆಡಿ ನಾನು ಐ ಇಸ್ ಈಕ್ವಲ್ ಟು ನಿಮಗೆ 800 ಬಂದಿತ್ತು. ಇನಿಷಿಯಲಿ ನಾವು 800 ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಎಷ್ಟು ಬಂದಿತ್ತು, 120 ಬಂದಿತ್ತು. ರಬ್ ಆಗಿರೋದು ಮತ್ತೆ ಮಾಡ್ತಾ ಇದ್ದೀನಿ ಅಷ್ಟೇ, ಮತ್ತೇನೇನಿಲ್ಲ. ಇಲ್ಲಿ ನಮಗೆ ಕ್ಯಾಲ್ಕುಲೇಟ್ ಬಂದಿದ್ದು ಐ ಇಸ್ ಈಕ್ವಲ್ ಟು ಎಷ್ಟು ಅಮೌಂಟ್ ಆಗುತ್ತೆ ಅಂತ 8%, ಅಲ್ಲಿ 5% ಬಂದಿತ್ತು ಅನ್ಸುತ್ತೆ ನನಗೆ. ಓಕೆ, ಆರ್ ಇಸ್ ಈಕ್ವಲ್ ಟು 5% ಬಂದಾಗ ಕೂಡಿದಾಗ ಇಲ್ಲಿ 8% ಆಗುತ್ತೆ. ಇಲ್ಲಿ 3% ಜಾಸ್ತಿ ಆಗ 8% ಆಗುತ್ತೆ. ಇಲ್ಲಿ 8% ಜಾಸ್ತಿ ಆಗುತ್ತೆ. therefore ಟಿ ಸೇಮ್ ಇರುತ್ತೆ ಇಯರ್ 3 ಇಯರ್ಗೆ. ಹಾಗಾದ್ರೆ ಎಷ್ಟಾಗುತ್ತೆ ಟೋಟಲ್ ಅಮೌಂಟ್ ಅಂತ ಪ್ರಾಬ್ಲಮ್ ಇರೋದು. 800 ಇಂಟು 3 ಇಂಟು 8 ಡಿವೈಡ್ ಬೈ 100. therefore 824, therefore 192 ಬರುತ್ತೆ ಇಂಟ್ರೆಸ್ಟ್. therefore ಅಲ್ಲಿ ನಮ್ಗೆ ಆಲ್ರೆಡಿ ಟೋಟಲ್ ಅಮೌಂಟ್ ನಾವು ಎಷ್ಟು ಆಗಿರುತ್ತೆ, ಈ ಒಂದು 800 ರೂಪಾಯಿಗೆ 192 ರೂಪಾಯಿ ಇಂಟ್ರೆಸ್ಟ್ ಬಂತು. ಎಷ್ಟಾಯ್ತು ಟೋಟಲ್ ಆಗಿ ಕೂಡಿದಾಗ 922 ರೂಪಾಯಿ ಆಗಿರುತ್ತೆ. ಅಮೌಂಟ್ ಕಟ್ಟಬೇಕಾಗಿರೋದು 922 ರೂಪಾಯಿ ಕಟ್ಟಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಎ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸಮ್ ಆಫ್ ಮನಿ ವಿಲ್ ಬಿ ₹300. ಓಕೆ, ಇದನ್ನು ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ ಸ್ನೇಹಿತರೆ, ಯಾಕಂದ್ರೆ ಒಂದು ಇಂಟ್ರೆಸ್ಟ್ ನಿಮಗೆ ಸಮ್ ಆಫ್ ದ ಇಂಟ್ರೆಸ್ಟ್ ವಿಲ್ ಬಿ 300. ಆಫ್ಟರ್ 5 years, ನೆಕ್ಸ್ಟ್ 5 year ಪ್ರಿನ್ಸಿಪಲ್ ಟ್ರಿಬಲ್ ಆಗಿರುತ್ತೆ. ಇಲ್ಲಿ ಏನಂತಂದ್ರೆ
ಎರಡು ಮೆಥಡ್ ಕೂಡ ಮಾಡ್ಬೋದು. ನಾನು ಒಂದು ಮೆಥಡ್ ತೋರಿಸ್ತೀನಿ, ನಾನು ನಿಮ್ಗೆ ಇನ್ನೊಂದು ಮೆಥಡ್ ನಿಮ್ಮ ಬಾಯಲ್ಲಿ ಹೇಳ್ತೀನಿ, ಅದು ಯಾವ ರೀತಿ ಅಂತ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಡಿ. ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲೇನಾಗುತ್ತೆ, ಇದು ಸೇಮ್ ಪೀರಿಯಡ್ 5 ಇಯರ್ಸಲ್ಲಿ ಇದೆ ಅಂತಂದರೆ 300 ರೂಪಾಯಿ ಇದು ಪ್ರಿನ್ಸಿಪಲ್ ಸೇಮ್ ಇದೆ. ದೇರ್ಫೋರ್ 300 ಇಂಟು 3 ಇಯರ್ಗೆ ಎಷ್ಟಾಗುತ್ತೆ ಸ್ನೇಹಿತರೆ, 1900 ರೂಪಾಯಿ ಆಗುತ್ತೆ. 900 ರೂಪಾಯಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಸ್ನೇಹಿತರೆ, ಇನಿಷಿಯಲ್ ಆ್ಯಕ್ಚುಲಿ 300 ಇರುತ್ತೆ. 300 ಪ್ಲಸ್ 900 3 ಇಯರ್ಸ್ ಸೇರಿದಾಗ 1200 ರೂಪಾಯಿ ಆಗಿರುತ್ತೆ ಆನ್ಸರ್. ಅಥವಾ ಇಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಕೆಲವೊಂದು ಟೈಮ್ ಕನ್ಸ್ಯೂಮರ್ ಇಂದ ಪಿ ಇಸ್ ಈಕ್ವಲ್ ಟು, ನನಗೆ ಗೊತ್ತಿಲ್ಲ ಎಷ್ಟು ಅಮೌಂಟ್ ಇದೆ. ಇಲ್ಲಿ ಏನಾಗಿದೆ ಅಂತಂದರೆ 300 ರೂಪಾಯಿ ಏನಾಗುತ್ತೆ ಆಫ್ಟರ್ 3 ಅಂಡ್ ದ ಇಂಟ್ರೆಸ್ಟ್ ಶುಡ್ ಬಿ ಸಮ್ ವಿಲ್ ಬಿ 300 ಅಂತ ಇದೆ. 300 ಇಲ್ಲೇನಾಗುತ್ತೆ ಅಂದರೆ ಸಮ್ ಈಸ್ ಈಕ್ವಲ್ ಏನಾಗುತ್ತೆ ಪಿ ಪ್ಲಸ್ 300 ಆಗುತ್ತೆ. ಪಿ ಪ್ಲಸ್ 300 ಆಗುತ್ತೆ. ಟಿ ಈಸ್ ಈಕ್ವಲ್ ಟು 5. ಇಲ್ಲಿ ನೀವು ಫಾರ್ಮುಲಾ ಅಪ್ಲೈ ಮಾಡಿ ಐ ಈಸ್ ಈಕ್ವಲ್ ಟು ಪಿ ಟಿ ಆರ್ ಓವರ್. ಇಲ್ಲೇನಾದ್ರೆ ಇಲ್ಲಿ ಟ್ರಿಬಲ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ 3p ಇದು 3p ಆಗುತ್ತೆ. ಅದು ಸಮ್ನ ನಾವು ಕಂಡುಹಿಡಿಬೇಕು ಸ್ನೇಹಿತರೆ ವಿತ್ ರೆಸ್ಪೆಕ್ಟ್ ನೆಕ್ಸ್ಟ್ 5 ಇಯರ್ಸ್ಗೆ ಎಷ್ಟು ಅಂತ. ಇಲ್ಲಿ ಫಸ್ಟ್ ಇದರಲ್ಲಿ ಪಿ ಟಿ ಆರ್ ಓವರ್ ಅಂತ ಕಂಡುಹಿಡ್ಕೊಳ್ಳಿ. ಇಲ್ಲಿ ನಿಮಗೆ 300 ಬಂದಿದೆ. ಪಿ ಇಸ್ ಈಕ್ವಲ್ ಟು 5 ಇಂಟು ಆರ್ ನನಗೆ ಗೊತ್ತಿಲ್ಲ, ಕಂಡುಹಿಡ್ಕೋಬೇಕು. ಇಲ್ಲಿ ಏನಾಗುತ್ತೆ ಪಿ ಆರ್ ಇಸ್ ಈಕ್ವಲ್ ಟು 6000 ಬರುತ್ತೆ. ಈ 6000 ಏನು ಮಾಡ್ತೇವೆ ಅಂದರೆ ಇಲ್ಲಿ 3p ಇದೆ. ಐ ಇಸ್ ಈಕ್ವಲ್ ಟು 3p ಇಂಟು ಟಿ ಆರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೆ. 5 ಇಂಟು 5 ಅಂದರೆ 6 ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು 6 ಇಸ್ ಈಕ್ವಲ್ ಟು 100. ಇಲ್ಲಿ ಪಿ ಆರ್ ಅನ್ನು ನಾವು ಆಲ್ರೆಡಿ 6000 ಬಂದಿದೆ. ಇಲ್ಲಿ ಪಿ ಆರ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಐ ಅನ್ನೋದು 900 ಬರುತ್ತೆ. ಆ 900 ಪ್ಲಸ್ ಇನಿಷಿಯಲ್ ಅಮೌಂಟ್ ಎಷ್ಟಾಗಿದೆ 300. ಇಲ್ಲಿ ನಿಮಗೆ ಪ್ರಿನ್ಸಿಪಲ್ ಇಲ್ಲಿ ನಿಮಗೆ ಗೊತ್ತಾಯ್ತು. ಇಲ್ಲಿ ಏನು ಬಂದಿದೆ ಅಂದರೆ 300 ರೂಪಾಯಿ ನಿಮಗೆ ಮಾಮೂಲಿ ಬಂದಿದೆ. ಇಲ್ಲಿ 300 ಪ್ಲಸ್ 900 ಎಷ್ಟಾಗುತ್ತೆ ಅಂತಂದ್ರೆ ಟೋಟಲ್ ಅಮೌಂಟು 10 ಇಯರ್ಸಲ್ಲಿ 1200 ಬರುತ್ತೆ. ಇದೊಂದು ಮೆಥಡು. ಇಲ್ಲಿ ನನಗೆ ಬರೀ ನಿಮಗೆ ಹೇಳಿದ್ದೀನಿ ಅಷ್ಟೇ, ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್. A sum of 2000 is lent out in 2 parts in such a way that ಇದು ಕೂಡ ಸೇಮ್ ಕ್ವಶನ್ ಸ್ನೇಹಿತರೆ. ಇದನ್ನು ನಾನು ಮಾಡೋಕೆ ಹೋಗಲ್ಲ, ಇದು ನಿಮ್ಮ ಎಂಡಿಂದ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನಾನು ಇಲ್ಲಿ ಹೇಳ್ಬಿಡ್ತೀನಿ. ಇಲ್ಲಿ 2 ಪಾರ್ಟ್ ಆಗಿ ಇದಾಗಿದೆ. 2 ಪಾರ್ಟ್ ಆಗಾದರೆ 6 ಅನ್ನೋದು ಎಷ್ಟು ಇಂಟ್ರೆಸ್ಟ್ ಅಲ್ಲಿ, ಒಂದು 10% ಇಂಟ್ರೆಸ್ಟ್ ಅಲ್ಲಿ, ಇನ್ನೊಂದು 5 ಇನ್ನೊಂದು ಎಷ್ಟು 9% ಅಲ್ಲ, ಇನ್ನೊಂದು 9% ಇಂಟ್ರೆಸ್ಟ್ ಅಲ್ಲಿ ಆಗಿದೆ. ಇಲ್ಲಿ 10 ಅನ್ನೋದು ಟಿ ಅನ್ನೋದು ಎಷ್ಟು ಇಯರ್, ಒಂದು 5 ಇಯರ್ಸ್ ಅಲ್ಲಿ, ಇನ್ನೊಂದು 6 ಇಯರ್ಸ್ ಅಲ್ಲಿ ಆಗಿದೆ. 10% ಫಾರ್ 5 ಇಯರ್ಸ್, 6% ಫಾರ್ 10%, 5% ಇದು ಇಯರ್. ಇದು ದೇರ್ಫೋರ್ ಆಲ್ರೆಡಿ ಡಿಫ್ರೆಂಟ್ ರೇಟ್ ಇದ್ರೆ ನಾನು ಆಲ್ರೆಡಿ ಹೇಳ್ದಾಗೆ ಏನು ಮಾಡಬೇಕು, T1 R1 ಈ ಫಾರ್ಮುಲಾ ಅಪ್ಲೈ ಮಾಡಿ ಡೈರೆಕ್ಟಾಗಿ ಎಷ್ಟು ಬರುತ್ತೆ T1 R1 50 ಇಷ್ಟು ಒಂದು 54. ದೇರ್ಫೋರ್ ಎಲ್ ಸಿ ಎಮ್ ಕಂಡುಹಿಡಿದಾಗ ನಿಮಗೆ ಎಷ್ಟು ಬರುತ್ತೆ 50 ಇಂಟು 54. ಎಲ್ ಸಿ ಎಮ್ ಎಷ್ಟು ಬರುತ್ತೆ 2 ಇಂಟು 25 ಇಂಟು 27. ದೇರ್ಫೋರ್ ಎಲ್ ಸಿ ಎಮ್ ಇಷ್ಟು ಬರೆದಾಗ ನಿಮ್ಗೆ 55 ಇದರಲ್ಲಿ 27x ಬರುತ್ತೆ, ಈ ಕಡೆ ಎಷ್ಟು ಬರುತ್ತೆ 25x ಬರುತ್ತೆ. ದೇರ್ಫೋರ್ ಟೋಟಲ್ ಎರಡು ಕೂಡಿದಾಗ ನಮಗೆ 52x. ನೀವು ಇಲ್ಲಿ ಪ್ರಾಬ್ಲಮ್ನ ನೀವು ಈ ರೀತಿ ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ಈ ಒಂದು ಬೇಸ್ ನಾನು ಆಲ್ರೆಡಿ ಪರ್ಸೆಂಟೇಜ್ ಲಾಸಲ್ಲಿ ಮಾಡಿದ್ದೀನಿ, ತುಂಬ ಸ್ಪೀಡಪ್ ಮಾಡ್ತೇನೆ. ಈ 52x ಟೋಟಲ್ ಅಮೌಂಟ್ ಎಷ್ಟಿದೆ 2600. ದೇರ್ಫೋರ್ 2600x ಇಸ್ ಈಕ್ವಲ್ ಟು 50 ಬರುತ್ತೆ. ಆ 50ನ ನಾವೇನು ಮಾಡ್ತೀವಿ, ಈ ಒಂದು ಇದಕ್ಕೆ ಸಪ್ರೇಟ್ 27 ಇಂಟು 50 ಎಷ್ಟು ಬರುತ್ತೆ 1350. 1350 ಮಿಕ್ಕಿದ ಅಮೌಂಟು ಮೈನಸ್ ಆಗಿರುತ್ತೆ. ಈ 2600 ಮೈನಸ್ 1350 2126. ಆನ್ಸರು 1350 ಮತ್ತು 1250 ಆನ್ಸರ್ ಆಗಿದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, 23ನೇದು. ಎ ಸರ್ಟನ್ ಅಮೌಂಟ್ ಆಫ್ ಮನಿ ಈಸ್ ಅಮೌಂಟೆಡ್ ಟು 565. ನನಗೆ ಅಮೌಂಟ್ ಎಷ್ಟಂತ ಗೊತ್ತಿಲ್ಲ. ಇಲ್ಲೇನಾಗಿದೆ ಅಂತಂದರೆ ಅಮೌಂಟ್ ತೊಗೊಂಡಿರೋದು ಎಷ್ಟಂತ ಗೊತ್ತಿಲ್ಲ ಕೊಟ್ಟಿರೋದು. ಅದು ಕೊನೆದಾಗಿ ನಾನು ಕಟ್ಬೇಕಾದ್ರೆ 575 ಆಗಿದೆ ವಿತ್ ರೆಸ್ಪೆಕ್ಟ್ ಟು ರೇಟು 5% ಅಲ್ಲಿ ಸ್ನೇಹಿತರೆ. ಇನ್ ವಿಚ್ 750 ಅಮೌಂಟ್ ಇಷ್ಟು. ಓಕೆ, ಇನ್ನೊಂದು ಅಮೌಂಟು ನಾನು 750 ರೂಪಾಯಿ ತೊಗೊಂಡಿದ್ದೀನಿ ಅವ್ರ ಹತ್ರ. ಎಷ್ಟು 840 ರೂಪಾಯಿ ಆಗಿರುತ್ತೆ. ದೇರ್ಫೋರ್ ಇಲ್ಲಿ ನೀವು ಕಳೆದಾಗ ನಿಮ್ಗೆ ಇಂಟ್ರೆಸ್ಟ್ ಇಲ್ಲೇ ಬಂದದ್ದು. ಒಂದು ಪ್ರಾಬ್ಲಮ್ದು ಇಂಟ್ರೆಸ್ಟ್ ಇಲ್ಲೇ ಬಂದರೆ ಐ ಈಸ್ ಈಕ್ವಲ್ ಟು 90. ವಿತ್ ರೆಸ್ಪೆಕ್ಟ್ ಟು ರೇಟ್ ಎಷ್ಟು ಸ್ನೇಹಿತರೆ, ರೇಟು 4% ಅಲ್ಲಿ. ಈ ರೀತಿ ಟೇಬಲ್ ಮೆಥಡ್ ಮಾಡ್ಕೊಂಡು ನಿಮ್ಗೆ ಈಸಿಯಾಗಿ ಏನಂತ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗುತ್ತೆ. ದೇರ್ಫೋರ್ ನಾನು ಆಲ್ರೆಡಿ ಹೇಳಿದಾಗ ನನಗೆ ಸಮ್ಮು ಮತ್ತು ಪ್ರಿನ್ಸಿಪಲ್ ಕೊಟ್ಟು, ಇಲ್ಲಿ ಸಮ್ ಕೊಟ್ಟಿದ್ರೆ ಪ್ರಾಬ್ಲಮ್ ಅಪ್ಲೈ ಮಾಡಿ 100 As ಡಿವೈಡೆಡ್ ಬೈ ಸಮ್ ಕೊಟ್ಟಿದ್ದಾನೆ 100 ಪ್ಲಸ್ RT. ಈ ಒಂದು ಫಾರ್ಮುಲಾ ಅಪ್ಲೈ ಮಾಡ್ತೀವಿ.
ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಿಮಗೆ ಎಷ್ಟು 100 ಇಂಟು 570 ಸಮ್ ಎಷ್ಟು ಬಂದಿದೆ 575 100 ಪ್ಲಸ್ 5 ನನಗೆ ಗೊತ್ತಿಲ್ಲ ಇದು ನಾರ್ಮಲ್ ಆಗಿ ಇದೊಂದು ಈಕ್ವೇಶನ್ ದೇರ್ಫೋರ್ ಇಲ್ಲಿ ಎಷ್ಟಾಗುತ್ತೆ ಇಲ್ಲಿ 90 ಈ ಒಂದು ಈಕ್ವೇಶನ್ ಎಷ್ಟು 90 ನನಗೆ ಇಂಟ್ರೆಸ್ಟ್ ಬಂದ್ರೆ 90 ಇಸ್ ಈಕ್ವಲ್ ಟು 750 ಪ್ರಿನ್ಸಿಪಲ್ ದೇರ್ಫೋರ್ 4% ಬಡ್ಡಿ ಇಂಟು ಟಿ ನನಗೆ ಗೊತ್ತಿಲ್ಲ ಇಸ್ ಈಕ್ವಲ್ ಟು 100 ದೇರ್ಫೋರ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಟಿ ಇಸ್ ಈಕ್ವಲ್ ಟು 3 ಇಯರ್ ಬರುತ್ತೆ 3 ಇಯರ್ ಬರುತ್ತೆ ಈ ಒಂದು 3 ಇಯರ್ ಏನು ಮಾಡ್ತೀವಿ ಅಂತಂದ್ರೆ ಈ ಒಂದು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಈ ಒಂದು ಈಕ್ವೇಶನ್ ಆಲ್ರೆಡಿ ಟಿ ಬಂದಿದೆ ದೇರ್ಫೋರ್ ಇಲ್ಲಿ ನೀವು ಸಾಲ್ವ್ ಮಾಡಿದಾಗ ಪಿ ಅನ್ನೋದು ನಿಮಗೆ 500 ರೂಪಾಯಿ ಬರುತ್ತೆ ಈ ಒಂದು ಇದು ಸಾಲ್ವ್ ಮಾಡಿದಾಗ ಈ ಒಂದು ಟಿ ಬಂದು 3 ಇಯರ್ಸ್ ನಾನು ಅವ್ರ ಫಸ್ಟ್ ಈಕ್ವೇಶನ್ ಅಂತ ಹೇಳಿದ್ರೆ ಈ ಒಂದು ಫಸ್ಟ್ ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ 300 ಆನ್ಸರ್ ಆಗಿ ಬರುತ್ತೆ ಸ್ನೇಹಿತರೆ ಈ ರೀತಿ ನಾವು ಆನ್ಸರ್ನ ಈಸಿಯಾಗಿ ಕಂಡುಹಿಡಿಯಬಹುದು ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಎ ಸರ್ಟನ್ ಸಮ್ ಆಫ್ ಮನಿ ಅಮೌಂಟೆಡ್ ಟು ಓಕೆ ಇದು ಸೇಮ್ ಅದೇ ರೀತಿ ಪ್ರಾಬ್ಲಮ್ ಸ್ನೇಹಿತರೆ ಈ ಸರ್ಟನ್ ಸಮ್ ಆಫ್ ನನಗೆ ಎಷ್ಟು ಅಮೌಂಟ್ ಗೊತ್ತಿಲ್ಲ ಕೊನೆದಾಗ ಏನಾಗುತ್ತೆ ಅಂತಂದ್ರೆ 2613 ರೂಪಾಯಿ ಆಗಿರುತ್ತೆ ಎಷ್ಟು 6 ಇಯರ್ ಅಲ್ಲಿ ಟಿ ಕೊಟ್ಟಿದ್ದಾನೆ 6 ಇಯರ್ ಅಲ್ಲಿ ಇಷ್ಟ ಆಗಿರುತ್ತೆ ಸ್ನೇಹಿತರೆ ಎಷ್ಟು ಪರ್ಸೆಂಟ್ ಅಲ್ಲಿ ಆರ್ ಇಸ್ ಈಕ್ವಲ್ ಟು 5% ಅಲ್ಲಿ ಇಷ್ಟ ಆಗಿರುತ್ತೆ ಸ್ನೇಹಿತರೆ ಇನ್ ಹೌ ಮೆನಿ ಇಯರ್ಸ್ ವಿಲ್ ಬಿ ಅಮೌಂಟೆಡ್ ಟು ಓಕೆ ಈ ಒಂದು ಅಮೌಂಟು ಸೇಮ್ ಅಮೌಂಟ್ ಈಗ ನನಗೆ ಎಲ್ಲ ಕೊಟ್ಟಿದ್ದಾರೆ ಆಕ್ಚುಲಿ ಏನಂತಂದ್ರೆ ನಾನು ಡೈರೆಕ್ಟ್ ಪ್ರಿನ್ಸಿಪಲ್ ಕಂಡುಹಿಡ್ಕೊಬಿಟ್ಟು ಯಾಕಂದ್ರೆ ಸಮ್ ಕೊಟ್ಟಿದೆ ಫಾರ್ಮುಲಾ ಗೊತ್ತು 100 ಇಂಟು ಎಸ್ 2613 ಡಿವೈಡ್ ಬೈ 100 ಪ್ಲಸ್ ಆರ್ ಟಿ 100 ಪ್ಲಸ್ ಆರ್ ಟಿ ಅಂದರೆ 6 ಪ್ಲಸ್ 5 30 ಡೈರೆಕ್ಟ್ ಆಗಿ 130 ಬರೆದ್ಬಿಡ್ತೀನಿ ಸ್ನೇಹಿತರೆ 130 ಇದನ್ನ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ 2010 ಬರುತ್ತೆ ಪ್ರಿನ್ಸಿಪಲ್ ಈ ಒಂದು 2010 ಏನಾಗುತ್ತೆ ಅಂದ್ರೆ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಮಾಡಿದ್ದಾನೆ ಅಂತಂದ್ರೆ 3015 ಆಗುತ್ತಂತೆ 3015 ಆಗುತ್ತೆ 3015 ಆಗಿ ಇವೆರಡು ಮೈನಸ್ ಮಾಡಿ ನನಗೆ 5 ಸಿಗುತ್ತೆ 5 ಎಷ್ಟು ಬರುತ್ತೆ 1005 ಬರುತ್ತೆ ಸ್ನೇಹಿತರೆ 1005 ಬರುತ್ತೆ ಇಲ್ಲಿ ನನಗೆ ಏನ್ ಕೇಳಿದ್ರೆ ಅಟ್ ವಾಟ್ ಹೌ ಮಚ್ ಇಯರ್ ಓಕೆ ಇಲ್ಲಿ ಟಿ ಕಂಡುಹಿಡಿಯಬೇಕು ಎಷ್ಟು ಇಯರ್ ಅಲ್ಲಿ ಈ ಒಂದು 2010 3000 ಇಲ್ಲಿ ಆಕ್ಚುಲಿ ನಾವು ಪ್ರಿನ್ಸಿಪಲ್ ಕೊಟ್ಟಿಲ್ಲ ಸಮ್ ಕೊಟ್ಟಿದ್ದ ಅದರಿಂದ ಪ್ರಿನ್ಸಿಪಲ್ ಕೊಂಡ್ರೆ ಮತ್ತೆ ಆ ಪ್ರಿನ್ಸಿಪಲ್ ಯಾವತ್ತೂ ಸೇಮ್ ಆಗಿರೋದ್ರೆ 2010 3015 ಆಗುತ್ತೆ ಈಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತು 1015 ಇಂಟ್ರೆಸ್ಟ್ 1005 ಬಂದಿದೆ ಪ್ರಿನ್ಸಿಪಲ್ 2010 ಸ್ನೇಹಿತರೆ ಇಂಟು ಟಿ ನನಗೆ ಗೊತ್ತಿಲ್ಲ ಹಾರ್ ಎಷ್ಟು ಸೇಮ್ ರೇಟ್ ಅಂತಂದ್ರೆ 5% ರೇಟು ಇಸ್ ಈಕ್ವಲ್ ಟು 100 ದೇರ್ಫೋರ್ 1005 1002 ಹೋಯ್ತು 5 to the 10 10 ಅಂದ್ರೆ ಇದೊಂದು ಇಲ್ಲೊಂದು ಕ್ಯಾನ್ಸಲ್ ಆಯಿತು ಟಿ ಇಸ್ ಈಕ್ವಲ್ ಟು 10 ಇಯರ್ 10 ವರ್ಷದಲ್ಲಿ ಅದು 3015 ಅಮೌಂಟ್ ಆಗಿ ಬದಲಾವಣೆ ಆಗುತ್ತೆ ಸೊ 10 years is the answer for this question ಸ್ನೇಹಿತರೆ next question a person lent a certain sum of money at 4% simple interest ಓಕೆ ಒಬ್ಬ ಮನುಷ್ಯ 4% ಅಲ್ಲಿ ಓಕೆ ಪಿ ಅನ್ನೋದು ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನನಗೆ ಒಂದು ಸಮ್ ನನಗೆ ಗೊತ್ತಿಲ್ಲ ಇಲ್ಲಿ 4% ಹಂಗೆ ತಗೋತಾನೆ ಆರ್ ಇಸ್ ಈಕ್ವಲ್ ಟು 4% ಇನ್ 8 years ಟಿ ಇಸ್ ಈಕ್ವಲ್ ಟು 8 years therefore years and the interest amount to be rupees 340 less than the sum okay rupees 340 ಅಂದ್ರೆ ಐ ನಮಗೆ ಕೊಟ್ಟಿದ್ದಾನೆ ಪಿ ಇಸ್ ಈಕ್ವಲ್ ಟು 340 ಓಕೆ ಪ್ರಾಬ್ಲಮ್ ಈಸಿ ಆಯಿತು ನಂಗೆ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಓವರ್ 100 ಅಂತ ನನಗೆ ಗೊತ್ತಿದೆ ಆಲ್ರೆಡಿ ಪಿ ಮೈನಸ್ 340 is equal to P into 32 divided by 100 ಸೊ ಇದನ್ನು ಸಾಲ್ವ್ ಮಾಡಿದಾಗ ನನಗೆ P is equal to 500 ಬರುತ್ತೆ ಸ್ನೇಹಿತರೆ ಸಾಲ್ವ್ ಮಾಡಿ ನಿಮ್ಮ ಕಡೆ ಎಂಡಿಂದ ದೇರ್ಫೋರ್ ಅದೇ ರೀತಿ ನಾವು ಫಾರ್ಮುಲಾ ಯೂಸ್ ಮಾಡೋದು ಯೂಸ್ ಫಾರ್ಮುಲಾ ಈ ಒಂದು ಫಾರ್ಮುಲಾ ಯೂಸ್ ಅಂದರೆ ನೀವು ಈ ರೀತಿ ಡಿಫ್ರೆನ್ಸ್ ಅಂತ ಏನಾದ್ರು ಕೊಟ್ಟರೆ ಅಮೌಂಟ್ ಲೆಸ್ ಗ್ರೇಟರ್ ಅಂದರೆ ಈ ಒಂದು ಫಾರ್ಮುಲಾ ಪಿ ಮೈನಸ್ ಐ ಇಸ್ ಈಕ್ವಲ್ ಟು ಪಿ ಇಸ್ ಈಕ್ವಲ್ ಟು 100 ಮೈನಸ್ ಆರ್ಟಿ ಡಿವೈಡೆಡ್ ಬೈ 100 ಅಂತದೆ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಸ್ನೇಹಿತರೆ ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ನಿಮಗೆ ಆನ್ಸರ್ ಬಂದೇ ಬರುತ್ತೆ ಈ ಒಂದು ಲಾಜಿಕ್ ತೋರಿಸಿ ನನಗೆ ಎಲ್ಲ ಮೆಥಡ್ ತೋರ್ಸೋಕೆ ಆಗ್ತಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಫಾರ್ಮುಲಾ ಕೂಡ ಹೇಳ್ತಾ ಇದ್ದೀನಿ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಎ ಸಿಂಪಲ್ ಇಂಟ್ರೆಸ್ಟ್ ಆನ್ rupees 1650 ವಿಲ್ ಬಿ ಲೆಸ್ ದೆನ್ ದ ಇಂಟ್ರೆಸ್ಟ್ ಆಫ್ ಹೋಯ್ತು ಇಲ್ಲಿ ಎರಡು ಪ್ರಿನ್ಸಿಪಲ್ ಕೊಟ್ಟಿದ್ದಾನೆ ದ ಇಂಟ್ರೆಸ್ಟ್ ಆನ್ ರೂಪಿ 165 ಲೆಸ್ ದೆನ್ ದ ಇಂಟ್ರೆಸ್ಟ್ ಎರಡು ಪ್ರಿನ್ಸಿಪಲ್ಗಳನ್ನು ನಿಮ್ಗೆ ಕೊಟ್ಟಾಗ ಈ ಪ್ರಾಬ್ಲಮ್ನ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಲೆಸ್ ದೆನ್ ದ ಇಂಟ್ರೆಸ್ಟ್ ಬೈ rupees
30 ಫೈಂಡ್ ದ ಟೈಮ್ ಅಂತ ಕಡೆ ಇಲ್ಲಿ ಟೈಮ್ನ ಕಂಡುಹಿಡಬೇಕು. ಈ ರೀತಿ ಒಂದು ಡಿಫ್ರೆನ್ಸ್ ಇನ್ ಎರಡು ಪ್ರಿನ್ಸಿಪಲ್ ಕೊಟ್ಟಾಗ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ. ಐ ಈಸ್ ಈಕ್ವಲ್ ಟು ಐ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಡಿಫ್ರೆನ್ಸ್ ಮತ್ತೆ ಟಿ ಆರ್ ಪಿ ಟಿ ಆರ್ ಓವರ್ ಬೈ 100. ಏನಂದ್ರೆ ಈ ಒಂದು ಎರಡು ಪ್ರಿನ್ಸಿಪಲ್ ನಾವು ಸಪ್ರೇಟ್ ಮಾಡಿದಾಗ 1800 1650 ಮಾಡಿದಾಗ ನಮಗೆ 150 ಬರುತ್ತೆ. 150 ಇಂಟು 150 ಇಂಟು ಎಷ್ಟು ಕೊಟ್ಟಿದೆ 4%. ನಾನು ಟೈಮ್ ಕಂಡುಹಿಡಬೇಕು ಡಿವೈಡ್ ಬೈ 100. ಆಲ್ರೆಡಿ ಎಷ್ಟು ಪರ್ಸೆಂಟ್ ಡಿಫ್ರೆನ್ಸ್ ಇನ್ ಎಷ್ಟು ಬಂದಿದೆ ಸಿಂಪಲ್ ಇಂಟ್ರೆಸ್ಟ್ ಬೈ ₹30. ಇದು ಕೂಡ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ 30 ಡಿಫ್ರೆನ್ಸ್ ಇದೆ. ಎಷ್ಟಾಗುತ್ತೆ ಅಂತಂದರೆ ಈಗ 31 35 4 1 4 25 5 1 5 5 therefore 5 years ಸ್ನೇಹಿತರೆ. ಆನ್ಸರು ಟಿ ಈಸ್ ಈಕ್ವಲ್ ಟು 5 years. ಅಥವಾ ಇದು ಶಾರ್ಟ್ ಕಟ್ ಮೆಥಡ್. ಆಕ್ಚುಲಿ ಫಾರ್ಮುಲಾ ಹೇಳಿದ್ದು ಲಾಂಗ್ ಮೆಥಡ್ ನಿಮ್ಗೆ ಯೂಸ್ ಮಾಡ್ಬೇಕಂದ್ರೆ ನಾನು ಜಸ್ಟ್ ನಿಮಗೆ ತೋರಿಸ್ಕೊತೆ. 1450 ನನಗೆ ಎಷ್ಟಾಗುತ್ತೆ ಗೊತ್ತಾ, ಲೆಸ್ ದೆನ್ ದಟ್ ಇಂಟು ₹500. ಇಲ್ಲಿ ಇನಿಷಿಯಲ್ ಡಿಫ್ರೆನ್ಸ್ 30 ಇದೆ ಅಂತಂದ್ರೆ ಇಲ್ಲೇನಾಗಿರುತ್ತೆ ಅಂದ್ರೆ ಎಕ್ಸ್ ಇಂಟ್ರೆಸ್ಟ್ ಏನಿರುತ್ತೆ X - 30 ಇರುತ್ತೆ. ಆಕ್ಚುಲಿ ಸಮ್ ನನಗೆ ಗೊತ್ತಾಗಲ್ಲ, ಇಲ್ಲಿ ಸಮ್ ಎಷ್ಟು ಅಂತ ನನಗೆ ಕಂಡುಹಿಡ್ಕೋಬೇಕು. ಆರ್ ಎಷ್ಟು ಪರ್ಸೆಂಟ್ 4% ಅಂತ ಕೊಟ್ಟಿದ್ದೇನೆ ಸ್ನೇಹಿತರೆ. ಇಲ್ಲಿ ನನಗೆ ಐ ಇಸ್ ಪಿ ಟಿ ಆರ್ ಫಾರ್ಮುಲಾ. ಐ ಅಂದ್ರೆ X - 30, ಇಲ್ಲಿ ಪಿ ಟಿ ಆರ್ 1650 ಇಂಟು 4 ಇಂಟು ಟಿ ಬೈ 1000. ಈ ರೀತಿ ಫಾರ್ಮುಲಾ ಬಂದಾಗ ನಿಮಗೆ X - 30 ಈಸ್ ಈಕ್ವಲ್ ಟು 66T ಬರುತ್ತೆ. ಇದೊಂದು ಈಕ್ವೇಶನ್ ಬರ್ಕೋತೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಇನ್ನೊಂದು ಪ್ರಿನ್ಸಿಪಲ್ ಕೊಟ್ಟೆ 1800. ಅದು ಏನಾಗುತ್ತೆ, ಅದು ಎಕ್ಸ್ಟ್ರಾ ಒಂದು ಇಲ್ಲಿ ಟೋಟಲಿ ಬೈ ಅಂತ ಕೊಟ್ಟಾಗ ಒಂದು ಎಕ್ಸ್ ಇದೆ, ಇನ್ನೊಂದು X - 30 ಇದೆ, ಇನ್ನೊಂದು ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಸಮ್ಮ ಎಷ್ಟಾಗಿರುತ್ತೆ 6 4. ದೇರ್ಫೋರ್ ಇಲ್ಲಿ ನನಗೆ ಎಕ್ಸ್ ಅಂತ ಕೊಟ್ಟಿದ್ದೇನೆ, ಇಂಟ್ರೆಸ್ಟ್ ಎಕ್ಸ್ ಅಂತ ತಗೋತಾ ಇದ್ದೀನಿ. ಇಲ್ಲಿ 1800 ಇಂಟು 4 ಇಂಟು ಟಿ ಡಿವೈಡ್ ಬೈ 100. ಇಲ್ಲ ಅಂದರೆ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ 72T ಬರುತ್ತೆ. ಈ ಒಂದು 72T ಇಲ್ಲಿಗೆ ಹಾಕೋತೀನಿ. 72T ಮೈನಸ್ 30 ಈಸ್ ಈಕ್ವಲ್ ಟು 66T. ಓಕೆ, ಈ ರೀತಿ ಮಾಡಿದಾಗ ನನಗೆ ಎಷ್ಟು ಬರುತ್ತೆ, ಡಿಫ್ರೆನ್ಸ್ ಎಷ್ಟು ಬರುತ್ತೆ ನನಗೆ ಡಿಫ್ರೆನ್ಸು 76 60 ಬರುತ್ತೆ. ಈಸ್ ಈಕ್ವಲ್ ಟು 30. T ಈಸ್ ಈಕ್ವಲ್ ಟು 5 years. ಈ ರೀತಿ ಕೂಡ ಬೇಕಾದ್ರೆ ಮಾಡ್ಬೋದು. ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ, ಯಾಕಂದ್ರೆ ಒಂದು ಅಮೌಂಟ್ ಸಮ್ ನನಗೆ ಗೊತ್ತಿಲ್ಲ, ಅದು ಡಿಫ್ರೆನ್ಸ್ ಕೊಟ್ಟಿದೆ X - 30 ಡಿಫ್ರೆನ್ಸ್ ಅಂದರೆ ಒಂದು X - 30 ಇನ್ನೊಂದು ಎಕ್ಸ್ ಇದ್ದೇ ಇರುತ್ತೆ. ಆ ಒಂದು ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಿದ್ದು ಲಾಂಗ್ ಮೆಥಡು. ಈ ರೀತಿ ಎರಡು ಡಿಫ್ರೆನ್ಸ್ ಕೊಟ್ಟಾಗ ಡೈರೆಕ್ಟಾಗಿ ಡಿಫ್ರೆನ್ಸ್ ತಗೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಜಸ್ಟ್ ನಾನು ಫಸ್ಟ್ ಮೆಥಡ್ ಹೇಳ್ಕೊಟ್ಟೆ, ಅದನ್ನು ಫಾಲೋ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಇಲ್ಲಿ Arun and Ramu are friends. Arun borrowed a sum of 400 rupees. ಓಕೆ, ಅರುಣ್ ಸಾಲ ತಗೋತಾನೆ ರಾಮು ಇಂದ. ಎಷ್ಟು ಸಾಲ ತಗೋತಾನೆ, ₹400 ಸಾಲ ತಗೋತಾನೆ. ಅದು ಎಷ್ಟು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸ್ನೇಹಿತರೆ, 5% ಡಿಸ್ಕೌಂಟಲ್ಲಿ ತಗೋತಾನೆ. 5% ಡಿಸ್ಕೌಂಟಲ್ಲಿ ತಗೋತಾನೆ. ಎಷ್ಟು ಇಯರ್ಗೆ, 2 yearsಗೆ 2 yearsಲ್ಲಿ ತಗೋತಾನೆ. 2 yearsಲ್ಲಿ ತಗೋತಾನೆ. ದೇರ್ಫೋರ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಸ್ನೇಹಿತರೆ, 400 ಇಂಟು 2 ಇಂಟು 5 ಡಿವೈಡೆಡ್ ಬೈ ದೇರ್ಫೋರ್ 100 ಕ್ಯಾನ್ಸಲ್ 5 to the 10. ದೇರ್ಫೋರ್ 40 is the ಇಂಟ್ರೆಸ್ಟ್ ಬರುತ್ತೆ. ದೇರ್ಫೋರ್ ಅಮೌಂಟ್ ಎಷ್ಟಾಗುತ್ತೆ, ಅಮೌಂಟ್ ಎಷ್ಟು ಕೊಡಬೇಕಾಗಿರೋ 400 + 40 ಟೋಟಲ್ ಆಗಿ ಅವನು ₹440 ಕೊಡ್ತಾನೆ ರಾಮುಗೆ. ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ ಇಲ್ಲಿ ರಾಮು 2% ಮತ್ತೆ ಅವನಿಗೆ ರಿಟರ್ನ್ ಮಾಡ್ತಾನೆ. 2% ರಿಟರ್ನ್ ಮಾಡ್ತಾನೆ ಅಂದ್ರೆ 2% ಅಂತಂದ್ರೆ 440 ಎಷ್ಟಾಗುತ್ತೆ, 4.2 ಇಂಟು 4.4. ದೇರ್ಫೋರ್ ₹8.80 ಅವನು ರಿಟರ್ನ್ ಮಾಡ್ತಾನೆ. ಇಲ್ಲಿ ಆಕ್ಚುಲಿ 440 ಟೋಟಲ್ ಅಮೌಂಟು, ರಿಟರ್ನ್ ಮಾಡೋ ಅಮೌಂಟು ಅವನು 440. ಓಕೆ, ನೆಕ್ಸ್ಟ್ ಕ್ವಶನ್. ದ ಮ್ಯಾನ್ ಇನ್ವೆಸ್ಟೆಡ್ ಅನ್ ಅಮೌಂಟ್ ಆಫ್ ₹1560. ಓಕೆ, ಇದನ್ನು ನೀವೇ ನಿಮ್ಮಿಂದ ಮಾಡಿ ಸ್ನೇಹಿತರೆ. ನಾನು ಆಲ್ರೆಡಿ ಕೊಟ್ಟಿದ್ದೀನಿ ನಾನು ನಿಮಗೆ. ಇಫ್ 3 sons are 3 ಡಿವೈಡ್ ಆಗುತ್ತೆ. ಇಲ್ಲಿ ಸೇಮ್ ರೇಟನ್ನು ನೋಡ್ಕೊಳ್ಳಿ. ಇಲ್ಲಿ ಸೇಮ್ ರೇಟ್ ಇದೆ. ಫಾರ್ಮುಲಾ ಏನಾಗುತ್ತೆ, 1/100 ಪ್ಲಸ್ T1 ಆರ್ ಇಷ್ಟು 1/, ನಿಮ್ಗೆ ಎಷ್ಟು ಕೊಟ್ಟಿದ್ರೆ 3 ಪಾರ್ಟ್ ಅಂತಂದ್ರೆ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಮಾಡಿ. ಆನ್ಸರ್ ಇದಕ್ಕೆ ಯಾವ್ದು ಬರುತ್ತೆ ಅಂತಂದ್ರೆ ಆನ್ಸರ್ ಇದಾಗಿರುತ್ತೆ ಸ್ನೇಹಿತರೆ. ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡಿ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ವಿತ್ ರೆಸ್ಪೆಕ್ಟ್ ಟು ಟಿ. ನಿಮಗೆ ಆನ್ಸರು ಈ ಕ್ವಶನ್ ಆಲ್ರೆಡಿ ನಾನು 2 ಪ್ರಾಬ್ಲಮ್ ನಾನು ಮಾಡಿದ್ದೀನಿ, 3 ಪ್ರಾಬ್ಲಮ್ ಏನೋ ಮಾಡಿದ್ದೀನಿ. ಅದು ಆನ್ಸರ್ ನೀವೇ ಕಂಡುಹಿಡ್ಕೊಳ್ಳಿ.
ನೆಕ್ಸ್ಟ್ ಪ್ರಾಬ್ಲಮ್, ಎ ಸಮ್ ಆಫ್ ಮನಿ ಡಬಲ್ ಇಟ್ ಸೆಲ್ಫ್. ಓಕೆ, ಇದು ಕೂಡ ಈ ಮೆಥಡ್. ಈ ರೀತಿ ನಾವು ಸಿಂಪಲ್ ಆಗಿ ಯಾವುದೇ ಒಂದು ಪ್ರಾಬ್ಲಮ್ ಇದು IBPS ಮತ್ತು ಎಲ್ಲದರಲ್ಲೂ ಕೇಳಿದ RRB ಮಿನಿಮಮ್ ಎ ಸಮ್ ಆಫ್ ಮನಿ ಡಬಲ್ಸ್ ಇಟ್ ಸೆಲ್ಫ್ ಇನ್ 4 years. ಓಕೆ, ನಾನು ಆಲ್ರೆಡಿ ಹೇಳಿದಾಗೆ A is equal to P plus I. 4 ಡಬಲ್ ಆಗಿದೆ ಅಂತಂದ್ರೆ ಅದರ ಒಂದು ನಾನು ಇಸ್ಕೊಂಡಿರೋದು, ಹಾಗಾದ್ರೆ ಮಿಕ್ಕಿದ್ದು ರಿಮೈನಿಂಗ್ ಇಂಟ್ರೆಸ್ಟ್ ಆಗಿರುತ್ತೆ. ಇಲ್ಲೇನಾಗಿರುತ್ತೆ 4 yearsಗೆ ಆಗಿದೆ ಅಂತಂತೆ. ಸಾರಿ, ಡಬಲ್ಸ್ ಇದು ನಾನು ತಪ್ಪಿಕೊಂಡೆ. ಡಬಲ್ಸ್ ಅಂದರೆ ಎಷ್ಟು ಸ್ನೇಹಿತರೆ? 2 ಡಬಲ್ಸ್ 1 ಪ್ಲಸ್ 1 ಆಗಿದೆ. 1 ಪ್ಲಸ್ 1 ಎಷ್ಟು? 4 years ಆಗಿದೆ. ಎಷ್ಟು ಇಂಟ್ರೆಸ್ಟ್? 4 years ಹಾಕಿದ್ದೇನೆ. 4 years ಹಾಕಿದ್ದೇನೆ ಇಂಟು 4 ಅಂತ ಓದ್ತೀನಿ ಇದನ್ನ. 8 times ಹಾಕಿದಾಗ ಎಷ್ಟಾಗುತ್ತೆ? 8 times 1 ಪ್ಲಸ್ 7. therefore 4 years into 4 years ಹಾಕಿದಾಗ 24 7 28 years. ಆನ್ಸರ್ 28 years ಇದಕ್ಕೆ. therefore ಇನ್ನೊಂದು ಆ ಮೆಥಡ್ ಅಲ್ಲಿ ಮಾಡ್ತೀನಿ, ಫಾರ್ಮುಲಾ ಮೆಥಡ್ ಮಾಡ್ತೀನಿ. TR is equal to 100 MP minus 100 into MP minus 1. ಇಲ್ಲಿ ನನಗೆ 2 times ಅಂತ ಕೊಟ್ಟಿದ್ದಾನೆ, ಡೈರೆಕ್ಟ್ ಆಗಿ ನಾನು ಬರ್ಕೋತಾ ಇದ್ದೀನಿ. 4 years TR ಅಂದರೆ 4 into 6, 100 2 minus 1 MP minus 1 ಅಂದರೆ 2 minus 1 1. therefore R is equal to 25% ಬರುತ್ತೆ. ನೆಕ್ಸ್ಟ್ R ಬಂತು, R ಇದ್ದು 25%. ನಾನು ಡೈರೆಕ್ಟ್ ಆ ಫಾರ್ಮುಲಾ ಯಾಕಂದ್ರೆ ನಿಮಗೆ ಸ್ಪೀಡ್ ಅಪ್ ಮಾಡ್ತಾ ಇದ್ದೀನಿ. ಇಂಟು T ಕಂಡುಹಿಡಬೇಕಾಗಿದೆ. ನನಗೆ 100 8 times ಅಂತ ಕೂಡ 8 minus 1 7 ಆಗುತ್ತೆ. therefore 25 4 100 T ಇದು 4 7 28 years. ಈ ಒಂದು ಮೆಥಡ್ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಹೇಳಿದಾಗೆ TR is equal to 100 MP minus 1. ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಅಥವಾ ಈ ಒಂದು ಲಾಜಿಕ್ ಅಪ್ಲೈ ಮಾಡಿ ನಿಮಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಓಕೆ, ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್, ಓಕೆ, ಇದು ಕೂಡ ನಾನು ಹೇಳ್ತೀನಿ, ನೀವು ಸಾಲ್ವ್ ಮಾಡಿ. ಇದನ್ನು ಆಲ್ರೆಡಿ ಮಾಡಿದ್ದೀನಿ. ದ 2 equal amount of the money as are deposited to banks each at 15%. ಅವ್ನು ಓಕೆ, ಒಂದು ಅಮೌಂಟ್ ನನಗೆ ಗೊತ್ತಿಲ್ಲ ಎಷ್ಟಂತ, ಆ ಒಂದು ಅಮೌಂಟು ಎಷ್ಟು ಇಂಟ್ರೆಸ್ಟ್ ಅಂತ ಗೊತ್ತಿಲ್ಲ. ಬಟ್ ನನಗೆ ಆರ್ ಕೊಟ್ಟಿದ್ದಾನೆ, ಆರ್ ಇಷ್ಟು 15% ಅಂತ ಕೊಟ್ಟಿದ್ದಾನೆ. ಅದೇ ರೀತಿ T ಅನ್ನೋ ಒಂದು 3.5% ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ? ದ ಬ್ಯಾಂಕ್, ಇನ್ನೊಂದು ಬ್ಯಾಂಕ್ ಎಷ್ಟಾಗುತ್ತಂದ್ರೆ ಇನ್ನೊಂದು ಬ್ಯಾಂಕು ಈಚ್ ಬ್ಯಾಂಕು 50% ಅಂತಂತ. ಈಚ್ ಬ್ಯಾಂಕು ಇದು P2ದು, I2 ನನಗೆ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. R ಅನ್ನೋದು ಸೇಮ್ ಪರ್ಸೆಂಟ್, R is equal to 15%. ಇಲ್ಲಿ ಏನಾಗುತ್ತೆ? ಬಡ್ಡಿ ಒಂದು ಚೇಂಜ್ ಆಗುತ್ತೆ 51. ಇನ್ನೊಂದು ಇಲ್ಲಿ T ಅನ್ನೋದು 5 yearsಗೆ ಸ್ನೇಹಿತರೆ. therefore if the difference between their amount interference is 170. ಓಕೆ, ಡಿಫ್ರೆನ್ಸ್ I2 minus I1 is equal to 144. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. P ಅನ್ನೋದು ನನಗೆ ಗೊತ್ತಿಲ್ಲ, ಮಿಕ್ಕಿದ್ದು ನಿಮಗೆ PTR over by 100 ಫಾರ್ಮುಲಾ ಬರುತ್ತೆ. ಇಲ್ಲಿ ನಿಮಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ P ಅನ್ನೋದು ನಿಮಗೆ ವಿತ್ ರೆಸ್ಪೆಕ್ಟು ನಮಗೆ 140 ಬರುತ್ತೆ ಸ್ನೇಹಿತರೆ. ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಕಡೆಯಿಂದ 140 ಬರುತ್ತೆ. ಅದೇ ರೀತಿ ಫಾರ್ಮುಲಾ ಅಥವಾ ಈ ಒಂದು ಫಾರ್ಮುಲಾ ಕೂಡ ಅಪ್ಲೈ ಮಾಡೋದು. I ಡಿಫ್ರೆನ್ಸ್ is equal to P is equal to T1 R1 ಮೈನಸ್ T2 R2. ಇದನ್ನು ಇಂಗ್ಲೀಷಲ್ಲಿ ಕೂಡ ನಾನು ಮಾಡಿರ್ತೀನಿ, ಕೆಲವೊಂದ್ಸಲಿ ಆ ಸ್ಟೆಪ್ಸ್ಗಳು ಕೂಡ ಮಾಡಿರ್ತೀನಿ. ನಿಮ್ಗೆ ಬರಲಿಲ್ಲ ಅಂದರೆ ಆ ಸ್ಟೆಪ್ಸಲ್ಲಿ ಏನೋ ಮಾಡಿರ್ತೀನಿ ಇಂಗ್ಲೀಷ್ ವಿಡಿಯೋದಲ್ಲಿ, ಅದ್ರಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ. T2 R2 by 100 ಈ ಫಾರ್ಮುಲಾ ಬೇಕಾದ್ರೆ ಈಸಿ ಇದು. ಅಂದರೆ I2 ಅಂದರೆ PTR over by 100, P ಅನ್ನೋದು ಗೊತ್ತಿಲ್ಲ, ಈ 2 ಇಂಟು ಮಾಡಿ ಡಿವೈಡ್ ಬೈ 100 ಫಾರ್ಮುಲಾ ಅಪ್ಲೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. P ಆವಾಗ ನಿಮಗೆ 140 ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. The difference between the interest received from the two different banks is rupees 500. Okay. The difference between the ಎರಡು ಬ್ಯಾಂಕ್ ಡಿಫ್ರೆನ್ಸ್ ಎಷ್ಟಾಗಿದೆ ಅಂತಂದ್ರೆ 500 ರೂಪಾಯಿ ಆಗಿದೆ ಅಂತೆ. ಡಿಫ್ರೆನ್ಸ್ ಆಫ್ ದ ಬ್ಯಾಂಕ್ ಆನ್ rupees 500. ಇಲ್ಲಿ ನನಗೆ 2 is 2 ಡಿಫ್ರೆನ್ಸ್ ನನಗೆ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ. I1 ಮತ್ತೆ I2 ಡಿಫ್ರೆನ್ಸು 2.5 ಆಗಿದೆಯಂತೆ. ನಾರ್ಮಲ್ ಆಗಿ ಇಲ್ಲಿ ನನಗೆ ಟೇಬಲ್ ಪ್ರಕಾರ ಮಾಡ್ತೀನಿ ಅಂದರೆ 500 ಒಂದು ಅಮೌಂಟ್ ಇದೆ. ಆ ಒಂದು 500 ಅಮೌಂಟು ಏನಾಗಿದೆ ಅಂದರೆ 2 ಇಯರಲ್ಲಿ ನನಗೆ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಸ್ ಅಮೌಂಟ್. ಇಲ್ಲಿ ಏನಾಗುತ್ತೆ ಅಂತಂದರೆ ಇದನ್ನು ಕೂಡ ಓಕೆ ಮಾಡಿಬಿಡ್ತೀನಿ. 500 ಇಂಟು 2 ಇಂಟು R1 ಡಿವೈಡ್ ಬೈ, ಇಲ್ಲಿ ನಾನು ಏನು ಕಂಡಿಡ್ಬೇಕು, R2 ಮೈನಸ್ R1 ಕಂಡಿಡ್ಬೇಕು ಎಷ್ಟು ಪರ್ಸೆಂಟ್ ಬರುತ್ತೆ ಅಂತಂತ. ಅಷ್ಟೇನೇನಿಲ್ಲ, 500 ಇಂಟು 2 ಇಂಟು R2 ಡಿವೈಡ್ ಬೈ 100
ಇಸ್ ಈಕ್ವಲ್ ಟು ಡಿಫ್ರೆನ್ಸ್ ಎಷ್ಟು 2.5 ಅಂತ ಕೊಟ್ಟಿದ್ದಾನೆ. ಎರಡು ಕ್ಯಾಲ್ಕುಲೇಟ್ನ 500 ಇದು ಕ್ಯಾನ್ಸಲ್ ಆಯಿತು ಸ್ನೇಹಿತರೆ. therefore 10R1 minus 10R2 is equal to 2.5. therefore 10 common is that R1 minus R2 is equal to 2.5. therefore 0.25 R1 minus R2 2.5 divided by 10 is equal to 0.25%. the answer the difference ಎರಡೂದು ಡಿಫರೆನ್ಸ್ ಎಷ್ಟು 0.25%. ಅಥವಾ ಫಾರ್ಮುಲಾನ ಹೇಳಿದಾಗ ಈ ಫಾರ್ಮುಲಾ ಬೇಕಾದ್ರೆ ಇಂಟ್ರೆಸ್ಟ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಪಿ ಕಾಮನ್ ಆಗಿದೆ, ಇಲ್ಲಿ ಟಿ ಕೂಡ ಕಾಮನ್ ಆಗಿದೆ. therefore R1 minus R2 divided by 100 ಈ ಫಾರ್ಮುಲಾ ಬೇಕಾದ್ರೆ ಅಪ್ಲೈ ಮಾಡಿ ಸ್ನೇಹಿತರೆ, ಆನ್ಸರ್ ಸೇಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. The simple interest on a certain sum of money is 4% per annum for 4 years is rupees 80 more interest than the interest on the sum of 3. ಓಕೆ, ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಸರ್ಟನ್ ಸಮ್ ಆಫ್ ಪ್ರೈಸ್ ಇದೆ, ಆ ಒಂದು ಮೊದಲೇ ಇಂಟ್ರೆಸ್ಟ್ ಏನಾಗಿರುತ್ತೆ ಅಂದ್ರೆ ಇಂಟ್ರೆಸ್ಟ್ ಮೊದಲಿಗಿಂತ ಅದು ಜಾಸ್ತಿ ಆಗಿರುತ್ತೆ. 80 ಇಂಟ್ರೆಸ್ಟ್ಗಿಂತ 80 ಇಲ್ಲಿ ಕೊಟ್ಟಿದ್ರಲ್ಲ 80 ಮೋರ್ ಅಂತಂತ. therefore ಅಲ್ಲಿ ರೇಟ್ ಎಷ್ಟು ಕೊಟ್ಟಿದ್ದೇನೆ 4 ಇಯರ್, ಅದೇ ರೀತಿ ಟೈಮ್ ಎಷ್ಟು 4 ಇಯರ್ ಅಲ್ಲಿ. ಇಲ್ಲಿ ನಾನು ಐ ಇದಕ್ಕೂ ಪಿ ಟಿ ಆರ್ ಓವರ್ 100 ಡೈರೆಕ್ಟ್ ಅನ್ನ ಮಾಡ್ತಾ ಇದ್ದೀನಿ. ಐ ಇದ್ರೆ ಐನ ಏನು ಮಾಡ್ತಾ I+8 ಅಂತ ತಗೊಂಡಿದ್ದೀನಿ. ಪಿ ಇಂಟು ಪಿ ಟಿ ಆರ್ ಅಂದ್ರೆ ಡೈರೆಕ್ಟ್ ಆಗಿ ನಾನು 4 into 4 ಅಂತ ತಗೋತೀನಿ ಡಿವೈಡ್ ಬೈ 100. ಓಕೆ, ಈಗ ನಾನೇನು ಮಾಡ್ತೀನಿ ಅಂತಂದ್ರೆ ಒಂದನ್ನ 425 ಇಂದ ಹೋಗುತ್ತೆ. therefore I+80 is equal to 4P divided by 25. ಇದು ಈಕ್ವೇಶನ್ 1 ಅಂತ ತಗೋತೀನಿ ಸ್ನೇಹಿತರೆ. therefore ಇಲ್ಲಿ ನನಗೆ ಗೊತ್ತಿಲ್ಲ ಇನ್ನೊಂದು ಇಂಟ್ರೆಸ್ಟ್ ನನಗೆ ಐ ಅಂತಾನೆ ಆಗಿರುತ್ತೆ, ಯಾಕಂದ್ರೆ ಡಿಫ್ರೆನ್ಸ್ ಇದು ಒಂದು ಜಾಸ್ತಿ ಇರುತ್ತೆ ಒಂದು ಕಮ್ಮಿ ಆಗಿರುತ್ತೆ. ಆರ್ ಇಸ್ ಈಕ್ವಲ್ ಟು ಇಲ್ಲಿ ಏನಾಗಿದೆ ಅಂತಂದ್ರೆ 5% ಅಂತ ಕೊಟ್ಟಿದ್ದಾನೆ. ಆರ್ ಇಸ್ ಈಕ್ವಲ್ ಟು 5% ಅಂತ ಕೊಟ್ಟಿದ್ದಾನೆ. ಟಿ ಅನ್ನೋದು 3 ಅಲ್ಲಿ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾನೆ. therefore ಐ ಇಸ್ ಈಕ್ವಲ್ ಟು ಪಿ ಇಂಟು 3 5 15 ಡೈರೆಕ್ಟ್ ಆಗಿ ಬರ್ಕೋತೀನಿ ಇದನ್ನ by 100. therefore ಎಷ್ಟು 15p by 100. ಇದನ್ನೇನು ಮಾಡ್ತೀನಿ ಅಂತಂದ್ರೆ ನಾನು ಈ ವ್ಯಾಲ್ಯೂನ ಹೈ ಬಂದಿರೋ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. therefore ಸಬ್ಸ್ಟಿಟ್ಯೂಟ್ ಮಾಡಿದಾಗ 15p plus 100 plus 80 is equal to 4p divided by 25. therefore ಎಷ್ಟಾಗುತ್ತೆ ಅಂತಂದ್ರೆ 80 is equal to 4p divided by 25 minus 15p divided by 100. ಇದನ್ನು ನಿಮಗೆ ಸಾಲ್ವ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಪಿ ಇಸ್ ಈಕ್ವಲ್ ಟು 8000 ಬರುತ್ತೆ. ಡೈರೆಕ್ಟಾಗಿ ಏನಿಲ್ಲ, ಇಲ್ಲದೆ ಎಲ್ ಸಿ ಎಮ್ ಎಷ್ಟು ಬರುತ್ತೆ, ಇಲ್ಲಿ ಎಲ್ ಸಿ ಎಮ್ ಆಲ್ರೆಡಿ ನಿಮಗೆ ಎಲ್ ಸಿ ಎಮ್ ಕಂಡು ಹಿಡ್ಕೊಂಡು ಇದು ಮಾಡಿದ್ರೆ ಪಿ ಇಸ್ ಈಕ್ವಲ್ ಟು 8000 ನಿಮಗೆ ಆನ್ಸರ್ ಬರುತ್ತೆ. ಆನ್ಸರ್ ಇಸ್ ದ 8000 ಇದು ಪರ್ ಆ್ಯನಮ್. ಅಥವಾ ಫಾರ್ಮುಲಾ ಡೈರೆಕ್ಟಾಗಿ ಇದ್ರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ನಿಮಗೆ ಕೊಟ್ಟಿರೋದು ಐ ಇಸ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ನಿಮಗೆ ಟಿ ಮತ್ತು ಆರ್ ಡಿಫರೆನ್ಸ್ ಇದೆ, ಪ್ರಿನ್ಸಿಪಲ್ ಸೇಮ್ ಆಗಿರುತ್ತೆ. ಸೊ T1 R1 ಮೈನಸ್ T2 R2 ಡಿವೈಡ್ ಬೈ ಇದು ಸೆಕೆಂಡ್ ಮೆಥಡ್, ಅದು ನೀವೇ ಕೂಡ ಸಾಲ್ವ್ ಮಾಡ್ಕೊಳ್ಳಿ, ನಿಮ್ಮ ಎಂಡಿಂದ ಆನ್ಸರ್ ಸೇಮ್ ಆಗಿರುತ್ತೆ. ಡಿವೈಡ್ ಬೈ 100 ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ, ಯಾಕಂದ್ರೆ T1 R1 ನಮ್ಗೆ ಆಲ್ರೆಡಿ ಗೊತ್ತಿದೆ, ಐ ಡಿಫರೆನ್ಸ್ 80 ಇದೆ. ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿದಾಗ ನಿಮಗೆ ಪಿ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಸಾಲ್ವ್ ಮಾಡ್ಕೊಳ್ಳಿ. ನಾನು ಯಾವತ್ತೂ ಚೂಸ್ ಮಾಡಿ ನನಗೆ ಪಕ್ಕ ಅನ್ನೋದ್ರೆ ಮತ್ತೆ ಈ ಒಂದು ಫಾರ್ಮುಲಾ ಮೆಥಡ್ ಅಪ್ಲೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಅ ಸರ್ಟೈನ್ ಸಮ್ ಆಫ್ ಮನಿ ಈಸ್ 4%. ಓಕೆ, 4 ಇಯರ್ಗೆ ಸ್ನೇಹಿತರೆ 600 ರೂಪಾಯಿ. ಸಾರಿ, the sum of money at simple interest of amount is 600. ಇಲ್ಲಿ ಒಂದು ಸಿಂಪಲ್ 4 ಇಯರ್ಗೆ 600 ರೂಪಾಯಿ ಆಗ್ತಿದೆ. 4 ಇಯರ್ಗೆ 600 ರೂಪಾಯಿ ಸಮ್ ಆಗ್ತಿದೆ. 600 ರೂಪಾಯಿ ಸಮ್ ಅಂತಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು ಪಿ ಪ್ಲಸ್ ಐ ಅಂತ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟು ಫಾರ್ ದ 6 ಇಯರ್ಗೆ ಇಲ್ಲಿ 6 ಇಯರ್ಗೆ ಎಷ್ಟಾಗ್ತಿದೆ ಅಂತಂದ್ರೆ 650 ರೂಪಾಯಿ ಆಗ್ತಿದೆ. ಹಾಗಾದ್ರೆ ನಾನು ಇಲ್ಲಿ 2 ಇಯರ್ಗೆ ಎಷ್ಟಾಗುತ್ತೆ ಸ್ನೇಹಿತರೆ ಇಂಟ್ರೆಸ್ಟ್ ಎರಡು ಮೈನಸ್ ಮಾಡಿದಾಗ 150. ಇದು ಒಂದು ಮೆಥಡು. ನಾನು ಆಲ್ರೆಡಿ ಎಷ್ಟು ಹಿಂದಿನ ಪ್ರಾಬ್ಲಮ್ಗಳು ಹಿಂದಿನ ನಾನು ಮರ್ತೋಗಿದೆ ಎಷ್ಟನೇ ಪ್ರಾಬ್ಲಮ್ ಅಂತ ಈ ಮೆಥಡ್ನ ಮಾಡಿದ್ದೀನಿ.
ಈ 2 ಇಯರ್ಸ್ಗೆ 50% ಇಂಟ್ರೆಸ್ಟ್ ಆದರೆ ಇದು ಇಂಟ್ರೆಸ್ಟ್ ಆದರೆ ಇಲ್ಲಿ ಕೊಟ್ಟಿರೋದು 4 ಇಯರ್ಸ್ಗೆ ಎಷ್ಟಾಗುತ್ತೆ ಸ್ನೇಹಿತರೆ, 4 ಇಯರ್ಸ್ಗೆ ಡಬಲ್ ಆಗುತ್ತೆ. ಹಾಗಾದರೆ 100 ಇಂಟ್ರೆಸ್ಟ್ ಆಗುತ್ತೆ. 100 ಇಂಟ್ರೆಸ್ಟ್ ದೇರ್ಫೋರ್ ಟಿ ಈಸ್ ಈಕ್ವಲ್ ಟು 4 ಇಯರ್ಸು. ಐ ನಮಗೆ ಗೊತ್ತಾಯಿತು, ಐ ಈಸ್ ಈಕ್ವಲ್ ಟು ಎಷ್ಟು ಸ್ನೇಹಿತರೆ, ಐ ಈಸ್ ಈಕ್ವಲ್ ಟು 100 ಬಂತು, 100 ಇಂಟ್ರೆಸ್ಟ್ ಬಂತು. ಆ ಇಂಟ್ರೆಸ್ಟ್ ಅಷ್ಟಿದೆ ಅಂತಂದರೆ ಇಲ್ಲಿ ನನಗೆ ಆಲ್ರೆಡಿ ಸಮ್ ಎಷ್ಟಿದೆ 600 ಇದೆ. ಇಂಟ್ರೆಸ್ಟ್ ಮೈನಸ್ ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತು, ಎ ಈಸ್ ಈಕ್ವಲ್ ಟು ಪಿ ಪ್ಲಸ್ ಐ. ಇಂಟ್ರೆಸ್ಟ್ ಎಷ್ಟು ಸ್ನೇಹಿತರೆ, ಇಂಟ್ರೆಸ್ಟು 100 ಇದೆ, ಇಂಟ್ರೆಸ್ಟ್ 100 ಇದೆ. ಇಲ್ಲಿ ಸಮ್ ಎಷ್ಟಿದೆ 600 ಇದೆ. ಪಿ ಪ್ಲಸ್ ಅಂದರೆ ಪಿ ಈಸ್ ಈಕ್ವಲ್ ಟು 500 ಆಗುತ್ತೆ. ಓಕೆ, ಇಲ್ಲಿ ನಮಗೆ 500 ಆಗುತ್ತೆ. ಪ್ರಿನ್ಸಿಪಲ್ 500 ಆದಾಗ ಇದು ಎಷ್ಟು ಫಾರ್ಮುಲಾ ಡೈರೆಕ್ಟಾಗಿ ಅಪ್ಲೈ ಮಾಡಿ, ಐ ಈಸ್ ಈಕ್ವಲ್ ಟು ಪಿ ಟಿ ಆರ್ ಓವರ್ ಬೈ 100. 100 ಈಸ್ ಈಕ್ವಲ್ ಟು 500 ಇಂಟು ಇಲ್ಲಿ 4 ಇಯರ್ ಆಲ್ರೆಡಿ ನಂಗೆ ಗೊತ್ತೆ, ಆರ್ ಕಂಡುಹಿಡಬೇಕು. ಇದು ಫೈನ್ ದ ರೇಟ್ ಅನ್ನು ಕೊಟ್ಟಿದ್ದೇನೆ, ರೇಟ್ ಕಂಡುಹಿಡಬೇಕು. ಓವರ್ ಡಿವೈಡ್ ಬೈ 100. therefore ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಸ್ನೇಹಿತರೆ ಎಷ್ಟು ಬರುತ್ತೆ, 5. ಓಕೆ, ಈ ರೀತಿ ಮಾಡೋಣ. 4 1 425 1 5 5 1 5 5. therefore r is equal to 5% ಆನ್ಸರ್. ಇದು ಒಂದು ಮೆಥಡ್ ಆಯಿತು. ಇನ್ನೊಂದು ಮೆಥಡ್ ಆಲ್ರೆಡಿ ಹೇಳಿದಾಗೆ 5% ಆನ್ಸರ್ ಆಲ್ರೆಡಿ ಗೊತ್ತಾಗಿದೆ. ಇನ್ನೊಂದು ಮೆಥಡ್ ಏನಂತಂದ್ರೆ, ನಮ್ಮ ಆಲ್ರೆಡಿ ಎಷ್ಟಿದೆ ನನಗೆ ಗೊತ್ತಿಲ್ಲ, ಸಮ್ ಆಲ್ರೆಡಿ 600 ಬಂದಿದೆ ಒಂದ್ರದ್ದು. ಇನ್ನೊಂದು 4 ಇಯರ್ಸ್ ಬಂದಿದೆ ಫಾರ್ಮುಲಾ ಮೆಥಡ್, 4 ಇಯರ್ಸ್ ಅಲ್ಲಿ ಸಾರಿ. ನೆಕ್ಸ್ಟ್ ಇದು ಪಿ ಇಸ್ ಈಕ್ವಲ್ ಟು ಎಷ್ಟಾಗಿದೆ 650 ಬಂದಿದೆ ಸಮ್ಮು ವಿತ್ ರೆಸ್ಪೆಕ್ಟ್ ಟು 6 ಇಯರ್ಸ್ ಅಲ್ಲಿ. ಇಲ್ಲಿ ನಾನು ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಂಗೆ ಆಲ್ರೆಡಿ ಸಮ್ ಫಾರ್ಮುಲಾ ಗೊತ್ತು, ಪಿ ಇಸ್ ಈಕ್ವಲ್ ಟು 100s ಡಿವೈಡೆಡ್ ಬೈ 100 ಪ್ಲಸ್ ಆರ್ ಟಿ. ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿದಾಗ ಫಸ್ಟ್ ಇಕ್ವೇಶನ್ ಏನು ಬರುತ್ತೆ, ಪಿ ಇಸ್ ಈಕ್ವಲ್ ಟು 100 ಇಂಟು 600 ಬೈ 100 ಪ್ಲಸ್ ಆರ್ ಟಿ ಅಂತಂದ್ರೆ 4t ಆಗುತ್ತೆ 4 ಇಲ್ಲಿ ಇಯರ್ ಕೊಟ್ಟೇನೆ ಆರ್ ಅಂತ ಆಗುತ್ತೆ. ಸೆಕೆಂಡ್ ಇಲ್ಲಿ ಇಕ್ವೇಶನ್ ಏನಾಗುತ್ತೆ ಅಂದ್ರೆ, ಪಿ ಇಸ್ ಈಕ್ವಲ್ ಟು ಎಷ್ಟು 100 ಇಂಟು 650 ಡಿವೈಡೆಡ್ ಬೈ 100 ಪ್ಲಸ್ 6 ಆರ್ ಆಗುತ್ತೆ. ಎರಡು ಈಕ್ವೇಟ್ ಮಾಡಿದಾಗ ಇಲ್ಲಿ ಪಿ ಪಿ ಎರಡು ಸೇಮ್ ಆಗಿರೋದ್ರಿಂದ ನಾನು ಎರಡು ಈಕ್ವಲ್ ಆಗಿರುತ್ತೆ. 100 ಇಂಟು 600 ಡಿವೈಡ್ ಬೈ 100 ಪ್ಲಸ್ 4 ಆರ್ ಇಸ್ ಈಕ್ವಲ್ ಟು 100 ಇಂಟು 650 ಡಿವೈಡೆಡ್ ಬೈ 100 ಪ್ಲಸ್ 6. ಎರಡು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಆರ್ ವ್ಯಾಲ್ಯೂ 5% ಬರುತ್ತೆ. ಅದನ್ನ ಕ್ಯಾಲ್ಕುಲೇಷನ್ ನೀವೇ ಮಾಡ್ಕೊಳ್ಳಿ. ಈ ರೀತಿ ನಾವು ಈಸಿಯಾಗಿ ಯಾವುದೇ ಒಂದು ಪ್ರಾಬ್ಲಮ್ಗಳನ್ನ ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಮಾಡ್ಕೊಳ್ಳಿ. ಇದೆಲ್ಲ ಟೈಪ್ ಹೇಳ್ಕೊಟ್ಟು ನಾನು ನಿಮಗೆ ಇಂಟ್ರೆಸ್ಟ್ ಇದ್ದಾಗ ಮತ್ತೆ ಆನ್ಯುವಲ್ ಡೆಬಿಟ್ ಅಂತ ಕಂಡಿದ್ದು, ಡಬಲ್ ಆದಾಗ, ಟ್ರಿಬಲ್ ಆದಾಗ, ಫೋರ್ತ್ ಫೋಲ್ಡ್ ಆದಾಗ, ಮತ್ತೆ ಎರಡೆರಡು ಡಿಫ್ರೆನ್ಸ್ ಕೊಟ್ಟಾಗ ಯಾವ ರೀತಿ ಫಾರ್ಮುಲಾ ಅಪ್ಲೈ ಮಾಡೋದು, ಲಾಂಗ್ ಮೆಥಡ್ ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಮೆಥಡ್ ಕೂಡ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ಅದೇ ರೀತಿ ಈ ವಿಡಿಯೋ ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡೋದು, ಯಾವುದೋ ಒಂದು ಈಸಿ ಪ್ರಾಬ್ಲಮ್ಗಳನ್ನ ನಾನು ಸಾಲ್ವ್ ಮಾಡಿಲ್ಲ ಇಲ್ಲಿ ಈ ಒಂದು ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ, ದಯವಿಟ್ಟು ಲೈಕ್ ಬಟನ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.